ಶ್ರೀಮದ್ ಜಗದ್ಗುರು ಗುರುನಾಥಾರೂಢಪ್ಪಂಗಳವರ 64ನೇ ಪುಣ್ಯಾರಾಧನೆ ಕಾರ್ಯಕ್ರಮ ಅಂತಕ್ಕಂಥದ್ದು. ಈ ಕಾರ್ಯಕ್ರಮದ ವಿಷಯ ಕರುಣಿಸು ಎನಗಿದನೆ ಬೇಡುವೆನು ಅಭವ, ಬೇರೊಂದು ವರವನಲ್ಲೆನು ಮುಕ್ತಿ ದೊರೆಯುವ ಸಾಧನವಂತ. ಹಾಗೆ ಬೇಡುವೆನು ಅಭವ ನಿಮ್ಮನು ಅಂದ್ರ ಭವದೊಳು ಮಾಡೆನ ಒಲೆದು ಸುಗುಣ ಸಂತತಿ ಅನ್ನುವಂತ ಒಂದು ಕಡೆ ಹೇಳ್ಕೊಂಡು, ಅಂದರೆ ನಮ್ಮ ಹುಟ್ಟು ಸಾವುಗಳಂತಕ್ಕಂಥ ಈ ಸಂತತಿ ಏನದಲ್ಲ, ಇದನ್ನ ಸಾಕ ಮಾಡುವಂತ. ನಾವೆಲ್ಲಿವರೆಗೂ ಕೂಡ ಈ ಸಂಸಾರಕ್ಕೆ ಬೇಸರ ಪಡುವುದಿಲ್ಲ, ಅವೆಲ್ಲಿವರೆಗೂ ಕೂಡ ಇದು ನಮಗೆ ಈ ಜಂಜಾಟ ಅನ್ನತಕ್ಕಂಥದ್ದು ನಮ್ಮನ್ನ ಬಿಡುವುದಿಲ್ಲ ಅಂತ. ಅದಕ್ಕೆ ಭಕ್ತಿ ಅನ್ನತಕ್ಕಂಥದ್ದು ಮಾಡಿದ್ವಿ ಅಂತಂದ್ರೆ ಮುಕ್ತಿ ಅನ್ನತಕ್ಕಂಥದ್ದು ದೊರೀತದ. ಆ ಭಕ್ತಿ ಸಾಧನೆ ಅನ್ನತಕ್ಕಂಥವು ಕೂಡ ಅನಂತ ಇದ್ದಾವ. ಅದರಲ್ಲಿ ಸುಲಭವಾಗಿರ್ತಕ್ಕಂಥ ಭಕ್ತಿ, ನಿಷ್ಕಾಮ ಭಕ್ತಿ, ಸಕಾಮ ಭಕ್ತಿ ಅಂತ 2 ಪ್ರಕಾರ ಇದ್ದಾವ. ಯಾರು ನಿಷ್ಕಾಮದಿಂದ ಈ ಭಕ್ತಿಯನ್ನು ಮಾಡ್ತಾ ಇದ್ದಾರಲ್ಲ ಅವರಿಗೆ ಮುಕ್ತಿ ಮಾರ್ಗ ಅನ್ನತಕ್ಕಂಥದ್ದು ದೊರೀತದೆ. ಬೇಡುವೆನು ಅಭವ ಅಂದ್ರೇನು, ಒಳ್ಳೆಯದನ್ನ ಬೇಡ್ಕೋಬೇಕು ಅಂತ. ಹೇ ಪರಮಾತ್ಮ, ಭವರಹಿತನಾಗಿರ್ತಕ್ಕಂಥ ಹೇ ಪರಮಾತ್ಮ, ನನಗೇನ್ ಮಾಡಪ್ಪ ಅಂತ ಕೇಳಿದಾರೇನು, ಒಳ್ಳೆಯ ಮುಕ್ತಿ ದೊರೆಯುವ ಸಾಧನ ಅಂತಕ್ಕಂಥದ್ದನ್ನ ಕೊಡು ಅಂತೆ. ನಾವೆಲ್ಲ ಬೇಡ್ಕೊಂತೇವೆ, ನಶ್ವರವಾಗಿರ್ತಕ್ಕಂಥ ಪದಾರ್ಥಗಳನ್ನ ಬೇಡಿಕೊಂಡು ಅದರಲ್ಲೇ ರಮಣವಾಗಿ ಒಂದು ದಿವಸ ಅದರಲ್ಲೇ ಏನಾಗ್ತೇವಪ್ಪ ಅಂತ ಕೇಳಿದ್ರೆ ಮರಣವನ್ನ ಹೊಂತಾ ಇದ್ದೇವೆ. ಆ ಮರಣ ಬರೋದ್ರೊಳಗಾಗಿ ನಾವ್ ಏನ್ ಮಾಡ್ಬೇಕು ಅಂತ ಕೇಳಿದ್ರೆ, ಕರುಣಿಸು ಎನಗಿದನೆ ಬೇಡುವೆನು ಅಭವ. ಅಂದ್ರೆ ಇಂಥದನ್ನ ಕರುಣಿಸು, ಏನು ಮುಕ್ತಿ ದೊರೆಯಂತಕ್ಕಂಥ ಸಾಧನವನ್ನ ನನಗೆ ದೊರಕಿಸು. ಆ ಸಾಧನದಿಂದ ಏನಾಗ್ತದಪ್ಪ ಅಂತ ಕೇಳಿ, ಸಾಧನದಿಂದ ಸಾಧ್ಯವಾದ ವಸ್ತು ಪ್ರಾಪ್ತಿ ಆಗುತ್ತದೆ. ಅದಕ್ಕೆ ಒಳ್ಳೆ ಸಾಧನ ಅನ್ನತಕ್ಕಂಥದ್ದು ನಮ್ಮಲ್ಲಿ ಇತ್ತು ಅಂತಂದ್ರ ಈ ಭವ ಅನ್ನತಕ್ಕಂಥದ್ದು ಹರಿದು ಹೋಗುತ್ತದೆ. ಯಾರು ಈ ಭವಕ್ಕೆ ಬೇಸರ ಪಡೋದಿಲ್ಲ ಅವರಿಗೆ ಏನಾಗ್ತದಪ್ಪ ಅಂತ ಕೇಳಿದಾದ್ರ, ಈ ಭವಚಕ್ರದಲ್ಲಿ ನಾವೆಲ್ಲ ತಿರುಗಬೇಕಾಗ್ತದ. ಅನಿಮಿತ್ಯ ವರಿಗಳೇನಪ್ಪ, ಕಾಮಾದಿಗಳನ್ನು ತನುವನೇಕವನಿತ್ಯ ಭವಭವಂಗಳಲ್ಲಿ ನಿನಗೊಂದು ದೇಹ ತೊಟ್ಟು ಇದನು ಘನ ತಪವಾಂತ ಗುರು ಶಂಭುಲಿಂಗನಾಗಿ ಇರಲಲ್ಯ ಮನುಜ ಅಂತ ಹೇಳಿ. ಏನು ಎಷ್ಟು ಜನ್ಮ ಹೋಗಿದಾವ ಅಂತೇಳಿ, ನಮ್ಮ ಬಹಳ ಜನ್ಮಗಳ ಹೋಗಿದಾವ. ಆದ್ರೆ ನಮ್ಮ ಕಡೆ ಆ ಪರಮಾತ್ಮನ ಕಡೆ ನಮ್ದು ಒಲಮೆ, ಆ ಪರಮಾತ್ಮನ ಕಡೆ ನಮ್ದು ಲಕ್ಷ್ಯ ಆಗವಲ್ದು. ಆದಿಷ್ಟು ನಾವು ಈ ಸಂಸಾರದಲ್ಲೇ ಈ ಕಡೆನೇ ರಮಣಗೊಂಡು ಅದರಲ್ಲಿ ನಾವು ಏನಾಗ್ತೇವೆ, ಲೀನ ಆಗ್ತಾ ಇದ್ದೇವೆ, ಅದರಲ್ಲೇ ಪ್ರವೇಶ ಆಗ್ತಾ ಇದ್ದೇವೆ. ಅದಕ್ಕೆ ನಮಗೆ ದುಃಖ ಅನ್ನತಕ್ಕಂಥದ್ದು ಬಿಡೋದಿಲ್ಲ. ಎಲ್ಲಿವರೆಗೂ ನಾವು ಈ ದುಃಖಕ್ಕೆ ಬೇಸರ ಪಡೋದಿಲ್ಲಲ್ಲ, ಅದಕ್ಕೆ ಬೇಡುವೆನು ಅಭವ ನಿಮ್ಮನು ಭವದೊಳು ಮಾಡೆನ ಒಲೆದು ಸುಗುಣ ಸಂತತಿಯನ್ನು. ಅಂದ್ರೆ ಈ ಹುಟ್ಟು ಸಾವು ಅನ್ನತಕ್ಕಂಥ ಸಂತತಿ ಅಂದ್ರೆ ಸರ ಮಾಲೆ. ಆ ಮಾಲೆಯನ್ನ ಶಿವನಾಮವ ಸ್ಮರಿಸು, ಈ ಭವ ಮಾಲೆಯ ಪರಿಹರಿಸು. ಏನು ಈ ಶಿವನಾಮ ಅನ್ನತಕ್ಕಂಥ ಈ ಭವಮಾಲೆ ಏನದಲ್ಲ, ಈ ಭವಮಾಲೆಯನ್ನ ನಾವು ಹರಿಸ್ಕೋಬೇಕಾಗಿತ್ತು ಅಂತಂದ್ರ ಈ ಸಂಸಾರಕ್ಕೆ ಬೇಸರ ಪಡಬೇಕು, ಅದಕ್ಕೆ ಶರಣಾಗತರಾಗಬೇಕು. ಅಂದಾಗ ಏನಾಗ್ತದಪ್ಪ ಅಂತ ಮುಕ್ತಿ ದೊರೆಯುವ ಸಾಧನ ಅಂತಕ್ಕಂಥದ್ದು ನಮ್ಗೆ ದೊರೀತಾ ಇದೆ. ಭಕ್ತಿ ಅನ್ನತಕ್ಕಂಥದ್ದು ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಈ ಕಲಿಯುಗದಲ್ಲಿ ಪಾಪ ಹೆಚ್ಚಿಗೆದಕ್ಕೋಸ್ಕರವಾಗಿ ಭಕ್ತಿ ಅನ್ನತಕ್ಕಂಥದ್ದು ಮಾಡಿದ್ರಿ ಅಂದ್ರ ಆ ಪಾಪವು ನಷ್ಟವಾಗಿ ಪುಣ್ಯ ಉದಯವಾಗುತ್ತದೆ. ಆ ಪುಣ್ಯದಿಂದ ಏನಾಗ್ತದಪ್ಪ ಅಂತ ಕೇಳಿದಾಗ ನಮ್ಗೆ ಭಕ್ತಿ ಅನ್ನತಕ್ಕಂಥದ್ದು ಪ್ರಾಪ್ತಿಯಾಗಿ ಮುಕ್ತಿ ಅನ್ನತಕ್ಕಂಥದ್ದು ಆಗುತ್ತದೆ ಅನ್ನತಕ್ಕಂಥ ಮಾತನ್ನು ಕೂಡ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಅಲ್ಲೇ ಹೇಳಿಕೊಂಡೋಗಿದ್ದಾರೆ. ಭಕ್ತಿ ಮಾತ್ರ ಮಾಡಿದವಳು ಕೇಳಂಗನೆ ಮುಕ್ತಿಯ ಒಲದೀವನು ಈಶನು. ಏನು ಪರಮಾತ್ಮ ನಮಗೆ ಒಲಿಬೇಕಾಗಿತ್ತು ಅಂದ್ರೆ ನಾವು ಪರಮಾತ್ಮನ ಸೇವೆಯನ್ನ ಭಕ್ತಿಯಿಂದ ಪ್ರೀತಿಯಿಂದ, ಎಷ್ಟು ಪ್ರೀತಿ ಅನ್ನತಕ್ಕಂಥದ್ದು ನಾವು ಸಂಸಾರದಲ್ಲಿ ಮಾಡ್ತಾ ಇದ್ದೇವಲ್ಲ, ಅಷ್ಟೊಂದು ಆವ ಕಾಲದಳು ಬಳಿಕಾವ ದೇಶದಳು ಬೇರಾವ ವಸ್ತುವಿನಳು ವೆಡಿವೆರೆಯದೆ ಅತಿ ಮಮತೆ ತನ್ನ ಮೇಲೆ ಇರ್ಪುದಂತೆ ಗುರುದೇವತೆಗಳು ಅನುರಾಗದಿಂದುವುದೇ ನಿಜ ಭಕ್ತಿ ಅಂತ ಹೇಳ್ಕೊಂಡು, ಯಾವ ಕಾಲದಲ್ಲಿ ಆದರೂ ಕೂಡ ನಾವು ಪರಮಾತ್ಮನ ಒಂದು ಭಕ್ತಿ ಅನ್ನತಕ್ಕಂಥದನ್ನ ಮಾಡಲೇ ಬಿಡಬಾರದು, ಮಾಡ್ಲೇಬೇಕು ಅನ್ನತಕ್ಕಂಥ ವಿಚಾರದಿಂದ ಆವ ಕಾಲದಳು ಬಳಿಕಾವ ದೇಶದಳು ನಾವೆಲ್ಲಿ ಹೋದ್ರು ಕೂಡ ಆ ಪರಮಾತ್ಮನ ಚಿಂತನೆ ಅನ್ನತಕ್ಕಂಥದನ್ನ ಮಾಡಬೇಕು. ಬೇರಾವ ವಸ್ತುವಿನಳು, ಒಂದು ವಸ್ತುವಿನ ಮೇಲೆ ಎಷ್ಟು ಪ್ರೀತಿ ಇರ್ತದಲ್ಲ ಅಷ್ಟೊಂದು ಪ್ರೀತಿ ಅನ್ನತಕ್ಕಂಥದ್ದು ಪರಮಾತ್ಮನ ಮೇಲೆ ಇಟ್ರೆ ಏನಾಗ್ತದಪ್ಪ ಅಂತ ಕೇಳಿದಾದ್ರೆ ನಮ್ಮ ಮುಕ್ತಿ ಅನ್ನತಕ್ಕಂಥದ್ದು ದೊರೀತಿದೆ ಅನ್ನತಕ್ಕಂಥ ಮಾತು. ಅದಕ್ಕೆ ಬೇರಾವ ವಸ್ತುನಳು
ಬೆರೆಯದೆ ಅಂದ್ರ ಅದರಲ್ಲಿ ನಾವು ಬೆರೆಯದೆ ಆ ಈ ರೀತಿಯಾಗಿ ನಾವೇನ್ ಮಾಡ್ಬೇಕಪ್ಪ ಅಂತೀರ, ನಿಷ್ಕಾಮ ಭಕ್ತಿ ಅನ್ನತಕ್ಕಂಥದನ್ನ ಮಾಡಿ ಮುಕ್ತಿಯನ್ನ ಪಡೆಯೋಣ ಅಂತ ಹೇಳುತ್ತಾ ನನ್ನೆಡ ವಾಕ್ಯಗಳನ್ನು ಗುರುಪಾದಕ್ಕೆ ಅರ್ಪಿಸಿ ಇಲ್ಲಿಗೆ ವಿರಾಮರ. ಓಂ ತತ್ಸತ್ಪರ ಬ್ರಹ್ಮ. ಶ್ರೀಮಾನ್ ನಿಜಗುಣ ಶಿವಯೋಗಿಗಳ ಒಂದು ಪದ್ಯವನ್ನು ಬಹು ಸುಂದರವಾಗಿ ನಿಮಗೆ ಇವತ್ತಿನ ವಿಷಯವನ್ನ ಇಟ್ಟಿದ್ದಾರೆ. ಕರುಣಿಸು ಎನಗೆ ಬೇಡುವೆನ ಭವ. ನಾವು ಏನನ್ನ ಬೇಡಬೇಕು, ಈ ಭವ ಬಂಧನಗಳಿಂದ ನಮ್ಮನ್ನ ದೂರ ಮಾಡ್ಬೇಕಂತ ತಿಳ್ಕೊಂಡು ಬೇಡ್ಕೋಬೇಕಂತೇಳಿ ಇಲ್ಲಿ ವಿಷಯ ಇಟ್ಟಿದ್ದಾರೆ. ನಾವೇನು ಬೇಡಾಕತ್ತಿದೇವ್ರಿಪ್ಪ ಅಂದ್ರ ನಮಗ ಆಸ್ತಿ ಬೇಕು, ಈ ಸಂಸಾರದಲ್ಲಿ ಇರುವಂತ ವಿಷಯಾದಿಗಳಲ್ಲಿ ನಾವು ಇವನನ್ನ ಬೇಡಾಕತ್ತಿದ್ದೇವೆ. ಅವ್ಯಾವು ಇಲ್ಲಿ ಏನ್ ಕೇಳತ್ತಾರಂದ್ರ ಏನನ್ನ ಬೇಡಬೇಕು, ಈ ಭವ ಬಂಧನಗಳಿಂದ ನಮ್ಮನ್ನ ದೂರ ಮಾಡಪ್ಪ ಅಂತ ನಾವು ಕೇಳ್ಕೋಬೇಕಾಗೈತಿ. ನಾವು ದೇವರಲ್ಲಿ ಬೇಡ್ಕೊಂತೀವಿ, ಅದನ್ನು ಕೊಡು, ನಮ್ಗೆ ಆಸ್ತಿ ಕೊಡು, ಹೆಂಡ್ರು ಕೊಡು, ಮಕ್ಕಳು ಕೊಡು, ಇಂಥವೆಲ್ಲ ಬೇಡ್ಕೊಂತೀವಿ. ಅಂತವನ್ನ ಬೇಡಬೇಡಪ್ಪ ಅಂತಾರ ನಿಜಗುಣರು. ಏನನ್ನ ಬೇಡಬೇಕಂದ್ರ ನಾವು ಈ ಭವಬಂಧನದಿಂದ ಪಾರು ಮಾಡಪ್ಪ ನಮ್ಮನ್ನ ಅಂದ್ರೆ ಮಾಡ್ಬೇಕಂದ್ರ ಏನನ್ನ ನಾವು ಮಾಡ್ಬೇಕು? ಗುರುವಿನ ಸೇವಾದಿಗಳನ್ನ ಮಾಡಬೇಕು, ಗುರುಗಳ ಸೇವಾದಿಗಳನ್ನ ಮಾಡ್ಬೇಕು, ಭಕ್ತಿಯಿಂದ ಸೇವೆಯನ್ನ ಮಾಡಬೇಕು. ಏನ್ರಿ ಹಂಗ ಮುಕ್ತಿ ಸಿಗುವುದಿಲ್ಲ. ಅದಕ್ಕೆ ಹೇಳ್ತಾರ, ಹೆಂಗ ಭಕ್ತಿ ಮಾಡ್ಬೇಕಂದ್ರ ಅನುಪಮ ಅಚಲ ಭಕ್ತಿ ಭಾವಾನುಕೂಲನೇ ಶಂಭೋಲಿಂಗ. ನಿಜಗುಣ ಶಿವಗಳು ಹೇಳ್ತಾ ಇದಾರ, ಅಚಲವಾದಂತ ಭಕ್ತಿನವನ್ನ ಮಾಡಿ ಗುರುವಿನ ಸೇವಾದಿಗಳನ್ನ ನಾವು ಭಕ್ತಿಯಿಂದ ಮಾಡಿದಾದ್ರೆ ನಮಗ ಮುಕ್ತಿ ದೊರೆತದ ಅಂತ ಹೇಳಿದ್ದಾರೆ. ಈ ಯಾವ ತೊದಲು ನುಡಿಗಳನ್ನ ಸದ್ಗುರುನಾಥನ ಚರಣಾರವಿಂದ ಅರ್ಪಿಸಿ ಹರಿ ಓಂ ತಸ್ತಸ್. ಸಮ್ಮಿಲಿತರಾದ ಎಲ್ಲ ಶರಣ ತಂದೆ ತಾಯಿಗಳೇ, ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಶ್ರೀಮನ್ ನಿಜಗುಣ ಶಿವಯೋಗಿಗಳು ವಿರಚಿಸಿದ ಕೈವಲ್ಯ ಪದ್ಧತಿಯ ನೀತಿ ಕ್ರಿಯಾಚಾರ್ಯ ಸ್ಥಳದ ಒಂದು ಪದ್ಯದ ಪಲ್ಲವಿಯನ್ನ ಆಧಾರವಾಗಿಟ್ಟುಕೊಂಡು ಇವತ್ತಿನ ಸಭೆ ನಡೆದುಕೊಂಡು ಬರ್ತಾ ಇದೆ. ಅದು ಯಾವುದು ಅಂತ ಕೇಳಿದ್ರೆ, ಬೇಡುವೆನು ಅಭವ ಬೇರೊಂದು ವರವನಲ್ಲದೆ ಮುಕ್ತಿ ದೊರೆವ ಸಾಧನವ. ಅಲ್ಲ, ಬೇಡುವೆನ್ ಬೇರೊಂದು ವರವನಲ್ಲದೆ ಮುಕ್ತಿ ದೊರೆವ ಸಾಧನವ. ಬೇಡುವೆನು ಇದನೇ, ಕರುಣಿಸೆನಗಿದನೆ ಬೇರೊಂದು ವರವನಲ್ಲದೆ ಮುಕ್ತಿ ದೊರೆವ ಸಾಧನವ. ಕರುಣಿಸು ಎನಗೆ ಇದನೆ. ಅಂದ್ರೆ ಇಲ್ಲಿ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಏನ್ ಹೇಳಕತ್ತಾರು ಅಂತ ಕೇಳಿದ್ರ, ಅವ್ರು ಹೇಳಿದ್ರು ಕರುಣಿಸು ಎನಗೆ ಇದನೆ. ಇದನೆ ಅಂದ ಕೂಡ್ಲೆ ಏನಾಯ್ತು ಅಂತ ಕೇಳಿದ್ರ, ಅದನ್ನೊಂದು ಬಿಟ್ಟು ಎಲ್ಲ ನನಗೆ ಬೇಡ, ಆದ್ರೆ ಇದ್ರ ಸಾಧನವನ್ನೇ ನನಗೆ ಹೇಳು, ಮತ್ತೆ ಬೇರೆ ಸಾಧನಗಳನ್ನ ನನಗ ಕರುಣಿಸಬೇಡಪ್ಪ, ಮತ್ತೇನು ಬೇಡ ನನಗಂತ ಅದರ ಅರ್ಥ. ಅದಕ್ಕ ಇಲ್ಲಿ ಕರುಣಿಸೆನಗಿದನೆ ಬೇಡುವೆನು ಅಭವ. ಅಭವ ಅಂದ್ರೆ ಏನ್ರಿ ಅಂತ ಕೇಳಿದ್ರ, ಭವರಹಿತನಾದ ಪರಮಾತ್ಮ ಅಂದ್ರೆ ಏನ್ರಿ? ಅವನು ಹುಟ್ಟಿಲ್ಲ ಅಂದ್ರೆ ಅವನಿಗೆ ಸಾವನು ಇಲ್ಲ, ಅವನು ಜನ್ಮ ಮರಣ ರೂಪ ಭವದಿಂದ ರಹಿತನಾದ್ದರಿಂದ ಆ ಪರಮಾತ್ಮನಿಗೆ ಏನ್ ಕರೀತಾರೋ ಅಂತ ಕೇಳಿದ್ರೆ ಅಭವ ಅಂತ ಕರೀತಾರ್ರಿ. ಅಂತ ಪರಮಾತ್ಮನಲ್ಲಿ ನನಗ ನೀ ಏನು ಕೊಡು ಅಂತ ಕೇಳಕತ್ತಾರಂದ್ರ ಮುಕ್ತಿ ದೊರೆವ ಸಾಧನವ. ಹೌದ್ರಿ, ಮುಕ್ತಿ ಅಂದ್ರೆ ಏನು ಅಂತ ಕೇಳಿದ್ರ, ಮುಕ್ತಿ ಅಂದ್ರ ಇಲ್ಲಿ ನಮ್ಮ ಶಾಸ್ತ್ರ ರೀತಿ ಹೇಳ್ಬೇಕಂದ್ರ ಅತ್ಯಂತ ದುಃಖದ ನಿವೃತ್ತಿ, ಪರಮಾನಂದದ ಪ್ರಾಪ್ತಿ, ಇದು ಮೋಕ್ಷದ ಸ್ವರೂಪ ಅಂತ ನಾವು ನಮ್ಮ ಶಾಸ್ತ್ರ ರೀತಿ ಹೇಳ್ತೀವಿ. ಆದ್ರ ಒಟ್ಟಾರೆ ಎಲ್ಲರಿಗೂ ತಿಳಿಯುವಂಗ ಹೇಳಬೇಕಾಗಿತ್ತು ಅಂದ್ರ ಮುಕ್ತಿ ಅಂದ್ರೆ ಎದಕ್ಕಂತಾರ್ರಿ ಅಂತಂದ್ರ, ನಾವೀಗ ಪ್ರತಿಯೊಂದು ವಿಷಯದಲ್ಲಿ ಪ್ರವೃತ್ತಿ ಆಗಬೇಕಾದ್ರ ಅದರಲ್ಲಿ 2 ಕಾರಣದವ್ರಿ.
ಒಂದು ದುಃಖದ ನಿವೃತ್ತಿ ಆಗಿರ್ಬೇಕು ಮತ್ತು ಸುಖ ಪ್ರಾಪ್ತಿಯಾಗಿರ್ಬೇಕು. ಅದು ಯಾವುದೇ ವಿಷಯ ತಗೋರಿ ನೀವು, ಮನುಷ್ಯ ಅದರೊಳಗೆ ಪ್ರವೃತ್ತಿ ಆಗ್ಯಾನಂದ್ರ ಹೇಳ್ತಾರಲ್ಲ, ಮಂದೋಪಿ ನ ಪ್ರವೃತ್ತತೆ ಪ್ರಯೋಜನ ವಿನ ಮಂದೋಪಿ ನ ಪ್ರವೃತ್ತತೆ. ಪ್ರಯೋಜನ ಇಲ್ಲದ ಮನುಷ್ಯನು ಕೂಡ ಪ್ರವೃತ್ತಿ ಆಗುವುದಿಲ್ಲ. ಆದ್ದರಿಂದ ಅವನಿಗೆ ಆಗು ಪ್ರಯೋಜನ ಏನು ಅಂತ ಕೇಳಿದ್ರೆ ಒಂದು ದುಃಖ ನಿವೃತ್ತಿ ಆಗಿರ್ಬೇಕು ಮತ್ತು ಸುಖ ಪ್ರಾಪ್ತಿಯಾಗಿರ್ಬೇಕು. ಅದನ್ನೇ ಏನಂತ ಕೇಳಿದ್ರೆ ನಮ್ಮ ಶಾಸ್ತ್ರದೊಳಗೆ ಏನ್ ಹೇಳ್ತಾರೋ, ನಿಮ್ಮ ವಿಷಯದೊಳಗೆ ಏನು ಸುಖ ಸಿಗ್ತೈತಲ್ಲಪ್ಪ ಅದು ಅಲ್ಪ ಐತಿ. ಅದು ಹೆಂಗೈತಿರಿ? ಅದು ಕ್ಷಣಿಕ ಐತದು. ಆದ್ರ ಮುಕ್ತಿಯ ಲಕ್ಷಣ ಹೆಂಗೈತಿ ಅಂತ ಕೇಳಿದ್ರ ಎಂದೂ ದುಃಖ ಬಂದಿರಬಾರದು, ಸುಖ ಎಂದು ಕೈ ಬಿಟ್ಟು ಹೋಗಿರಬಾರದು. ಇದಕ್ಕೆ ಏನಂತಾರು ಅಂತ ಕೇಳಿದ್ರ ಮುಕ್ತಿ ಅಂತ ಕರಿತಾರ್ರಿ. ಇಂಥ ಮುಕ್ತಿಗೆ ಪಡ್ಕೋಬೇಕಾಗಿತ್ತಂದ್ರ, ಯಾಕ ಸಾಧ್ಯವನ್ನ ಪಡಿಬೇಕಾಗಿತ್ತಂದ್ರ ಸಾಧನಗಳ ಅವಶ್ಯಕತೆ ಬಹಳ ಐತಿ. ಅದರಂತೆ ಶ್ರೀಮನ್ ನಿಜಗುಣ ಶಿವಯೋಗಿಗಳ ಏನ್ ಕೇಳಾಕತ್ತಾರು ಅಂತ ಕೇಳಿದ್ರ, ಆ ಮುಕ್ತಿ ದೊರೆಯುವ ಸಾಧನಗಳನ್ನ ನನಗೆ ಕರುಣಿಸು ಪರಮಾತ್ಮ ಅಂತ ಕೇಳಾಕತ್ತಾರ್ರಿ. ಹಂಗಾದ್ರೆ ಇದು ನೀತಿ ಕ್ರಿಯಾಚಾರ್ಯ ಸ್ಥಳದ ಪದ್ಯ ಆಗಿರೋದ್ರಿಂದ ಇಲ್ಲಿ ಏನ್ ಕೇಳಾಕತ್ತಾರು ಅವ್ರಂತ ಕೇಳಿದ್ರ, ಭಗವಂತ ಗೀತೆಯಲ್ಲಿ ಹೇಳ್ತಾನ ಏನಂತಂದ್ರ, ಅಮಾನಿತ್ವಂ ಅದಂಬಿತ್ವಂ ಅಹಿಂಸಾ ಕ್ಷಾಂತಿರಾರ್ಜವಂ ಆಚಾರ್ಯೋಪಾಸನಂ ಶೌಚಂ ಸ್ಥೈರ್ಯಂ ಆತ್ಮವಿನಿಗ್ರಹ. ಹಿಂಗ ಇತ್ಯಾದಿ ಇವುಗಳು ಏನಂತ ಕೇಳಿದ್ರ ಇವು ದೈವಿ ಸಂಪತ್ತು, ಆಸುರಿ ಸಂಪತ್ತು ದೈವಿ ಸಂಪತ್ತು ಎರಡು ಭಾಗ ಮಾಡ್ಯಾರಲ್ಲಿ. ಈ ಸದ್ಗುಣಗಳನ್ನ ನನಗ ದಯಪಾಲಿಸು ಅಂತ ನೀತಿ ಕ್ರಿಯಾಚಾರ್ಯ ಸ್ಥಳದಾಗ ಇರೋದ್ರಿಂದ ಇಲ್ಲಿ ಇವನ್ನೇ ನಾವು ಗ್ರಹಣ ಮಾಡಿದ್ರೆ ಚಲೋ ಆಕತೆ ಅಂತ ನನ್ನ ಅಭಿಪ್ರಾಯ. ಅದಕ್ಕ ಇವನ್ ಹಂಗಾದ್ರ ಅಮಾನಿತ್ವಂ ಅಂದ್ರೆ ಏನ್ರಿ, ಮಾನ ಅಂದ್ರೆ ಏನು ಅಂತ ಕೇಳಿದ್ರ ಸ್ವ ಉತ್ಕೃಷ್ಟ ಜ್ಞಾನಂ ಅಂದ್ರ ನಾನೇ ಹೆಚ್ಚಿನವ ಅಂತ ಎಲ್ಲಾರು ನನಗ್ ಗೌರವ ಕೊಡ್ಬೇಕು ಅಂತ ಇದೇನೈತ್ಲೆ ಇದು ಮಾನ. ಏನು ಅಮಾನಿತ್ವಂ ಅಂದ್ರೆ ಏನ್ರಿ, ಅದರಿಂದ ರಹಿತನಾಗಿರುವುದು. ಅಮಾನಿತ್ವಂ ಅಂದ್ರೆ ಏನು, ಅದರಿಂದ ರಹಿತನಾಗಿರುವುದು. ಮುಂದ ಅದಂಬ, ದಂಬ ಅಂದ್ರೆ ಏನು ಅಂತ ಕೇಳಿದ್ರ ಇಲ್ಲದನ್ನ ಪ್ರಕಟೀಕರಿಸುವುದು. ದಂಬ ಅಂದ್ರೆ ಏನ್ರಿ, ಇಲ್ಲದನ್ನ ಪ್ರಕಟೀಕರಿಸುವುದು. ನನ್ನ ಕಿಶಾಗ ಇರೋದನ್ನ 100 ರೂಪಾಯಿ ಐತಿ, ಅದನ್ನ ಕಾಣಾಗ ಇಟ್ಕೊಂಡು ತಿರುಗಾಡುದು ಅಂದ್ರೆ ಏನ್ರಿ, ಇವ್ರ ಕಡೆ ಬಾಳ ರೊಕ್ಕ ಅದಾವು, ಇದೇನಂದ್ರೆ ದಂಬ ಅಂತ. ತನ್ನಲ್ಲಿ ಏನ್ ಇಲ್ಲ ಅದನ್ನ ಐತನವರನ್ನು ಪ್ರಕಟ ಮಾಡುವುದು, ಇದು ದಂಬ ಅಂತ. ಇದರಿಂದ ರಹಿತನಾಗಿರುವುದು ಏನಂತ ಕೇಳಿದ್ರೆ ಅದಂಬಿತ್ವಂ. ಅದಕ್ಕೆ ಒಂದು ಹೇಳ್ದ, ಆಗ ಸ್ವಲ್ಪ ಹಳಿ ಕಾಲದೊಳಗ ಅಣ್ಣ ಉಣ್ಣವ್ರಂದ್ರ ಅವ್ರು ಶ್ರೀಮಂತರತ್ರಿ. ಏನ್ರಿ, ಅವ್ ಅಣ್ಣ ಉಂಡನ್ನು ತೋರಿಸ್ಕೊಳಕ ಒಂದ್ ಅಗಳ ಬೀಜ ಇಟ್ಕೊಂಡ್ ಬರ್ತಿದ್ದ. ಅದಕ್ಕೆ ಏನಂತ ಕೇಳಿದ್ರೆ ಇದಕ್ಕೆ ಅದಂಬಿತ್ವಂ ಅಂತಾರ. ಅಮಾನಿತ್ವಂ ಅದಂಬಿತ್ವಂ ಅಹಿಂಸಾ ಶಾಂತಿರಾರ್ಜವಂ ಆಚಾರ್ಯೋಪಾಸನಂ ಶೌಚಂ ಸ್ಥೈರ್ಯಂ ಆತ್ಮವಿನಿಗ್ರಹ ಅಂತ ಹಿಂಗ ಅನೇಕ ಸಾಧನಗಳನ್ನು ಹೇಳ್ಯಾರ. ಅವುಗಳನ್ನ ಕರುಣಿಸು ಪರಮಾತ್ಮ ಅಂತ ಹೇಳಾಕತ್ತಾರೆ. ಅದಕ್ಕೆ 12 ಪುಷ್ಪಗಳನ್ನು ಸದ್ಗುರು ಚರಣಾರವಿಂದಗಳನ್ನು ಸಮರ್ಪಿಸಿ ಓಂ ತತ್ಸತ್. ಇವತ್ತಿನ ದಿವಸ ಜಗದ್ಗುರು ಗುರುನಾಥಾರೂಢರ ಪುಣ್ಯಾರಾಧನೆಯ ನಿಮಿತ್ತವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಸಪ್ತಾಹದ ಮೊದಲನೆಯ ದಿವಸ. ಚಿಂತನೆಗಾಗಿ ಇಟ್ಟುಕೊಂಡಿರ್ತಕ್ಕಂಥ ವಿಷಯ ಯಾವ ಅಪರೋಕ್ಷ ಅನುಭವಿಗಳು ಲೋಕ ಕಲ್ಯಾಣ ಹಿತಚಿಂತಕರು ಆಗಿರ್ತಕ್ಕಂಥ ಶ್ರೀಮನ್ ನಿಜಗುಣ ಯೋಗಿ ವರ್ಯರಿಂದ ರಚಿತವಾಗಲ್ಪಟ್ಟಂತ ಕೈವಲ್ಯ ಪದ್ಧತಿಯ ನೀತಿ ಕ್ರಿಯಾಚಾರ್ಯ ಸ್ಥಳದ ಒಂದು ಪದ್ಯವನ್ನ ಆಧಾರವಾಗಿಟ್ಟುಕೊಂಡು ಇದು ಪರ್ಯಂತರವಾಗಿ ಪ್ರವಚನ ಅಂತಕ್ಕಂಥದ್ದು ಸಾಗಿ ಬಂದಿದೆ. ಚಿಂತನೆಗಾಗಿ ಇಟ್ಟುಕೊಂಡಿರ್ತಕ್ಕಂಥ ಪದ್ಯ ಯಾವುದು ಅಂತ ಕೇಳಿದ್ರೆ, ಕರುಣಿಸು ಎನಗೆ ಇದನ್ನೇ ಬೇಡುವೆನು ಅಭವ, ಬೇರೊಂದು ವರವನೊಲ್ಲೆನು ಮುಕುತಿ ದೊರೆವ ಸಾಧನವ. ಅಭವ ಅಂತಂದ್ರೆ ಭವರಹಿತನಾಗಿರ್ತಕ್ಕಂಥ ಏ ಪರಮಾತ್ಮ ನನಗೆ ಏನನ್ನ ಕರುಣಿಸು ಅಂತ ಕೇಳಿದ್ರೆ ಮುಕ್ತಿ ದೊರೆಯತಕ್ಕಂಥ ಸಾಧನೆಗಳು ಅವುಗಳನ್ನೇ ಕರುಣಿಸು. ಇಲ್ಲಿ ಇನ್ನೊಂದು ವಿಶೇಷ ಅಂತಂದ್ರೆ ಇದನ್ನೇ ಕರುಣಿಸು ಎನಗೆ ಇದನ್ನೇ ಬೇಡುವೆನು ಅಭವ.
ಇದಾನೆ ಅಂತಂದ್ರೆ ಒಂದು, ಇವುಗಳನ್ನೇ ಅಂದ್ರ ಬಹುವಚನ ಆಗ್ತಿತ್ತು. ಇದಾನೆ ಅಂತ ಹೇಳಿದಾರು ಅಂತ ಕೇಳಿದ್ರೆ ಒಂದ ಹೇಳಿದಾರು. ಅದ್ರ ಕೆಳಗ ಮಗಜಿ ಪಂಡಿಸಾರ ಇದು ಪ್ರವಚನ ವೇದಿಕೆ. ಇದಾನೆ ಅಂತಂದ್ರೆ ಏಕವಚನ, ಇವುಗಳನ್ನೇ ಕರುಣಿಸು ಅಂತ ಹೇಳ್ಬಹುದಾಗಿತ್ತು. ಯಾಕಂದ್ರೆ ಕೆಳಗಡೆ 3 ಸಾಧನ ಕೇಳಿದಾರ ಅವರು: ಭಕ್ತಿ, ಜ್ಞಾನ, ವೈರಾಗ್ಯ. 3 ಸಾಧನೆಗಳನ್ನ ಕೇಳಿರ್ತಕ್ಕಂತ ನಿಜಗುಣರು ಇವುಗಳನ್ನೇ ಕರುಣಿಸು ಅಂತ ಅನ್ಬಹುದಾಗಿತ್ತು. ಅನ್ಲಿಲ್ಲ, ಇದಾನೇ ಕರುಣಿಸು ಅಂತ ಹೇಳಿದ್ರು. ಅಲ್ಲಿ ಮ್ಯಾಲ ನೋಡಿದ್ರ ಏಕವಚನದಲ್ಲಿ ಕೇಳಿದ್ರು, ಕೆಳಗಡೆ ನೋಡಿದ್ರ ಬಹಳಷ್ಟು ಸಾಮಗ್ರಿಗಳಿದ್ದಾಗ ಏನಂತೀವಿ ನಾವು? ಇವುಗಳನ್ನು ಅಂತ ಕರಿತೀವಿ. ಒಂದೇ ಇದ್ದಾಗ ಇದನ್ನೇ ಅಂತ ಕರಿತೀವಿ. ಇದನ್ನೇ ಕರುಣಿಸು ಅಂತ ಕೇಳಿರ್ತಕ್ಕಂಥವ್ರು ಕೆಳಗಡೆ 3 ಸಾಧನೆಗಳನ್ನು ಕೇಳಿದ್ರು: ಭಕ್ತಿ, ಜ್ಞಾನ, ವೈರಾಗ್ಯ. ಇದು ಯಾಕೆ ಕೇಳಿದ್ರು ಈ ರೀತಿಯಾಗಿ? ಒಂದು ದೊರೆತರೆ ಎಲ್ಲವೂ ದೊರೆತಂತೆ. ಒಂದರಿಂದ ಎಲ್ಲವೂ ಸಾಧ್ಯ. ಭಕ್ತಿ ಬೇರೆ ಅಲ್ಲ, ವೈರಾಗ್ಯ ಬೇರೆ ಅಲ್ಲ, ಜ್ಞಾನವೂ ಬೇರೆ ಅಲ್ಲ. ಕೊನೆಯ ಹಂತದಲ್ಲಿ ಎಲ್ಲವೂ ಒಂದೇ. ಸರ್ವವೆಲ್ಲವನ್ನು ಚಿದಾತ್ಮ ಭಾವನೆ ಕಂಡು ಸರ್ವ ಸಮತ್ವದಿಂದಿರೇ ನಿಜ ಭಕ್ತಿ ಅಂತ ಹೇಳುವಲ್ಲಿ ಅದು ಜ್ಞಾನನೇ. ಅದಿದೆನ್ನದೇ ಅಖಿಲ ತತ್ವವ ನೀತಿಗಳಿದು ಸದಮಳ ಚಿದಾನಂದ ನಿತ್ಯ ಪರಿಪೂರ್ಣನೇ ತಾನೆಂದು ಹೃದಯದೋಳು ನೆರೆ ನಂಬಿ ಬಹುಮತವ ನೆನೆಸದೆ ಪದುರದಿಂದಿರಲದೆ ಸಹಜ ಸುಜ್ಞಾನ. ಅದು ಅವೇ ಶಂಭುಲಿಂಗದಂತಿರೆ ಭೋಗ ದೆರಕ ಮೆಲ್ಲುವುದು ಈಗ ಪರಮ ವೈರಾಗ್ಯ. ಶಂಭುಲಿಂಗ ಸ್ವರೂಪನಾಗಿರುವುದು ಅಂತಂದ್ರೆ ಜೀವ ಬ್ರಹ್ಮರ ಏಕತ್ವ ರೂಪವಾಗಿರ್ತಕ್ಕಂಥ ಜ್ಞಾನವೇ. ಆದುದರಿಂದ ಯಾವುದನ್ನು ಒಂದನ್ನಾದರೂ ನೀನು ಪ್ರಾಪ್ತ ಮಾಡಿಕೊಂಡದ್ದೇ ಆಯ್ತು ಅಂತ ಕೇಳಿದ್ರೆ ನಿನಗೆ ಮೋಕ್ಷ ಅಂತಕ್ಕಂಥದ್ದು ದೂರಿಲ್ಲ. ಅದಕ್ಕಾಗಿ ನಿಜಗುಣ ಶಿವಯೋಗಿಗಳು ಕರುಣಿಸು ಎನಗೆ ಇದನ್ನೇ ಬೇಡುವೆನು ಅಭವ, ಬೇರೊಂದು ವರವನೊಲ್ಲೆನು ಮುಕುತಿ ದೊರೆವ ಸಾಧನವ ಅಂತ ಬೇಡಿದಾರ. ಒಂದನೇ ನುಡಿಯಲ್ಲಿ ಏನು ಕೇಳಿದ್ರು ಅಂತ ಕೇಳಿದ್ರೆ ಭಕ್ತಿಯನ್ನು ಕೇಳಿದರು. ಆವ ಕಾಲದೊಳು ಬಳಿಕಾವ ದೇಶದೊಳು ಬೇರಾವ ವಸ್ತುವಿನೋಳ್ ಎಡೆವೆರೆಯದತಿ ಮಮತೆ ಆವ ಪರಿಯಂತೆ ತನ್ನ ಮೇಲಿರ್ಪುದಂತೆ ಗುರು ದೇವತೆಯೋಳ್ ಅನುರಾಗವಿಹುದೇ ನಿಜ ಭಕ್ತಿ. ಗುರುನಾಥನಲ್ಲಿ ಮತ್ತು ದೇವತೆಯಲ್ಲಿ ನಮ್ಮ ಮೇಲೆ ಇರ್ತಕ್ಕಂಥ ಯಾವ ಒಂದು ಪ್ರೀತಿ ಇದೆಯೋ, ನಮ್ಮ ಮೇಲಿನ ಪ್ರೀತಿ ಯಾವ ಕಾಲಕ್ಕೂ ಕಡಿಮೆ ಆಗೋದಿಲ್ಲ. ಇಲ್ರಿ ನಮ್ಮ ಮೇಲಿನ ಪ್ರೀತಿ ಇಲ್ಲಿದ್ದಾಗ ಹೆಚ್ಚಕದಿ, ಬೇರೆ ಊರಿಗೆ ಹೋದ್ರೆ ಕಡಿಮೆ ಆಕದಿ ಅಂತ ಏನಿಲ್ಲ. ಯಾವ ಕಾಲದೊಳಗಾರ ಇರಲಿ, ಯಾವ ದೇಶದೊಳಗಾರ ಇರಲಿ, ನಮ್ಮ ಮೇಲಿನ ಪ್ರೀತಿ ಯಾವ ರೀತಿ ಕಡಿಮೆ ಆಗುವುದಿಲ್ಲವೋ ಅದರಂತೆ ಗುರು ದೇವತೆಯಳು ಅನುರಾಗವಿಹುದೇ ನಿಜ ಭಕ್ತಿ. ಸದ್ಗುರುನಾಥನಲ್ಲಿ ಮತ್ತು ದೇವತೆಯಲ್ಲಿ ನಮ್ಮ ಮೇಲೆ ಇರ್ತಕ್ಕಂಥ ಅನುರಾಗ ಪ್ರೀತಿ ಏನೈತಲ್ಲ ಅದು ಕಡಿಮೆ ಆಗದಂತ ರೀತಿಯಲ್ಲಿ ಇರುವ ಭಕ್ತಿಯನ್ನೇ ನನಗೆ ಕರುಣಿಸು ಅಂತ ಹೇಳಿದರು. ಎಲ್ಲ ಆಚಾರ್ಯರು ಭಕ್ತಿಯ ವಿಷಯಕವಾಗಿ ಎಲ್ಲರೂ ಒಪ್ಪಿಕೊಂಡಿದ್ದಾರೆ. ಜ್ಞಾನ ಅಂತಕ್ಕಂಥದ್ದು ಏನದ ಅಂತ ಕೇಳಿದ್ರೆ ಅದು ತನ್ನದೇ ಆಗಿರ್ತಕ್ಕಂಥ ಅಧಿಕಾರವನ್ನು ಬಯಸ್ತದ, ಅರ್ಹತೆ ಬೇಕು ಜ್ಞಾನಕ್ಕೆ. ಭಕ್ತಿಯನ್ನು ಮಾಡೋದಕ್ಕೆ ಎಲ್ಲರಿಗೂ ಮುಕ್ತ ಪ್ರವೇಶ. ಭಕ್ತಿಯ ದ್ವಾರ ಅಂತಕ್ಕಂಥದ್ದು ಎಂಥವದಾನಂದ್ರೂ ಸಹಿತ ಅವ್ರಿಗೆ ಎಲ್ಲರಿಗೂ ಮುಕ್ತವಾಗಿರ್ತಕ್ಕಂಥ ಪ್ರವೇಶವನ್ನ ನೀಡಬಲ್ಲಂತ ಮಾರ್ಗ ಅದು ಭಕ್ತಿ. ಜ್ಞಾನ ಅಂತಂದ್ರೆ ಹಿಂಗೆ ಇರಬೇಕು. ಇಷ್ಟೆಲ್ಲ ತಯಾರಿ ಆದ್ಮೇಲೆ ನೀ ಜ್ಞಾನಕ್ಕೆ ಅಧಿಕಾರಿ. ನಿಜಗುಂದ್ರ ಬರೆದಿದ್ದಾರೆ, ಮತ್ತಿ ವೇದಾಂತ ಶ್ರವಣ ಮನನ ನಿಧಿಧ್ಯಾಸನಗಳಿಗೆ ಕರ್ಮಕಾಂಡ ಧರ್ಮ ಜಿಜ್ಞಾಸಾ ಪೂರ್ವಕವಾಗಿ ಕರ್ಮಕಾಂಡ ಸಿದ್ಧನಾದ ಸಚ್ಚೋತ್ರಯನೇ ಅಧಿಕಾರಿ ಎಂದು ಪೇಳದೊಡಂ. ಸಾಧನ ಚತುಷ್ಟಯ ಸಂಪನ್ನನಾದವನೇ ಅಧಿಕಾರಿ ಎಂದು ಸಿದ್ಧಾಂತಿತವಾಗಿರ್ಕುಂ. ಸಾಧನ ಚತುಷ್ಟಯಗಳನ್ನು ಹೇಳಿದ್ದಾರೆ. ಅಧಿಕಾರಿತು ವಿಧಿವತ್ತದಿತ ವೇದ ವೇದಾಂಗತ್ವೇನ ಅಪಾತತಃ ಅಧಿಗತ ಅಖಿಲ ವೇದರ್ಥ ಅಸ್ಮಿನ್ ಜನ್ಮನಿ ವಾ ಜನ್ಮಾಂತರೆ ಕಾಮ್ಯ ನಿಷಿದ್ಯ ವರ್ಜನ ಪುರಸರಂ ನಿತ್ಯ ನೈಮಿತ್ತಿಕ ಪ್ರಾಯಶ್ಚಿತ್ತ ಉಪಾಸನಾ ಅನುಷ್ಠಾನೇನ ನಿರ್ಗತ ನಿಖಿಲ ಕಲ್ಮಶತೆಯ ನಿತಾಂತ ನಿರ್ಮಲ ಸ್ವಾಂತಹ ಸಾಧನ ಚತುಷ್ಟಯ ಸಂಪನ್ನ ಪ್ರಮಾತ.
ಹಿಂಗಿದ್ದವ ಜ್ಞಾನಕ್ಕೆ ಅಧಿಕಾರಿ. ಭಕ್ತಿಯನ್ನ ಮಾಡಲಿಕ್ಕೆ ಬಹಳ ಸುಲಭವಾಗಿರ್ತಕ್ಕಂಥ ಮಾರ್ಗ. ಎಲ್ಲಾ ಆಚಾರ್ಯರು ಬೇಡಿದಾರ. ಬಸವಣ್ಣನವರು ಕೂಡ ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ. ನಾದ ಪ್ರಿಯನೂ ಅಲ್ಲ, ವೇದ ಪ್ರಿಯನೂ ಅಲ್ಲ, ಯಾವ ಪ್ರಿಯನೂ ಅಲ್ಲ, ಭಕ್ತಿಗೆ ಮಾತ್ರ ಪರಮಾತ್ಮ ಒಲಿತಾನೆ ಅಂತಕ್ಕಂಥ ಮಾತನ್ನ ಬಸವಣ್ಣನವರು ಹೇಳಿದಾರ. ಭಕ್ತಿಯಿಂದಲೇ ಶಕ್ತಿ, ಭಕ್ತಿಯಿಂದಲೇ ವಿರಕ್ತಿ, ಭಕ್ತಿ ವಿರಕ್ತಿ ಅಳಿದವನಿಗೆ ಮುಕ್ತಿ ಇಲ್ಲೆಂದ ಸರ್ವಜ್ಞ. ಭಕ್ತಿಯಿಂದಲೇ ಎಲ್ಲವೂ ಆಗ್ತದ ಅಂತಕ್ಕಂಥ ಮಾತನ್ನ ಸರ್ವಜ್ಞ ಮೂರ್ತಿಗಳು ಕೂಡ ಹೇಳಿಕೊಂಡು ಬಂದಿದ್ದಾರೆ. ಅದರಂತೆ ಭಕ್ತಿಯ ಭಾವನಿಷ್ಠೆ ನಿಬ್ಬೆರಿಸಲಾಗಿ ಶಿವನ ಕುಣಿದಾಡಿಸುತ್ತು ಭಕ್ತಿ, ಶಿವನ ಉಣಿಸುತ್ತು ಭಕ್ತಿ, ಶಿವನ ಉಣಿಸಿ ಕುಣಿದಾಡಿಸುತ್ತು ಭಕ್ತಿ. ಇದು ಕಾರಣ ಭಕ್ತಿಯೇ ಮುಕ್ತಿಯ ಜನನಿ ತಾನೆ. ಅಖಂಡ ಸಿದ್ಧಲಿಂಗೇಶ್ವರ ಅನ್ನುವಂತ ವಚನದಲ್ಲಿ ಭಕ್ತಿ ಅಂತಕ್ಕಂಥದ್ದು ಮುಕ್ತಿಯ ತಾಯಿ ಅಂತಕ್ಕಂಥ ಮಾತನ್ನ ಹೇಳ್ಕೊಂಡು ಬಂದಿದ್ದಾರೆ. ಎಲ್ಲರೂ ಪ್ರಶಂಸೆ ಮಾಡಿದ್ದಾರೆ. ಅಪ್ಪಟ ಅದ್ವೈತಾಚಾರ್ಯರೆಂದೇ ಪ್ರಖ್ಯಾತಿಯನ್ನ ಪಡೆದಿರತಕ್ಕಂಥ ಶಂಕರ ಭಗವತ್ಪಾದರು ಕೂಡ ಭಕ್ತಿಯ ವಿಷಯಕವಾಗಿ ಮೋಕ್ಷ ಕಾರಣ ಸಾಮಗ್ರ್ಯ ಭಕ್ತಿರೇವ ಗರಿಯಸಿ, ಮೋಕ್ಷಕ್ಕೆ ಕಾರಣೀಭೂತವಾಗಿರ್ತಕ್ಕಂಥ ಅನೇಕ ಸಾಧನಗಳಲ್ಲಿ ಭಕ್ತಿ ಅಂತಕ್ಕಂಥದ್ದು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದನ್ನ ಅನ್ನೋದನ್ನ ಶಂಕರ ಭಗವತ್ಪಾದರು ಹೇಳ್ಕೊಂಡು ಬಂದಿದ್ದಾರೆ. ಎಲ್ಲರೂ ಯಾರೇ ಬರಲಿ ಎಲ್ಲರೂ ಹೇಳ್ಕೊಂಡು ಬಂದಿದ್ದಾರೆ ಇದನ್ನ. ಉಪನಿಷತ್ತವು ಕೂಡ ಅಂಗೀರಸ ಮಹರ್ಷಿಗಳು ಬೋಧ ಮಾಡುವಂತಹ ಸಂದರ್ಭದಲ್ಲಿ, ಅಶ್ವಲಾಯನನ್ನ ಕುರಿತು ಬೋಧ ಮಾಡುವಂತಹ ಸಂದರ್ಭದಲ್ಲಿ ಉಪನಿಷತ್ತಿನಲ್ಲಿ ಶ್ರದ್ಧಾ ಭಕ್ತಿ ಯೋಗಾದವಹಿ, ನೀನು ಆ ತತ್ವವನ್ನ, ಆ ಆತ್ಮ ತತ್ವವನ್ನ ತಿಳಿಯಬೇಕಾಗಿತ್ತು ಅಂತ ಹೇಳಿದ್ರೆ ಭಕ್ತಿ ಯೋಗ ಅವಹಿ, ಭಕ್ತಿ ಯೋಗದಿಂದಲೇ ಆ ಆತ್ಮ ತತ್ವವನ್ನ ತಿಳಿಯಬೇಕು ಅಂತ ಉಪನಿಷತ್ತು ಕೂಡ ಹೇಳ್ತಾ ಇದೆ. ಅದರಂತೆ ಇನ್ನೊಂದು ಉಪನಿಷತ್ತಿನಲ್ಲಿ ಭಕ್ತ್ಯಾವಿನ ಬ್ರಹ್ಮಜ್ಞಾನಂ ಕದಾಪಿ ನ ಜಾಯತೆ, ತಸ್ಮಾತ್ ತ್ವಂ ಅಪಿ ಸರ್ವೋಪಾಯಾನ್ ಪರಿತ್ಯಜ್ಯ ಭಕ್ತಿಂ ಆಶ್ರಯೇ ಭಕ್ತಿನಿಷ್ಠೋ ಭವ, ಭಕ್ತಿನಿಷ್ಠೋ ಭವ, ಭಕ್ತಿನಿಷ್ಠೋ ಭವ, ಭಕ್ತ್ಯಾ ಸರ್ವ ಸಿದ್ಧಯ ಸಿದ್ಧಂತಿ. ಉಪನಿಷತ್ತು ಬಹಳ ಸುಂದರವಾಗಿ ಹೇಳಿತು, ಭಕ್ತ್ಯಾ ವಿನಾ ಬ್ರಹ್ಮಜ್ಞಾನಂ ಕದಾಪಿ ನ ಜಾಯತೆ. ನಿನ್ನಲ್ಲಿ ಭಕ್ತಿ ಇಲ್ಲ ಅಂತ ಕೇಳಿದ್ರೆ ಎಂದೆಂದಿಗೂ ನಿನಗೆ ಬ್ರಹ್ಮಜ್ಞಾನವೂ ಆಗುವುದಿಲ್ಲ. ಆದ ಕಾರಣ ನೀನು ಏನು ಮಾಡು ಅಂತ ಕೇಳಿದ್ರೆ ತಸ್ಮಾತ್ ತ್ವಂ ಅಪಿ ಸರ್ವೋಪಾಯಾನ್ ಪರಿತ್ಯಜ್ಯ, ನೀ ಎಲ್ಲ ಉಪಾಯಗಳನ್ನು ಬಿಟ್ಟು ಬಿಡು, ಭಕ್ತಿಂ ಆಶ್ರಯ, ಭಕ್ತಿ ಒಂದನ್ನೇ ಆಶ್ರಯ ಮಾಡು, ನಿನಗೇನಾಗ್ತದ ಅಂತ ಕೇಳಿದ್ರೆ ಜ್ಞಾನ ಅಂತಕ್ಕಂಥದ್ದಾಗ್ತದ ಅಂತ ಉಪನಿಷತ್ತು ಹೇಳ್ತದೆ. ರಾಮಾಯಣದಲ್ಲಿಯೂ ಕೂಡ ಭಕ್ತ್ಯಾಮೃತ ಹೀನಾನಾಂ ಮೋಕ್ಷೋ ಸ್ವಪ್ನೋಪಿ ನ ಜಾಯತೆ, ಭಕ್ತಿ ಎಂಬ ಅಮೃತ ನಿನ್ನ ಹತ್ತಿರ ಇರಲಿಲ್ಲ ಅಂದ್ರೆ ನಿನಗೆ ಮೋಕ್ಷ ಅನ್ನುವುದು ಕನಸಿನ ಮಾತ, ಕನಸಿನಾಗೂ ಆಗಂಗಿಲ್ಲ ಅಂತ ಪೂಜಾರಿ ಅವರೇ. ಭಕ್ತ್ಯಾಮೃತ ಹೀನಾನಾಂ ಮೋಕ್ಷೋ ಸ್ವಪ್ನೋಪಿ ನ ಜಾಯತೆ, ಸ್ವಪ್ನದಲ್ಲಿಯೂ ಕೂಡ ಮೋಕ್ಷ ಅಂತಕ್ಕಂಥದ್ದು ಆಗೋದಿಲ್ಲ. ಭಕ್ತಿ ಅನ್ನುವುದು ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು. ನಿಜವನ ಶಿವಯೋಗಿಗಳು ಭಕ್ತಿಯ ವಿಷಯಕವಾಗಿ ಎಲ್ಲ ಗ್ರಂಥಗಳಲ್ಲಿ ಪ್ರತಿಪಾದನೆ ಮಾಡಿದ್ದಾರೆ. ಕಾಲ ಕರ್ಮ ಮಾಯೆ ಎಂಬಿವನು ಗೆಲ್ಲಬಹುದು ವಿಶಾಲಮತಿಗಳು ಭಕ್ತಿಯುಕ್ತರಾದರೆ, ಶಿವಭಕ್ತಿಯುಕ್ತರಾದರೆ. ಕಾಲ ಕರ್ಮ ಮಾಯೆ ಇವನ್ ಯಾರಿಗೂ ಗೆಲ್ಲಕ್ಕಾಗೋದಿಲ್ರಿ ಅಂತ ಹೇಳ್ತೀವಿ. ನಿಜಗೊಂಡು ಸ್ಪಷ್ಟ ಹೇಳ್ತಾರ, ನೀವು ಭಕ್ತಿಯುಳ್ಳವರಾದ್ರಿ ಅಂತ ಕೇಳಿದ್ರೆ ಇವ್ರು ಮೂರನ್ನು ಗೆಲ್ಲಾಕ ಬರ್ತದ ಅಂತ ಸ್ಪಷ್ಟ ಹೇಳ್ತಾ ಇದಾರ. ಅಂದ್ರ ಭಕ್ತಿಯ ಸಾಮರ್ಥ್ಯ ಏನದ ಅನ್ನೋದು ಈ ಒಂದು ಪದ್ಯದಿಂದ ಗೊತ್ತಾಗ್ತದ. ಜವನ ದಾಳಿ ಕೆಡಿಸುವ ಭಕ್ತಿ ಗಲಿಯುವುದೇ ಚಂದಮಾಮ. ಆ ಯಮ ಅಧಿಕಾರ ಅನ್ಸ್ತಾನೋ ಅಂತ ಕೇಳಿದ್ರ ಭಕ್ತಿಗೆ ಅನ್ಸ್ತಾನಂತ. ಅವನ ನೀವು ಗೆಲ್ಲಬೇಕಾಗಿತ್ತು ಅಂತ ಕೇಳಿದ್ರೆ ಭಕ್ತಿಯನ್ನೇ ಮಾಡರಿ ಅಂತ ನಿಜಗುಣ ಶಿವಯೋಗಿಗಳು ಹೇಳ್ಕೊಂಡು ಬಂದಿದ್ದಾರೆ. ಅಷ್ಟೇ ಅಲ್ಲದೆ ಅನುಪಮ ಅಚಲ ಭಕ್ತಿ ಭಾವಾನುಕೂಲನೆ ಶಂಭುಲಿಂಗ, ಅನುಪಮವಾಗಿರ್ತಕ್ಕಂಥ ಅಚಲವಾಗಿರ್ತಕ್ಕಂಥ ಭಕ್ತಿಯ ಭಾವನೆಗೆ ಒಲಿಯುವವನು ಯಾರು ಅಂತ ಕೇಳಿದ್ರೆ ಶಂಭುಲಿಂಗ, ಅವನೇ ಪರಮಾತ್ಮ. ನಿಮಗೇನಾದ್ರೂ ಅನುಪಮವಾಗಿರ್ತಕ್ಕಂಥ ಅಚಲವಾಗಿರ್ತಕ್ಕಂಥ ಭಕ್ತಿ ಇತ್ತು ಅಂತ ಕೇಳಿದ್ರೆ
ಏನಾಗ್ತಾನ ಪರಮಾತ್ಮ ಅಂತಕ್ಕಂಥವ ನಿಮಗ ಒಲಿತಾನೆ ಅನ್ನುವುದನ್ನ ನಿಜಗುಣ ಶಿವಯೋಗಿಗಳು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಇನ್ನೊಂದು ಕಡೆ ಅದೇ ನಿಜಗುಣ ಶಿವಯೋಗಿಗಳು ಭಕ್ತಿ ಮಾತ್ರವನ್ನು ಮಾಡಿದೊಡೆ ಕೇಳಂಗನೆ ಮುಕ್ತಿಯನ್ನು ಒಲೆದೀವನು ಈಶನು. ಭಕ್ತಿ ಒಂದನ್ನು ಮಾಡಿದ್ರೆ ಸಾಕ, ಆ ಪರಮಾತ್ಮ ಒಲೆದ ನನಗೆ ಮುಕ್ತಿಯನ್ನು ಕೊಡ್ತಾನೆ ಅಂತಕ್ಕಂಥ ಮಾತನ್ನ ನಿಜಗುಣರ ಬರೀತಾರ. ಅಷ್ಟೇ ಅಲ್ಲದೇನೆ ನೀವು ಶಿಷ್ಯರಾಗಬೇಕಾಗಿತ್ತು ಅಂದ್ರೂ ಕೂಡ ಏನು ಬೇಕು ಅಂತ ಕೇಳಿದ್ರೆ ಭಕ್ತಿನೇ ಬೇಕು. ಶಿಷ್ಯರಾಗಿರ್ತಕ್ಕಂಥವನಿಗೂ ಭಕ್ತಿನ ಮೊದಲು ಹೇಳ್ಕೊಂಡ್ಬಂದಾರ. ನಿಜಗುಣರು ಹೇಳಿದಾರ, ಗುರುದೇವತಾ ಭಕ್ತಿ, ವರವೇದ ವಿಧಿನಿಷ್ಠೆ, ವಿರತಿ ಮುಂತಾದ ನವಸು ಚಾರಿತ್ರ್ಯಗಳ ಇದಲ್ಲ ಅವನೇ ಶಿಷ್ಯ ನೆನಪನು. ಮಧ್ಯ ಸಾಧನೆ ಯಾವ್ದು ಹೇಳಿದ್ರು? ಗುರುದೇವತಾ ಭಕ್ತಿ. ಗುರುವಿನಲ್ಲಿ ದೇವತೆಯಲ್ಲಿ ನೀ ಭಕ್ತಿಯುಳ್ಳ ಆಗಿದ್ರನ ನೀ ಶಿಷ್ಯ ಅನಿಸಿಕೊಳ್ಳಲಿಕ್ಕೆ ಯೋಗ್ಯನಾಗ್ತಿ, ಇಲ್ಲ ಅಂತಂದ್ರೆ ಯೋಗ್ಯನಾಗೋದಿಲ್ಲ. ಇನ್ನು ಶಾಸ್ತ್ರಕ್ಕೆ ಅಧಿಕಾರಿ ಆಗಬೇಕಾಗಿತ್ತಂದ್ರೂ ಭಕ್ತಿನ ಬೇಕ. ಮುನ್ನವೇ ಭಕ್ತಿ ಕ್ರಿಯೆಯಿಂದ ನೆರೆಶುದ್ಧವಾದ ಬುದ್ಧಿಯ ನುಳ್ಳ ಸಮುನ್ನತ ಸದ್ಗುಣಗಣ ಸಂಪನ್ನರಿಗೆ ನಿಜ ಸ್ವರೂಪಂ ಇದರೋ ಸಾಧ್ಯಂ. ಬಹಳ ಸುಂದರವಾಗಿ ಹೇಳ್ಕೊಂಡ್ ಬಂದಿದ್ದಾರೆ. ಮುನ್ನವೇ ಭಕ್ತಿ ಕ್ರಿಯೆಯಿಂದ, ನಿನ್ನಲ್ಲೇ ಮುನ್ನವೇ ಸದ್ಗುರುನಾಥನ ಹತ್ತಿರ ಹೋಗೋಕ್ಕಿಂತ ಪೂರ್ವದಲ್ಲೇ ನೀನು ಭಕ್ತಿಯುಳ್ಳವನಾಗಿದ್ದಿ ಅಂದ್ರ, ಅದರ ಜೊತೆಗೆ ಸಾಧನ ಚತುಷ್ಟಯ ಸಂಪನ್ನ ಆಗಿದ್ದಿ ಅಂದ್ರ ನೀನು ಶಾಸ್ತ್ರವನ್ನು ಕೇಳಲಿಕ್ಕೆ ಅಧಿಕಾರಿ ಆಗ್ತಿ. ಇನ್ನು ಶಾಸ್ತ್ರವನ್ನು ಶ್ರವಣ ಮಾಡಬೇಕಾಗಿತ್ತು ಅಂತಂದ್ರೂ ಕೂಡ ನಿಜಗುಣ ಶಿವಯೋಗಿಗಳ ಬರೀತಾರ, ಮೊದಲೇನಿರ್ಬೇಕಂದ್ರೆ ನಿನ್ನ ಹತ್ತಿರ ಭಕ್ತಿ ಇರಬೇಕು. ಶಾಸ್ತ್ರ ಶ್ರವಣ ಮಾಡ್ಬೇಕಾಗಿತ್ತು ಅಂದ್ರೆ ಬಹಳ ಮಂದಿ ಹೇಳ್ತಾರೆ, ನಾ ಬಹಳ ವರ್ಷ ಶ್ರವಣ ಮಾಡಿದ್ರಿ, ಏನು ತಿಳಿಲಿಲ್ರಿ ಅಂದ್ರೆ ಭಕ್ತಿ ಇಲ್ಲ ಅಂತಂದ್ರ ಅರ್ಥ. ಭಕ್ತಿಯಿಂದ ಶ್ರವಣ ಮಾಡಬೇಕು. ಶ್ರವಣ ಮಾಡಾಕ ಮೊಟ್ಟ ಮೊದಲೇ ಸಾಧನ ಭಕ್ತಿ. ಪರಮ ಭಕ್ತಿಯೊಳು ಅಧ್ಯಾತ್ಮವನು ತನ್ನ ಅನುಭವ ಕರಮೆಣಿಪಂತೆ ನಿರುತವೆನನು ಕೇಳುವ ಹೊರಗುಣವದುತ್ತಾನೆ ಸುಶ್ರವಣವೆನಿಪುದು. ಶ್ರವಣ ಆಗಬೇಕಾಗಿತ್ತಂದ್ರ ಪರಮ ಭಕ್ತಿಯೊಳು ಅಧ್ಯಾತ್ಮವನು ತನ್ನ ಅನುಭವ ಕರಮೆಣಿಪಂತೆ. ಸದ್ಗುರುನಾಥನ ಮೇಲೆ ಪರಮ ಭಕ್ತಿ ಶ್ರದ್ಧಾ ಉಳ್ಳವನಾಗಿ ನೀ ಶಾಸ್ತ್ರ ಶ್ರವಣ ಮಾಡಿದಿ ಅಂದ್ರ ಶಾಸ್ತ್ರ ಹತ್ತದ, ಶಾಸ್ತ್ರ ಅದ. ಅದು ಇರ್ಲಿಲ್ಲ ಅಂದ್ರ ಏನ್ ಹೇಳ್ತಾರ ಬಿಡ, ಇವ್ರೇನ್ ಹೇಳ್ತಾರ ಬಿಡ ಅಂತ ಹಿಂಗ ಅಶ್ರದ್ಧೆಯಿಂದ ಭಕ್ತಿ ಇಲ್ಲದ ಕೇಳಿದೇವ ಅಂದ್ರೆ ನಿದ್ಯೆನ ಹತ್ತದ. ಏನ್ ಶ್ರವಣ ಸಮಾಧಿ ಹತ್ತಂಗಿಲ್ಲ, ನಿದ್ರಾ ಸಮಾಧಿ ಅಂತೂ ಹತ್ತದ, ಏನು ತಿಳಿಯಂಗಿಲ್ಲ, ಸಮಯ ವ್ಯರ್ಥಕ್ಕೆ ಅಷ್ಟ. ಅದಕ್ಕಾಗಿ ಪರಮ ಭಕ್ತಿಯೋ ಅಧ್ಯಾತ್ಮವನು ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಭಕ್ತಿಯುಳ್ಳವನಾಗಿ ನೀನು ಶ್ರವಣ ಮಾಡು. ಒಟ್ಟಾರೆ ಅಭಿಪ್ರಾಯ ಏನು ಅಂತಿದ್ರೆ, ನೀ ಕಾಲ ಕರ್ಮ ಮಾಯವನಿಗೆ ಗೆಲ್ಲಬೇಕಾದ್ರೂ ನಿನಗೇನ್ ಬೇಕು? ಭಕ್ತಿನ ಬೇಕು. ನೀ ವೇದಾಂತ ಶಾಸ್ತ್ರಕ್ಕೆ ಅಧಿಕಾರಿ ಆಗಬೇಕಾದ್ರೂ ಭಕ್ತಿನ ಬೇಕು. ನೀ ಶಿಷ್ಯ ಅಂತ ಕರೆಸ್ಕೋಬೇಕಾದ್ರೂ ಭಕ್ತಿನ ಬೇಕು. ನೀ ಶ್ರವಣ ಮಾಡಬೇಕಾದ್ರೂ ಕೂಡ ಭಕ್ತಿನ ಬೇಕು. ಹಿಂಗ್ ಇದ್ರನೇ ಏನಾಗ್ತದ ಅಂತಂದ್ರ ನಿನಗೆ ಜ್ಞಾನವೂ ಆಗುತ್ತದೆ, ಭಕ್ತಿಯೂ ಪ್ರಾಪ್ತವಾಗುತ್ತದೆ, ವೈರಾಗ್ಯವೂ ಪ್ರಾಪ್ತವಾಗುತ್ತದೆ, ಇಹಲೋಕದ ಹಾಗೂ ಪರಲೋಕದ ಭೋಗ ಭಾಗ್ಯಗಳು ದೊರೆಯುತ್ತವೆ. ಒಟ್ಟಾರೆ ಇಚ್ಛಿಸಿದ್ದನ್ನ ಕೊಡ್ತಕ್ಕಂತ ಸಾಮರ್ಥ್ಯ ಆ ಭಕ್ತಿಗದ. ಅದಕ್ಕಾಗಿ ಮೊದಲನೇ ಸಾಧನ ಯಾವುದು? ಭಕ್ತಿ ಅಂತಕ್ಕಂಥದ್ದು. ಇಷ್ಟೆಲ್ಲ ಆದ ನಂತರ ಭಕ್ತಿ ಭಕ್ತಿ ಅಂತಾರೆ. ಯಾವ್ದಕ್ಕೆ ಅನ್ಬೇಕ್ರಿ? ಇನ್ನ ಏನು ಗುಡಿಗೆ ಹೋಗಿ ಒಂದ್ ಎರಡು ಉದ್ಕಡ್ಡಿ ತಗೊಂಡು ಹೋಗಿ ಯಾವ್ದೋ ಉದ್ಕಡ್ಡಿ ಅಲ್ಲಿ ಬೆಳಗ್ಗೆ ಮತ್ತೆ ಗುಡಿ ಗಾಡಿಗೆ ಚುಚ್ಚಿ ಮತ್ತೆ ಮುಂದಿನ ದೇವ್ರಿಗೆ ಹೋಗಿ ಇದ್ರ ಮಾಡಿ ಇದಕ್ಕೆ ಭಕ್ತಿ ಅನ್ಬೇಕು. ಅವ್ರ ಕಂಡಾಗಿ ಇವ್ರ ಕಂಡಾಗಿ ಹೆಂಗ ಬಿದ್ದು ಮತ್ತೆ ಹಿಂದ್ ಹಾಳ್ತಾರೆ, ಅವ್ರೇನು ಬಿಡಿ ಇವ್ರೇನು ಬಿಡ ಅನ್ನೋದು ಇದಕ್ಕೆ ಭಕ್ತಿ ಅನ್ಬೇಕು. ನಿಜವಾದ ಭಕ್ತಿ ಅಂತಾರೆ ಯಾವ್ದಕ್ ಕಣಬೇಕು ಅಂತ ಕೇಳಿದ್ರೆ ನಿಜಗುಣ ಶಿವಯೋಗಿಗಳೇ ಸ್ಪಷ್ಟ ಬರೀತಾರ, ಇದಕ್ಕೆ ಭಕ್ತಿ ಅನ್ನಬೇಕು ಅಂತ. ಪರಮಾತ್ಮನೋಳು ಆರಾಧ್ಯತ್ವ, ತನ್ನೋಳು ಆರಾಧಕತ್ವ. ಗುರುವಿನೋಳು ಸೇವ್ಯತ್ವ, ತನ್ನೋಳು ಸೇವಕತ್ವ. ವೇದಾಂತ ಶಾಸ್ತ್ರದೋಳು ಶಾಸನತ್ವ, ತನ್ನೋಳು ಶಾಸತ್ವ ಎಂದು ನಂಬಿರುವುದೇ ಭಕ್ತಿ. ಪರಮಾತ್ಮ ಅದಾನ, ಪರಮಾತ್ಮನು ಆರಾಧನೆಯನ್ನ ಮಾಡಿಸಿಕೊಳ್ಳಲಿಕ್ಕೆ ಯೋಗ್ಯನಾಗಿದ್ದಾನ. ನಾನು ಆತನ ಆರಾಧಕನಾಗಿರಬೇಕೆನ್ನುವ ಭಾವನೆ ಇರಬೇಕು. ಸದ್ಗುರುನಾಥ ಸೇವೆಯನ್ನ ಮಾಡಿಸಿಕೊಳ್ಳಲಿಕ್ಕೆ ಯೋಗ್ಯನಾಗಿದ್ದಾನೆ. ನಾನು ಆತನ ಸೇವಕನಾಗಿರಬೇಕು ಅನ್ನುವಂತ ಭಾವನೆ ಇರಬೇಕು. ವೇದಾಂತ ಶಾಸ್ತ್ರಗಳೇ ನಮಗೆ ಕಾನೂನುಗಳು. ನಮ್ಮ ಶಾಸನಗಳು ಏನು ಅಂತ ಕೇಳಿದ್ರೆ ವೇದಾಂತ ಶಾಸ್ತ್ರಗಳೇ ನಮ್ಮ ಶಾಸನಗಳು. ಆ ಕಾನೂನವನ್ನು ಮೀರಿ ನಡೆದ್ರೆ ಹೆಂಗೋ ಮಾಡಿ ತಪ್ಪಿಸ್ಕೋಬಹುದು.
ಈ ಕಾನೂನವನ್ನ ವೇದಾಂತ ಶಾಸ್ತ್ರಗಳನ್ನು ಅಂತ ಕಾನೂನವನ್ನು ಮೀರಿ ನಡೆದದ್ದಾದ್ರೆ ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯನೇ ಇಲ್ಲ. ಆದುದರಿಂದ ಇವೇ ನಮಗೆ ಮುಖ್ಯವಾದ ಶಾಸನಗಳು, ಇವೇ ನಮಗೆ ಕಾನೂನುಗಳು. ಈ ಕಾನೂನವನ್ನ ಮೀರಿ ನಡೆಯಬಾರದು ಅನ್ನುವ ಭಾವನೆ ಇರಬೇಕು. ಇದಕ್ಕೆ ಭಕ್ತಿ ಅಂತ ಕರಿತೀನಿ ಅಂತ ನಿಜಗುಣ ಶಿವಯೋಗಿಗಳು ಬಹಳ ಸ್ಪಷ್ಟವಾಗಿ ಬರ್ಕೊಂಡ್ ಬಂದಿದ್ದಾರೆ. ಉತ್ಪತ್ತಿ ಅರ್ಥವನ್ನು ನೋಡೋದಾದ್ರೂ ಕೂಡ ಭಜ ಅನ್ನುವ ಒಂದು ಧಾತುವಿಗೆ ತಿನ್ ಅನ್ನುವ ಒಂದು ಪ್ರತ್ಯಯ ಸೇರಿದಾಗ ಭಕ್ತಿ ಅನ್ನುವ ಒಂದು ಶಬ್ದದ ಉತ್ಪತ್ತಿ ಆಗ್ತದ. ಭಜ ಯುಕ್ತೈವ ವೈ ಧಾತು ಸೇವಾಯಾಂ ಪರಿಕೀರ್ತಿತ ತಸ್ಮಾತ್ ಸೇವಾ ಬುಧೈ ಪ್ರೋಕ್ತ ಭಕ್ತಿ ಸಾಧನ ಭೂಯಸಿ ಅಂತ ಭಕ್ತಿಯ ಲಕ್ಷಣವನ್ನು ಮಾಡಿದ್ದಾರೆ. ಸೇವೆ ಎಂದು ಅರ್ಥವನ್ನು ಕೊಡ್ತಕ್ಕಂಥದ್ದಕ್ಕೆ ಭಜ ಅನ್ನುವ ಒಂದು ಧಾತು ಇದು. ಇಲ್ಲಿಂದ ಉತ್ಪತ್ತಿಯಾಗಿರ್ತಕ್ಕಂಥದ್ದು ಸೇವೆ. ಅದು ಗುರು ಹಿರಿಯರ ಹಾಗೂ ಪರಮಾತ್ಮನ ಒಟ್ಟಾರೆ ಸೇವೆ ಅಂತ ಅರ್ಥವನ್ನು ಕೊಡ್ತಕ್ಕಂಥದ್ದು ಭಕ್ತಿ ಅಂತ. ಈ ಭಕ್ತಿಯನ್ನು ಮಾಡೋಣದರಿಂದ ಏನಾಗ್ತಾನೆ, ಪರಮಾತ್ಮನ ಸಂತುಷ್ಟನಾಗಿ ನಮಗೆ ಬೇಕಾಗಿರ್ತಕ್ಕಂಥ ಜ್ಞಾನ ವೈರಾಗ್ಯಗಳನ್ನ ಕರುಣಿಸ್ತಾನ, ಮೋಕ್ಷವನ್ನು ಕರುಣಿಸ್ತಾನ, ಎಲ್ಲವನ್ನು ಕೊಡುವ ಸಾಮರ್ಥ್ಯ ಅವನಲ್ಲದ. ಅರ್ಥಾತ್ ಸಾಧನಗಳ ಪ್ರಾಪ್ತ ಆದವು ಅಂತ ಸಾಧ್ಯವಾದ ವಸ್ತು ಸಹಜವಾಗಿ ಪ್ರಾಪ್ತ ಆಗ್ತದೆ. ನಮಗ್ ಬೆಂಗಳೂರಿಗೆ ಹೋಗಾಕ ಸಾಧನ ಯಾವುದೋ ಒಂದು ಟ್ರೈನೋ ಬಸ್ಸೋ ಕಾರೋ ಸಿಕ್ತು ಅಂದ್ರೆ ಇದು ಸಾಧನ. ಬೆಂಗಳೂರ ಸಾಧ್ಯ. ಈ ಸಾಧನ ಸಿಕ್ಕಾವಂತಂದ್ರೆ ಸಾಧ್ಯಕ್ಕೆ ಸಹಜವಾಗಿ ಸಿಗ್ತದ. ಸಾಧನ ಯೋಗ್ಯ ಇರಬೇಕು ಮೊದಲ. ಅದಕ್ಕಾಗಿ ಮುಕ್ತಿಗೆ ಸಾಧನೆಗಳು ಯಾವುವು ಅಂತಂದ್ರೆ ಭಕ್ತಿ, ಜ್ಞಾನ, ವೈರಾಗ್ಯ. ವೈರಾಗ್ಯನ ಕುರಿತು ಸಾಕಷ್ಟು ಹೇಳಿದಾರೆ. ಈ ಭಕ್ತಿ ವಿಷಯಕವಾಗಿ ಏನಿದೆ, ಒಂದು ವರ್ಷ ಗಂಟೆ ಹೇಳಿದ್ರೆ ಮುಗಿಯಂಗಿಲ್ಲ ಇದು ಭಕ್ತಿ ಅಂತ ಅನ್ನುವಂಥದ್ದು. ಅಷ್ಟೊಂದು ವಿಸ್ತಾರವಾಗಿರ್ತಕ್ಕಂಥದ್ದು. ಬಹಳಷ್ಟು ಮಂದಿ ಭಕ್ತಿಗೆ ಏನೇನೋ ಬೇರೆ ಬೇರೆ ರೀತಿಯಲ್ಲಿ ಅರ್ಥಗಳನ್ನು ಮಾಡಿದ್ದಾರೆ. ಎಲ್ಲವೂ ಒಂದೇ ಅದು. ಪೂಜಾದ್ವಿಷ ಅನುರಾಗ ಇತಿ ಗರ್ಗ. ಪೂಜಾದಿಗಳಲ್ಲಿ ಅನುರಾಗವನ್ನ ಇಡುವುದಕ್ಕೆ ಭಕ್ತಿ ಅಂತ ಕರಿತೀನಿ. ಅದು ಮಾನಸ ಪೂಜೆ ಆಗಿರಬಹುದು, ಬಾಹ್ಯ ಪೂಜೆ ಆಗಿರಬಹುದು. ಅವುಗಳಿಗೆ ನಾನು ಭಕ್ತಿ ಅಂತ ಕರಿತೀನಿ ಅಂತ ತಿಳಿದು ಗರ್ಗ ಮಹರ್ಷಿಗಳು ಹೇಳ್ತಾ ಇದ್ದಾರೆ. ಕಥಾದ್ವಿಷ ಅನುರಾಗ ಪರಾಶರ್ಯ. ಪರಾಶರ ಮಹರ್ಷಿಯ ಪುತ್ರನಾಗಿರ್ತಕ್ಕಂಥ ವೇದವ್ಯಾಸರು ಪರಮಾತ್ಮನ ಗುಣಗಾನವನ್ನ ಮಾಡುವುದರಿಂದ ಅದು ನಿರ್ಗುಣವಾಗಿರ್ತಕ್ಕಂಥ ಸ್ವರೂಪರ ಇರಲಿ, ಸಗುಣ ಸ್ವರೂಪವರ ಇರಲಿ, ಅವುಗಳನ್ನ ಕುರಿತು ಶ್ರವಣ ಮಾಡುವುದಕ್ಕನೆ ಭಕ್ತಿ ಅಂತ ಕರಿತೀನಿ ಅಂತ ಅವರು ಪರಾಶರ ಮಹರ್ಷಿಗಳು ಪುತ್ರರಾಗಿರ್ತಕ್ಕಂಥ ವೇದವ್ಯಾಸರು ಹೇಳ್ತಾ ಇದ್ದಾರೆ. ಶಾಂಡಿಲ್ಯ ಮಹರ್ಷಿಗಳಂತಕ್ಕಂಥವ್ರು ಭಕ್ತಿಯ ವಿಷಯಕವಾಗಿ ಭಕ್ತಿಯನ್ನು ಹಿಂಗ ಪ್ರತಿಪಾದನೆ ಮಾಡಿದಾನ. ಸಾಧಕರು ನೋಡ್ಬೇಕು ಅದನ್ನು. ಶಾಂಡಿಲ್ಯ ಭಕ್ತಿ ಸೂತ್ರ, ಭಕ್ತಿ ಸೂತ್ರನ ನಾರದ ಭಕ್ತಿ ಸೂತ್ರ, ಶಾಂಡಿಲ್ಯ ಭಕ್ತಿ ಸೂತ್ರ. ಶಾಂಡಿಲ್ಯ ಮಹರ್ಷಿ ಅಂತಕ್ಕಂಥವ ನಿಮ್ಮ ಏನ್ 6 ದರ್ಶನ ಅಂತ ಕರಿತೀರಲ್ಲ ನೀವು, ಸಾಂಖ್ಯ, ಯೋಗ, ನ್ಯಾಯ, ವೈಶೇಷಿಕ, ಪೂರ್ವ ಮೀಮಾಂಸ, ಉತ್ತರ ಮೀಮಾಂಸ, 6 ದರ್ಶನಗಳಂತ ಏನು ಕರಿತೀರಿ ಅಲ್ಲ, ಈ ದರ್ಶನಗಳಿಗೆ ಸರಿ ಸಮಾನವಾದದ್ದೇ ನಮ್ಮ ಭಕ್ತಿ ದರ್ಶನ. ಈ ರೀತಿಯಾಗಿ ಪ್ರತಿಪಾದನೆಯನ್ನ ಮಾಡಿರ್ತಕ್ಕಂಥವ್ರು ಶಾಂಡಿಲ್ಯ ಭಕ್ತಿ ಸೂತ್ರದಲ್ಲೇ ಶಾಂಡಿಲ್ಯ ಮಹರ್ಷಿಗಳು. ಅವ್ರು ಏನ್ ಹೇಳ್ತಾರೋ ಅಂತ ಕೇಳಿದ್ರೆ ಆತ್ಮರತ್ಯ ನ ವಿರೋಧಿತಿ ಇತಿ ಭಕ್ತಿ. ಶಾಂಡಿಲ್ಯ ಮಹರ್ಷಿಗಳು ನೀವು ಪೂಜಾದಿಗಳನ್ನಾರ ಮಾಡ್ರಿ, ಕಥಾದಿಗಳ ಕುರಿತು ಶ್ರವಣಾದಿಗಳನ್ನಾರ ಮಾಡ್ರಿ, ಅದು ಹೆಂಗಿರಬೇಕು ಅಂತ ಕೇಳಿದ್ರೆ ಆತ್ಮಾನುಸಂಧಾನಕ್ಕೆ ಅಡ್ಡಿ ಆಗಿರಬಾರದು. ಅದಕ್ಕೆ ನಾ ಭಕ್ತಿ ಅಂತ ಕರಿತೀನಿ. ಆತ್ಮರತ್ಯ ನ ವಿರೋಧಿ ಇತಿ ಶಾಂಡಿಲ್ಯ ಮಹರ್ಷಿಯ ಅಭಿಪ್ರಾಯ ಇದು. ನೀವು ಕಥಾದಿಗಳನ್ನ ಕೇಳಿ ನಿರ್ಗುಣ ಸ್ವರೂಪವನ್ನಾರ ಶ್ರವಣ ಮಾಡ್ರಿ, ಸಗುಣ ಸ್ವರೂಪವನ್ನಾದರೂ ಚಿಂತನೆ ಮಾಡ್ರಿ. ಅದರ ಜೊತೆಗೆ ಪೂಜಾದಿಗಳನ್ನಾರ ಮಾಡಲಿ, ಬಾಹ್ಯ ಪೂಜಾದಿಗಳನ್ನಾರ ಮಾಡ್ರಿ, ಮಾನಸ ಪೂಜಾದಿಗಳನ್ನಾರ ಮಾಡ್ರಿ. ಅದು ಹೆಂಗಿರಬೇಕು ಅಂತ ಕೇಳಿದ್ರೆ ಆತ್ಮಾನುಸಂಧಾನಕ್ಕೆ ನಾನೇ ಅಂದ್ರೆ ನಿಧಿಧ್ಯಾಸನ ರೂಪವಾಗಿರ್ತಕ್ಕಂಥ ಆತ್ಮಾನುಸಂಧಾನ ಅಂತ ಏನ್ ಕರಿತಾ ಇದೀವಲ್ಲ ನಾವ, ಅನಾತ್ಮ ವರ್ಗವನ್ನ ನೇತಿಗಳಿದು ಆತ್ಮ ಸ್ವರೂಪವನ್ನು ಚಿಂತನೆ ಮಾಡ್ತಕ್ಕಂಥದ್ದು ಏನೈತಲ್ಲ, ಪ್ರವಾಹ ಪ್ರವರ್ಧನ ರೂಪವಾಗಿರ್ತಕ್ಕಂಥ ನಿಧಿಧ್ಯಾಸನ, ಅದಕ್ಕೆ ಅಡ್ಡಿ ಆಗಬಾರದು. ಅದಕ್ಕೆ ನಾ ಭಕ್ತಿ ಅಂತ ಕರಿತೀನಿ ಅಂತ ಶಾಂಡಿಲ್ಯ ಮಹರ್ಷಿಗಳು ಹೇಳಿದರು. ಇನ್ನು ಇದ ಭಕ್ತಿಗೆ ಇನ್ನೊಬ್ರು ವ್ಯಾಖ್ಯಾನ ಮಾಡಿದ್ರು ನಾರದ ಮಹರ್ಷಿಗಳು. ಎಲ್ಲವನ್ನ ಹೇಳಿದ ನಂತರ ಕೊನೆಗೆ ಹೇಳಿದ್ರು ಅವರು ಏನು ಅಂತ ಕೇಳಿದ್ರೆ, ನೀವು ಏನಾದ್ರೂ ಮಾಡ್ರಿ, ಅದೆಲ್ಲ ಹೆಂಗಿರಬೇಕು ಅಂತ ಕೇಳಿದ್ರೆ ಅದು ಪರಮಾತ್ಮನ ಪ್ರೀತ್ಯರ್ಥವಾಗಿರಬೇಕು.
ಎಲ್ಲ ಕ್ರಿಯೆಗಳನ್ನ ಪರಮಾತ್ಮನಿಗೆ ಅರ್ಪಣೆ ಮಾಡಬೇಕು. ನೀವು ಮಾಡತಕ್ಕಂತ ಪ್ರತಿಯೊಂದು ಕ್ರಿಯೆಗಳನ್ನ ಅರ್ಪಣೆ ಮಾಡುವುದರೊಂದಿಗೆ ನಾರಾದಸ್ತು ತದರ್ಪಿತ ಅಖಿಲ ಚಾರತ ತದ್ವಿಸ್ಮರಣೆ ಪರಮ ವ್ಯಾಕುಲತೆ ಯಥಾ ವ್ರಜ ಗೋಪಿಕಾನಾಂ. ಅದು ಹೆಂಗಿರ್ಬೇಕು ಅಂತ ಕೇಳಿದ್ರೆ ನಾವು ಏನು ಮಾಡ್ತೀವೋ ಅದು ಎಲ್ಲವೂ ಪರಮಾತ್ಮನ ಪ್ರೀತ್ಯರ್ಥವಾಗಿ ಅವನಿಗೆ ಅರ್ಪಣಾ ರೂಪದಿಂದ ಮಾಡ್ತಕ್ಕಂಥವರಾಗಿರಬೇಕು. ಅದರ ಜೊತೆಗೆ ಒಂದಿಷ್ಟು ಪರಮಾತ್ಮನ ನಾಮಸ್ಮರಣೆಯಿಂದ ವಿಸ್ಮರಣೆ ಆಯ್ತು ಅಂತಂದ್ರ ಅದಕ್ಕೆ ಪರಮ ವ್ಯಾಕುಲತೆ ಉಂಟಾಗಬೇಕು, ಅಂದ್ರೆ ದುಃಖ ಆಗಬೇಕ. ಅದು ಹೆಂಗ್ ಉಂಟಾಗಬೇಕು ಅಂತ ಕೇಳಿದ್ರೆ ಗೋಪಿಕಾ ಸ್ತ್ರೀಯರಂಗ ಉಂಟಾಗಬೇಕಂತ. ಗೋಪಿಕಾ ಸ್ತ್ರೀಯರಂತ ಭಕ್ತಿ ಇನ್ನೊಬ್ಬರಲ್ಲಿ ಇಲ್ಲವೇ ಇಲ್ಲ ಅಂತ ಸ್ವತಃ ನಾರದ ಮಹರ್ಷಿಗಳೇ ಹೊಗಳಿದಾರೆ, ಸುಖ ಮಹರ್ಷಿಗಳೇ ಹೊಗಳಿದಾರೆ. ಅವ್ರು ಹೆಂಗ ಅಂತ ಕೇಳಿದ್ರೆ ಹುಟ್ಟುವುದು, ಬೀಸುವುದು, ಹಾಲುಗಳನ್ನ ಕರೆಯುವುದು ಯಾರಿಗಾಗಿ? ಆ ಪರಮಾತ್ಮನಿಗಾಗಿ, ಬೇರೆ ತಮಗಾಗಿ ಏನೂ ಅಲ್ಲ. ಒಂದು ನಿಮಿಷ ಆದ್ರೂ ಪರಮಾತ್ಮನ ನಾಮಸ್ಮರಣೆಯಿಂದ ವಿಸ್ಮರಣೆ ಆದ್ರು ಅಂತ ಕೇಳಿದ್ರೆ ಭಯಂಕರವಾಗಿರ್ತಕ್ಕಂಥ ದುಃಖ ಆಗ್ತದತ್ತ. ಅಂತ ಒಂದು ಭಕ್ತಿ ಅಂತಕ್ಕಂಥದ್ದು ಇರಬೇಕು. ಇದನ್ನೇ ನಿಜಗುಣ ಶಿವಯೋಗಿಗಳು ಕೂಡ ಸಕಲ ಕ್ರಿಯೆಗಳಂ ಈಶ್ವರಾರ್ಪಣೆ ಗೈಯುವಾತನೆ ಭಕ್ತಿ ಕಾಂಡಿ ಎನಿಪನು. ಕಾಂಡತ್ರಯಗಳನ್ನು ಹೇಳುವಾಗ ಜ್ಞಾನ ಕಾಂಡಿ ಯಾರು, ಭಕ್ತಿ ಕಾಂಡಿ ಯಾರು? ಈ ಕಾಂಡತ್ರಯಗಳನ್ನು ಹೇಳುವಂತಹ ಸಂದರ್ಭದಲ್ಲಿ ಎಲ್ಲ ಕ್ರಿಯೆಗಳನ್ನ ಈಶ್ವರಾರ್ಪಣೆ ಗೈಯುವಾತನೆ, ಈಶ್ವರನ ಪ್ರೀತ್ಯರ್ಥವಾಗಿ ಈಶ್ವರನಿಗೆ ಸಮರ್ಪಣೆ ಮಾಡುವಂತವನೇ ಭಕ್ತಿ ಕಾಂಡಿ ಅಂತ ಅನಿಸ್ಕೊಡುತ್ತೆ. ಅದನಂತ ಬಹಳ ಸವಿಸ್ತರವಾಗಿ ಹೇಳಿದ್ದಾರೆ. ಇನ್ನು ಮುಂದೆ ನಮ್ಮ ಸಚ್ಚಿದಾನಂದ ಅಪ್ಪಗಳು ವಿಶೇಷವಾಗಿ ನಿಜಗುಣ ಶಾಸ್ತ್ರವನ್ನ ಚೆನ್ನಾಗಿ ಅಧ್ಯಯನ ಮಾಡಿರ್ತಕ್ಕಂಥವರು. ಅವರು ವೈರಾಗ್ಯದ ಕುರಿತು ಮತ್ತು ಜ್ಞಾನದ ಕುರಿತು ಬಹಳ ಸುಂದರವಾಗಿರ್ತಕ್ಕಂಥ ಪದ್ಯ. ಒಂದೊಂದು ದಿವಸಕ್ಕೂ ಒಂದೊಂದು ನುಡಿ ಅಷ್ಟೇ ಚಿಂತನೆ ಮಾಡಿದ್ರೆ ಇದು ಏನಾರೋ ಒಂದು ಹಂತಕ್ಕೆ ಬರ್ತೈತಿ. ಇಲ್ಲ ಅಂದ್ರೆ ಜ್ಞಾನ ಅದು ಅನ್ನದೇ ಕೆಳ ತತ್ವ ನೀತಿಗಳಿದು, ಅದು ಅಂದ್ರೆ ಏನು, ಇದು ಅಂದ್ರೆ ಏನು, ಇವೆಲ್ಲ ತತ್ಪದ ವಾಕ್ಯ, ತ್ವಂಪದ ವಾಕ್ಯ, ತತ್ಪದ ಲಕ್ಷ್ಯ, ತ್ವಂಪದ ಲಕ್ಷ್ಯ ಇವೆಲ್ಲ ನೋಡಾಕ್ ಹೋದಿವಿ ಅಂತ ಕೇಳಿದ್ರೆ ಬಹಳ ವಿಸ್ತಾರವಾಗಿರ್ತಕ್ಕಂಥದ್ದು. ಸಮಯ ಅಂತಕ್ಕಂಥದ್ದು ಬಹಳ ಆಗ್ಯದ. ಇನ್ನು ಮಾತನಾಡ್ತಕ್ಕಂಥ ಪೂಜ್ಯರು ಬಹಳ ಜನ ಅದಾರ. ಭಕ್ತಿ ಅಂತಕ್ಕಂಥದ್ದು ಕಷ್ಟಕ್ಕೆ ನನಗೆ ತಿಳಿದಿರ್ತಕ್ಕಂಥ 4 ಮಾತುಗಳನ್ನ ಹೇಳಿದ್ದೀನಿ. ಇನ್ನು ಮುಂದಿನ ವಿಷಯವನ್ನ ಎಲ್ಲ ಪೂಜ್ಯರು ನಿಮ್ಮೆಲ್ಲರಿಗೆ ಸವಿಸ್ತಾರವಾಗಿ ತಿಳಿಸಿಕೊಡಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ 12 ವಾಗ್ರೂಪ ಪುಷ್ಪಗಳನ್ನ ಸದ್ಗುರುಗಳ ಶ್ರೀ ಚರಣಗಳಲ್ಲಿ ಸಮರ್ಪಣೆ ಮಾಡ್ತಾ ಇದ್ದೀನಿ. ಅಂತ ನಮ್ಮ ಟ್ರಸ್ಟ್ಗಳಾದಂಥ ಚೇರ್ಮನ್ರಾದಂಥ ಬಾಳಮಂಗಜಿ ಕೊಂಡಿಯವರೇ, ಪೂಜಾರವರೇ, ಕಲ್ಯಾಣ್ ಶೆಟ್ರೆ ಹಾಗೂ ಭಕ್ತರೇ, ಈ ಪ್ರವಚನ ಅನ್ನುವಂಥ ಒಂದು ಶಬ್ದ ತಿಳ್ಕೋಬೇಕಾದ್ರೆ ಎಷ್ಟೋ ವರ್ಷಗಳು ಬೇಕಾಗ್ತಾವಂತ ನನ್ನ ಭಾವನೆ. ಯಾರು ಬೇಕಾದವರು ಪ್ರವಚನ ಹೇಳಲಿಕ್ಕೆ ಆಗೋದಿಲ್ಲ. ಪ್ರವಚನ ಹೇಳಬೇಕು ಅಂದ್ರೆ ಅವರಲ್ಲಿ ಮೊದಲು ತಮ್ಮ ಧ್ಯಾನವನ್ನು ಕೇಂದ್ರೀಕರಿಸಿ ಅನೇಕ ವರ್ಷಗಳವರೆಗೆ ಅದನ್ನು ವಿದ್ಯಾಭ್ಯಾಸ ಮಾಡಿ ಗುರುಗಳಿಂದ ಪಡೆದು ಓದಿ ನಂತರ ಅವರು ಪ್ರವಚನಕ್ಕೆ ಕೂತ್ರೆ ಬಹಳ ಒಳ್ಳೇದಿರ್ತದೆ. ನಮ್ಗೆ ನಾವು ಬಹಳ ಸಲ ನೋಡ್ತೀವಿ. ನಾನು ಪೂಜಾರಿ ಅವರು ನಮ್ಮಲ್ಲಿ ಬಹಳ ಒಂದು ಅನರ್ಘ್ಯ ರತ್ನ ನಮ್ಮ ಟ್ರಸ್ಟ್ಗಳಲ್ಲಿ. ಅವರು ಪ್ರವಚನ ಹೇಳಿ ಕೂತ್ರೆ ಯಾರೂ ಎದ್ದ ಹೋಗೋದಿಲ್ಲ. ಅಂಥ ಅದ್ಭುತವಾದಂಥ ವಿದ್ಯಾಭ್ಯಾಸ ಮಾಡ್ಯಾರ. ವಿದ್ಯಾಭ್ಯಾಸದ ಜೊತೆಗೆ ಪ್ರವಚನ ಹೇಳೋರಿಗೆ ಕಂಠನೂ ಒಳ್ಳೇದಿರಬೇಕು, ಸಂಸ್ಕೃತ ಇರಬೇಕು, ಸಂಸ್ಕೃತ ಅಭ್ಯಾಸ ಇರಬೇಕು, ಸಿದ್ಧಾರೂಢರ ಬಗ್ಗೆ ಗೊತ್ತಿರಬೇಕು. ಈ ರೀತಿ ಎಲ್ಲ ವಿಷಯಗಳನ್ನು ಕೇಂದ್ರೀಕರಿಸಿ ಹೇಳ್ತಕ್ಕಂಥದ್ದು. ಮೊನ್ನೆ ನಾನು ಯಾವುದೋ ಒಂದು ಅರ್ಜೆಂಟ್ ಕೆಲಸಕ್ಕೆ ಹೋಗ್ಬೇಕಾಗಿತ್ತು. ಪೂಜಾರಿ ಅವರು ಇಲ್ಲಿ ಭೇಟಿಯಾದ್ರು. ಒಂದು ಅರ್ಧ ಗಂಟೆ ಹೋಗಿ ಬರೋದು ನಡ್ರಿ ಅಂದ್ರು. ನನಗೆ ಎಲ್ರಿ ಅಂದೆ. 10 ಗಾಡಿ ಅಂದ್ರು. ಹತ್ತಿವೆ. ನಾನು ಎಲ್ಲಿ ಕರ್ಕೊಂಡು ಹೋದ್ರು? ಅವರು ಗದಿಗೆ ಕರ್ಕೊಂಡು ಹೋದ್ರು. ಗದಿಗಿನಾಗ ಒಂದು 800 ಜನ ಇದ್ರು. ಅದ್ರಾಗ 600 ಜನ ಹೆಣ್ಮಕ್ಳು ಇದ್ರು. ಅಲ್ಲೇ KH ಪಾಟೀಲ್ರು, HK ಪಾಟೀಲ್ರು ಅಲ್ಲಿ ಕೂತಿದ್ರು. ಇಲ್ಲೇ ಕರ್ಕೊಂಡು ಬಂದ್ರಿ ಇವರು ಅಂತ. ಆಮೇಲೆ ನನಗೂ ಇಲ್ಲಾಕ್ರಿ, ಇಲ್ಲ ಬೆಟ್ಟೆಗೆ ಹೋಗೋಣ ಬರ್ರಿ ಅಂತ. ಅಲ್ಲಿ ನೋಡಿದ್ರೆ ಇವರು ಮುಖ್ಯ ಪ್ರವಚನಕಾರರು. 2.5 ತಾಸು ಪ್ರವಚನ ಮಾಡಿದ್ರು. ನಾನಂದೆ ಇನ್ನೊಮ್ಮೆ ಇವ್ರ ಕೂಡ ಹೋಗ್ಬೇಕಾದ್ರೆ ಭಾಳ ಹುಷಾರಲ್ಲೇ ಹೋಗ್ಬೇಕು ನಾವು. ಬಹಳ ಅದ್ಭುತ. ನಾವು ಎಷ್ಟೋ ಸಲ ಈ ಕುಸ್ತಿ ಒಳಗೆ ಬರ್ತಾರಲ್ಲಪ್ಪ ಈ ಪೈಲ್ವಾನ್ರು, ನಮ್ಮೂರ್ ಪೈಲ್ವಾನ್ ಕೂಡ ನಿಮ್ಮ ಯಾರೇ ಇದ್ದೀರೇನು ಅಂತಂದ್ರೆ ನಮ್ಮ ಊರಾಗ ಒಬ್ರು ಇದ್ದಾರ್ರಿ ಅಂತ ಹೇಳಿ. ಹಂಗೆ ನಮ್ಮ ಸಿದ್ಧಾರೂಢ ಮಠದಾಗ ಯಾರೇ ಬಂದ್ರು ನಿಮ್ಮಲ್ಲೇ ಯಾರೇ ಇದ್ದಾರೇನು ಅಂದ್ರೆ ನಾವು ಪೂಜಾರಿ ಅವ್ರನ್ನ ತೋರಿಸ್ತೀವಿ. ಆಮೇಲೆ ನಾನು ಗುರುನಾಥಾರೂಢರನ್ನ ನಾನು
ಕನಿಷ್ಠ ಒಂದು 7-8 ಸಲ ನೋಡಿದವ ನಾನು. ಅವರು ಪಲ್ಲಕ್ಕಿಯಲ್ಲಿ ಕುತ್ಕೊಂಡು ಆಜಾದ್ ರೋಡ್ನಿಂದ ಜಡಿಮಠಕ್ಕೆ ಹೋಗ್ಬೇಕಾದ್ರೆ ನಮ್ಮ ಮನೆಯಲ್ಲೇ ಅಲ್ಲಿ ಹಾಯ್ದು ಹೋಗ್ತಿದ್ರು. ನಾವು ಬಿಂದಿಗೆಯಾಗ ನೀರಿನ ಕೊಡ ತಗೊಂಡೋಗಿ ಅವ್ರ ಸೂರಿಗೆ ನಮಸ್ಕಾರ ಮಾಡ್ತಿದ್ದೀವಿ. ಅವರು ಏನು ಮಾತಾಡ್ತಿದ್ದಲ್ಲ, ಮುಗ್ಧನಿಗೆ, ಮಕ್ಕಳನಿಗೆ, ಸುಂದರನಿಗೆ, ಎಂಥನಿಗೆ ಅವ್ರದ್ದು ಪಾಲ್ಕ್ಯಾ ಕೂತಾಗ ಏನೋ ಎಲ್ಲೇ ನೋಡೋಗ್ತಿದ್ರು. ಯಾಕಡೆನೂ ಕೈ ಮಾಡ್ತಿದ್ರು, ಯಾಕಡೆ ಇದು ಮಾಡ್ತಿದ್ರು, ಈ ಕಡೆ ನೋಡ್ತಿದ್ರು. ಬರೀ ಆ ಮುಖ ನೋಡ್ಬಿಟ್ರೆ ಏನು ಸಂತೋಷ ಆಗ್ತಿತ್ತು. ಅಂಥ ಅದ್ಭುತ ವ್ಯಕ್ತಿ ಅವರು. ಮುಂದೆ ಅವ್ರಿಗೆ ಸ್ವಲ್ಪ ಹುಷಾರಿಲ್ಲ, ಕೋಆಪರೇಟಿವ್ ಹಾಸ್ಪಿಟ್ಲಿಗೆ ಹಾಕಿದ್ರು. ಅಲ್ಲೇ ಪದ್ಮಶ್ರೀ RB ಪಾಟೀಲ್ ಡಾಕ್ಟರ್ ಚಿಕಿತ್ಸೆ ಕೊಡ್ತಿದ್ರು ಅವ್ರಿಗೆ. ಆ ಹೊತ್ತಿನಲ್ಲಿ ನಾನು ಅಲ್ಲೇ ಹೌಸ್ ಸರ್ಜನ್, ಅಲ್ಲಿ ಹೋದಾಗನು ಅವ್ರನ್ನ ನೋಡಿದ್ದೀನಿ ನಾನು. ಆ ಪುಣ್ಯ ಭಾಗ್ಯ ನನಗೆ, ಆ ಇದರಿಂದ ನಾನು ಇಲ್ಲಿ ಟ್ರಸ್ಟಿ ಆಗಿದ್ದೀನಿ. ನಿಮ್ಗೆ ಹೇಳ್ಬೇಕಂದ್ರೆ ಹಿಂಗೆ ನಮ್ಮ ಮಠದಲ್ಲಿ ಎಲ್ಲ ವಿಷಯಗಳ ಬಗ್ಗೆ ಬಲ್ಲಂತಹ ಜನನೂ ಇದ್ದಾರೆ, ಟ್ರಸ್ಟಿಗಳನ್ನು ಇದ್ದಾರೆ, ಸ್ವಾಮಿಗಳು ಎಲ್ಲರೂ ಇದ್ದಾರೆ. ನಾವು ಪ್ರತಿ ಸಲ ಇದನ್ನ ಕರೆಸಿ ಇಂಥ ಅಪರೂಪದ ಕಾರ್ಯಕ್ರಮ ಯಾವ ಮಠದಲ್ಲಿನೂ ಆಗೋದಿಲ್ಲ. ಇನ್ನು ನಾವು ಎಷ್ಟೋ ಸಲ ಸಿದ್ಧಾರೂಢರ ಹತ್ರ ಹೋಗ್ತೇವೆ, ಭಕ್ತರು ಹೋಗಿ ಕೈ ಮುಗಿತೇವಿ, ನಮಸ್ಕಾರ ಮಾಡ್ತೀವಿ. ಏನೋ ಒಂದು ಬಲವಾದ ಚಿಂತೆ ನಮ್ಮಲ್ಲಿ ಕಾಡ್ತಿರ್ತದೆ. ಸಿದ್ಧಾರೂಢರ ಹತ್ರ ಹೋದ್ರೆ ಎಲ್ಲ ಬಗೆಹರಿತಾರೆ ಅಂತ ಹೇಳ್ತಾರ, ನಾವು ಹೋಗೋಣಂತ ಹೋಗ್ತೀವಿ. ಹೋಗಿ ಕೈ ಮುಗಿದು ನಮಸ್ಕಾರ ಮಾಡಿದ್ರೆ ಅಲ್ಲಿ ನಮಗೇನು ಅರ್ಥ ಆಗೋದಿಲ್ಲ. ಮುಂದೆ ನಾವು ಗುರುನಾಥಾರೂಢರ ಹತ್ರ ಬಂದಾಗ ಆ ಪ್ರಶ್ನೆಗೆ ಉತ್ತರ ಸಿಗ್ತದೆ. ಸಿದ್ಧಾರೂಢರು ಎಷ್ಟೋ ಸಲ ಕೆಲವೊಂದು ಪ್ರಶ್ನೆಗಳಿಗೆ ನಮ್ಮನ್ನ ಗುರುನಾಥಾರೂಢರ ಕಡೆ ಕಳಿಸ್ತಾರ, ಅಲ್ಲಿ ಸಿಗಲಾರ ಉತ್ತರ ಇಲ್ಲಿ ಸಿಗ್ತದ. ಇಂತಹ ಪವಾಡಗಳು ಇಲ್ಲಿ ನಡೀತಾವ. ಅದಕ್ಕೆ ಈ ಪವಿತ್ರ ಕ್ಷೇತ್ರದಲ್ಲಿ ಒಂದು ಪ್ರವಚನ ಕೇಳೋದೇ ಒಂದು ಪುಣ್ಯ ಅನ್ನುವಂಥ ಒಂದು ಮಾತನ್ನು ಹೇಳಿ, ಪೂಜ್ಯರು ಇನ್ನೂ ಬಹಳ ದೊಡ್ಡ ದೊಡ್ಡ ವಿದ್ವಾಂಸರು ಮಾತಾಡೋರಿದ್ದಾರೆ, ಅವ್ರಿಗೆ ಅನುವು ಮಾಡಿ ನನ್ನ ಮಾತು ವಿವರ ಮಾಡಿ. ಪ್ರಾಣಾಪೇಕ್ಷಿಗಳಾದ ತಮಗೆಲ್ಲ ಶುಭವನ್ನು ಹಾರೈಸಿ ಈ ಮಂಗಳಮಯ ಕಾರ್ಯಕ್ರಮದಲ್ಲಿ ಪ್ರವೇಶವಾಗೋಣ. ಇದು ಕೈವಲ್ಯ ಪದ್ಧತಿಯ ನೀತಿ ಕ್ರಿಯಾಚರ್ಯ ಸ್ಥಳದ 22ನೇ ಒಂದು ಪದ. ಕರುಣಿಸಿನ ಗಿದನೆ ಬೇಡುವೆ ನಭವ ಬೇರೊಂದು ವರವನ್ನೊಲ್ಲೆನು ಮುಕ್ತಿ ದೊರೆಯುವ ಸಾಧನವ. ಮೊದಲು ಕರುಣಿಸು ಅಂತ ಬೇಡ್ಕೊಂಡಿದ್ರು. ಕರುಣಿಸು ಅಂತಂದ್ರೆ ನಾವು ರಿಕ್ವೆಸ್ಟ್ ಮಾಡ್ಕೊಂಡಂಗೆ. ಈಗ ಅಂಗಡಿ ಬಂದು ಸಾಮಾನು ತಗೊಂತವಪ್ಪ, ನಾವು ಅವ್ನಿಗೆ ಬೆಲೆ ಎಷ್ಟು ಅಷ್ಟು ದುಡ್ಡು ಕೊಟ್ಬಿಟ್ರೆ ನಾವು ಪ್ಲೀಸ್ ಕರುಣಿಸಪ್ಪ ಅಂತ ಅನ್ನೋದಿಲ್ಲ. ನಾವು ದುಡ್ಡು ಕೊಡಿದ್ರೆ ಅಷ್ಟು ಸಾಮಾನು ತಗೊಂಡ ಅಂತ. ಇದು ಹಂಗಲ್ಲ. ಕರುಣಿಸು ಅಂದ್ರೆ ನಾವು ಅಷ್ಟು ಅವನಿಗೆ ನಾವು ಪರಮಾತ್ಮನಿಗೆ ನಾವು ಭಕ್ತಿ ಮಾಡಿಲ್ಲ ಅಂತ ಅರ್ಥ. ಆದ್ರೆ ನೀನೇ ದೊಡ್ಡ ಮನ್ಸು ಮಾಡಿ ಕೊಡಪ್ಪ ಅಂತ. ಇದು ನಾವು ಎಷ್ಟು ಮಾಡ್ತಾವ ಅಷ್ಟಕ್ಕೆ ಯಾವಾಗ ಕೊಟ್ಟನು ಕರ್ಮಕಾಂಡದಾಗೆ ಭಗವಂತ ನಮಗೆ ಕೊಡ್ತಾನೆ. ಕೊಡೋದ್ರಾಗೆ ಕರ್ಮಕಾಂಡದ ಒಂದ್ ನಮೂನೆ ಕೊಡ್ತಾನೆ, ಜ್ಞಾನಕಾಂಡದ ಒಂದ್ ನಮೂನೆ ಕೊಡ್ತಾನೆ. ಹೆಂಗೆ? ಕರ್ಮಕಾಂಡದ ಒಂದ್ ನಮೂನೆ ಕೊಡ್ತಾನೆ, ಉಪಾಸನಾ ಕಾಂಡದ ಒಂದ್ ನಮೂನೆ ಕೊಡ್ತಾನೆ, ಜ್ಞಾನ ಕಾಂಡದ ಒಂದ್ ನಮೂನೆ ಕೊಡ್ತಾನೆ. ನೀನ್ ಕರ್ಮಕಾಂಡದ ಯಾವ್ದನ್ನಾರ ಮಾಡು, ಯಜ್ಞ, ದಾನ, ತಪಸ್ಸು ಇವನ್ ಯಾವ್ದಾದ್ರೂ ಮಾಡ್ತೇವೆ. ಪರಮಾತ್ಮ ನಮಗೆ ಕೊಡಬೇಕಾದ್ರೆ ನೀನ್ ಎಷ್ಟು ಮಾಡ್ತೀಯ ಅಷ್ಟೇ ಕೊಡ್ತಾನೆ, ಜಾಸ್ತಿ ಕೊಡೋದಿಲ್ಲ. ಅದಕ್ಕೆ ಅದು ಕರ್ಮಕಾಂಡ ಅಂತ ಅನಿಸ್ಕೊಂಡಿದೆ. ಇದು ಭಕ್ತಿ ಕಾಂಡ. ಉಪಾಸನಾ ಕಾಂಡ ಅಂದ್ರೆ ನೀನ್ ಎಷ್ಟು ಮಾಡ್ತೀಯ ಅದಕ್ಕಿಂತಲೂ ಬಹುಪಟ್ಟು ಹೆಚ್ಚು ಪರಮಾತ್ಮನು ಕೊಡ್ತಾನೆ. ಅದು ಈ ಭಕ್ತಿ ಕಾಂಡದ ಒಂದು ವಿಶೇಷ. ಜ್ಞಾನಕಾಂಡ ಅಂದ್ರೇನು? ನೀನ್ ಎಷ್ಟು ಭಕ್ತಿ ಜ್ಞಾನಕಾಂಡದಿಂದ ನೇರವಾಗಿ ಅಭೇದವಾಗಿ ಒಂದು ಚಿಂತನೆ ಮಾಡಿದ್ರೆ ತನ್ನನ್ನೇ ತಾನು ಸಮರ್ಪಣೆ ಮಾಡ್ಕೊಂಡು ಬಿಡ್ತಾನೆ. ಇದು ಜ್ಞಾನಕಾಂಡದ ವಿಶೇಷ. ಇದು ಭಕ್ತಿ ಕಾಂಡದಲ್ಲಿ ಬಂದಿರೋದ್ರಿಂದ ಕರುಣಿಸು ಅಂತ ಬೇಡ್ಕೊಂಡ್ರೆ ನೀನ್ ಎಷ್ಟು ಅವನಿಗೆ ಕೊಡ್ಬೇಕು ಅದಕ್ಕಿಂತಲೂ ಬಹುಪಾಲು ಹೆಚ್ಚಿಗೆ ನಮಗೆ ಭಗವಂತನು ಕೊಡ್ತಾನೆ. ಇದನ್ನ ಕನಕದಾಸರು ತಮ್ಮ ಹರಿಭಕ್ತಿ ಸಾರದಲ್ಲಿ ಹೇಳ್ತಾರೆ. ಎಷ್ಟು ಮಾಡಲು ಮುನ್ನ ತಾಪಡೆ ದೃಷ್ಟಿ ಎಂಬುದು ಲೋಕದೊಳು ಮತಿ ಗೆಟ್ಟ ಮಾನವರಾಡುತ್ತಿಹರ ಮಾತದಂತಿರಲಿ. ಪಟ್ಟವಾರಿಂದಾಯ್ತು ಧ್ರುವನಿಗೆ ಕೊಟ್ಟವರ ತಪ್ಪಿತೆ ಕುಚೇಲನಿ ಇಷ್ಟ ಬಾಂಧವ ನೀನು ರಕ್ಷಿಸು ನಮ್ಮ ನನವರತ ಅಂತಾರೆ. ನಾವ್ ಎಷ್ಟು ಮಾಡ್ತಾವ ಅಷ್ಟೇ ಕೊಡಲ್ಲ ಭಗವಂತ, ಅದಕ್ಕಿಂತ ಬಹುಪಾಲು ಕೊಡ್ತಾನೆ. ಅದಕ್ಕೆ ಭಕ್ತ ಕುಚೇಲ ಅವನೇನು ಐಶ್ವರ್ಯನ ಕೊಟ್ಟ ಅಷ್ಟು ಭಕ್ತಿ ಮಾಡಿದ್ನ ಇಲ್ಲ. ಅದಕ್ಕೋಸ್ಕರವಾಗಿ ಅದೇ ರೀತಿಯಾಗಿ ಆಮೇಲೆ ಇವನಿಗೆ ಧ್ರುವನು ಕೂಡ ಅಷ್ಟೊಂದು ಕೊಟ್ಟಿರ್ಲಿಲ್ಲ, ಅದಕ್ಕಿಂತ ಹೆಚ್ಚು ಕೊಟ್ಟ. ಅದಕ್ಕೆ ನಾವು ಭಕ್ತಿ ಕಾಂಡವನ್ನು ನಾವು ಆಚರಣೆ ಮಾಡ್ಬೇಕು ಅಂತ ಭಗವದ್ಗೀತೆಯಲ್ಲಿಯೂ ಕೂಡ ಹೇಳ್ತಾರೆ. ದೇಶ ಮೇವಾನ ಕಂಪತ್ತ ಮಹಾಮಜ್ಞಾನ ಜಂತಮ ನಾಶಯ ಮಹಾತ್ಮ ಜ್ಞಾನ ಅಂತ ಭಾವದೀಶ ಭಾಷೆ ಅಂದ್ರೆ ಅಂತಃಕರಣದ ನಾನೇ ಪ್ರವೇಶ ಅವರ ಕರ್ಮನೆಲ್ಲ ಕಳಿತೇನೆ ಅಂತ ಹೇಳ್ತಾನೆ. ಆಮೇಲೆ ಕೇಶಮಹಂ ಸಮುದ್ರತ ಮೃತ್ಯು ಸಂಸಾರ ಸಾಗರ ಭವಾಮಿನ ಚಿರತ್ಪರ್ಥ ಮಯ್ಯ ವೇಚಿತ ಚೇತಸ.
ನನ್ನ ಭಕ್ತರನ್ನ ಭವಸಮುದ್ರದಿಂದನೇ ನಾನು ದಾಟಿಸ್ತೇನೆ ಅಂತ ಹೇಳ್ತಾನೆ. ಅದಕ್ಕೋಸ್ಕರವಾಗಿ ನಾವು ಭಕ್ತಿ ಮಾರ್ಗವನ್ನ ನಂಬಬೇಕು. ಕರುಣಿಸು ಅಂತ ಕೇಳಿದ್ರೆ ಕೊಟ್ಟು ಬಿಡ್ತಾನೆ. ನಾವು ಅದನ್ನೇ ಕೇಳ್ಬೇಕು. ಹೆಂಗೆ ಅಂದ್ರೆ ಕನಕದಾಸರ ಹರಿಭಕ್ತಿ ಸಾರದಾಗಿ ಹೇಳ್ತಾರೆ, ಗಿಳಿಯ ಮರಿಯನ್ನು ತಂದು ಪಂಜರದೊಳಗೆ ಪೋಷಿಸಿ ಕಲಿಸಿ ಮೃದು ನುಡಿಗಳನ್ನು ಲಾಲಿಸಿ ಕೇಳುವ ಪರಿಣಿತರಂತೆ ನೀನೆನಗೆ ತಿಳುಹು ಮತಿಯನ್ನು ಎನ್ನ ಜೀವಿಗೆ ಮೊಳಗು ಬಂದದಿ ನಿನ್ನ ನಾಮಾವಳಿಯ ಪುಗಳಿಕೆ ಇತ್ತು ರಕ್ಷಿಸು ನಮ್ಮ ನನವರತ. ಪರಮಾತ್ಮ ನೀನೇ ಕೊಡ್ಬೇಕಪ್ಪ ನಮಗೆ, ಅಂಥದ್ದು ಕೊಡು. ಭಕ್ತಿ ಭಾವ ಮಾಡ್ತಕ್ಕಂಥ ಬುದ್ಧಿನೂ ನೀನೇ ಕೊಡಪ್ಪ ಅಂತ ಕೇಳ್ಕೊಂಡು ಬಿಟ್ಟಿದ್ದಾರೆ. ಹೆಂಗಂದ್ರೆ ಗಿಣಿ ಸಾಕ್ತಾರೆ, ರಾಮ ರಾಮ ಅಂತ ಅಣ್ಣ ಕೊಲ್ಲಿ ಬಡ್ದು ಅದ್ ಹೆಂಗ್ ಹಂಗೆ ನೀನೇ ನನಗೆ ಕೊಡಪ್ಪ ಅಂತ ಭಗವಂತ ಖಂಡಿತವಾಗಿಯೂ ಕೊಡ್ತಾನೆ. ಯಾಕೆಂದ್ರೆ ಹುಲ್ಲು ತರುವವರ ಮನೆಗೆ ಹುಲ್ಲು ತರುವ ಅವ ಲಕುಮಿಪತಿ ಇವಾಗಿಲ್ಲ ಗರುವ ಅಂತ. ನೀನು ಹುಲ್ಲು ತಂದು ಹಾಕಿದ್ರೆ ಹೂವು ತರುವರ ಮನೆ, ನೀನು ಅವನಿಗೆ ಒಂದು ಹೂವು ಬೇಸಿದ್ರೆ ನಿಮ್ಮ ಮನೆ ದನಗಳು ಹುಲ್ಲು ತಂದು ಹಾಕ್ತಾನೆ. ಅಂದ್ರೆ ಬಹುಪಾಲು ಹೆಚ್ಚಿಗೆ ಕೊಡ್ತಾನೆ, ಅವ್ನು ಕೊಟ್ಟೇ ಕೊಡ್ತಾನೆ. ಅದಕ್ಕೋಸ್ಕರವಾಗಿ ನಾವು ಪರಮಾತ್ಮನನ್ನು ನಂಬಬೇಕು ಅಂತ. ಏನಂದೆ ಪರಮಾತ್ಮ ಪ್ರತ್ಯಕ್ಷ ಆಗ್ಬಿಟ್ನಪ್ಪ. ಪರಮಾತ್ಮ ಪ್ರತ್ಯಕ್ಷ ಆಗೋದೆಲ್ಲರ ಉಂಟೇನ? ನಾವು ತಪಸ್ ಮಾಡಿಲ್ಲ, ಏನು ಇಲ್ಲ. ನಾವ್ ಹೆಂಗೆ ಪ್ರತ್ಯಕ್ಷ ಆಗ್ತಾನೆ ಅಂದ್ರೆ ಮಹಾ ಕರುಣಿ ಇದ್ದಾನೆ. ತಪಸ್ ಮಾಡ್ದಲೆ ಅವನು ಪ್ರತ್ಯಕ್ಷ ಆಗ್ತಾನೆ. ಪ್ರತ್ಯಕ್ಷ ಆಗ್ದ ನಾವೇನ್ ಕೇಳ್ಬೇಕು ಅಂತ ಅಂದ್ಬಿಟ್ರೆ ಭಕ್ತಿ ಜ್ಞಾನ ವೈರಾಗ್ಯವನ್ನೇ ಕೇಳ್ಬೇಕು. ಬೇರೆದನ್ನ ಕೇಳಿದ್ರೆ ಏನಾಕತಿ ಅಂದ್ರೆ ನಾವು ಪುರಾಣ ಪುಣ್ಯ ಕಥೆಗಳಿಗೆಲ್ಲ ಅನುಭವಿಸ್ಬಿಟ್ಟಿದ್ದೇವೆ. ನೋಡಿ ಎಲ್ಲರೂ ಏನ್ ಕೇಳಿದ್ರು, ಹಿಂದೆ ರಾಕ್ಷಸರು ಘೋರವಾದಂತ ತಪಸ್ಸನ್ನು ಮಾಡಿ ಅವ್ರು ಏನ್ ಕೇಳಿದ್ರು, ನಮಗೆ ಸಾವೇ ಬರದ ವರವನ್ನು ಕೊಡು, ಸಾಧ್ಯವಿಲ್ಲಪ್ಪ ಗುರುವಿಗೆ ಬಿಟ್ಟಿದ್ದು ಸರಿ ಸಮ ಬೇಡು ಅಂತ ಅಂದಾಗ ಅವರೆಲ್ಲ ಉಪಾಯ ಮಾಡಿದ್ರು. ಹಗಲೊತ್ನೆ ಇದು ಸಾವು ಬರಬಾರ್ದು, ರಾತ್ರಿ ಹೊತ್ತಿನ ಸಾವು ಬರಬಾರ್ದು, ಏನೇನೋ ಬೇಡ್ಕೊಂಡ್ರು ದೇವತೆಗಳು ಮೋಸ ಮಾಡಿ ಅವರನ್ನ ಕೊಂದಾಕ್ಬಿಟ್ರು. ಆಯುಧಗಳನ್ನ ಬೇಡ್ಕೊಂಡ್ಬಿಟ್ರು. ಬೇಕಾದಂತ ಆಯುಧಗಳನ್ನ ಬೇಡ್ಕೊಂಡ್ರು ಕೂಡನೆ ದೇವತೆಗಳು ಅವರಿಗೆ ಮೋಸ ಮಾಡಿ ಕೊಂದ್ಬಿಟ್ರು. ಹಂಗೆ ನೀನ್ ಏನಾರ ಮಾಡಿ ಏನೇ ಉಪಾಯ ಆದ್ರೂ ಅವು ನಿನ್ನ ಅಧೋಗತಿಗೆ ಕಾರಣ ಆಗಿದಾವೆ. ಯಾವ ನಿನ್ನ ಅಧೋಗತಿ ಕಾರಣ ಆಗಲ್ಲ ಅಂದ್ರೆ ಭಕ್ತಿ ಜ್ಞಾನ ವೈರಾಗ್ಯಗಳನ್ನು ಬೇಡ್ಕೊಂಡ್ರೆ ಇವು ಅಧೋಗತಿ ಕಾರಣ ಆಗೋದಿಲ್ಲ. ನೀನು ರಾಜ್ಯ ಬೇಡ್ಕೊಂಡಪ್ಪ, ಅದು ನಿನ್ನ ಅಧೋಗತಿ ಕಾರಣ. ಆರೋಗ್ಯ ಬೇಡ್ಕೊಂಡು ಏನು 1000 ವರ್ಷ ತನಕ ಇರ್ತೀಯ, ಅದು ಕೂಡ ನಿನಗಾಗೋಲ್ಲ. ನೀವು ಮುಖ್ಯವಾಗಿ ಬೇಡ್ಕೋಬೇಕಾದ್ರೆ 3 ಬೇಡ್ಕೋಬೇಕು. ಒಂದು ಆರೋಗ್ಯ, ಒಂದು ಐಶ್ವರ್ಯ, ಒಂದು ಮನೆ ಮಂದಿಯಲ್ಲೆಲ್ಲ ಒಗ್ಗಟ್ಟಿನಿಂದ ಇರೋದು. 3 ಮನುಷ್ಯನಿಗೆ ಮುಖ್ಯವಾಗಿ ಬೇಕು. ಆ 3ನೇ ಬೇಡ್ಕೊಂಡಪ್ಪ. ಆರೋಗ್ಯ ಬೇಡ್ಕೊಂಡೆ ಒಂದು 1000 ವರ್ಷ ಇರ್ತೀಯ, ಇಲ್ಲ. ಐಶ್ವರ್ಯ ಬೇಡ್ಕೊಂಡು ಅದಕ್ಕೆ ನೆಮ್ಮದಿ ಇರ್ತೈತಿ ಅಂತ ತಿಳ್ಕೊಂಡಿದೀಯ. ನಿಮ್ ಅಣ್ಣ ತಮ್ಮಂದಿರು ಅಕ್ಕಂಗಿಯರು ಇರ್ತಾರೆ ನೋಡು, ಅವ್ನ್ ಸಾವುಕಾರ ಆಗಂಗ್ ಮಾಡಿದೆ. ನಾನ್ ಕಷ್ಟಪಟ್ರೆ ಅವ್ನ್ ಸಾವುಕಾರ ಇಲ್ಲದ್ರಲ್ಲಿ ಅವ್ನ್ ನನ್ನಿಂದ ಆಗಿದೆ. ಅವ್ರು ನಿನಗಿಂತ ಮೊದ್ಲು ಉರಿ ಹಚ್ಚಿ ನೀನು ಒದ್ದೆ ಬಿಡ್ತಾರೆ. ಅದಕ್ಕೋಸ್ಕರವಾಗಿ ಅದು ಕೂಡ ಮನೆ ಮಂದೆಲ್ಲ ಒಗ್ಗಟ್ಟಿನಿಂದ ಇರೋದನ್ನ ಬೇಡ್ಕೊಂಡ್ರು ಕೂಡನೇ ಅದು ಕೂಡ ಶಾಶ್ವತವಾದದ್ದಲ್ಲ. ಅದಕ್ಕೆ ಭಕ್ತಿ ಜ್ಞಾನ ವೈರಾಗ್ಯವನ್ನೇ ಬೇಡ್ಕೊಳ್ಬೇಕು ಅಂತ ಹೇಳ್ತಾರೆ. ಇದಕ್ಕಾಗಿನೇ DVG ಅವರು ಕೂಡ ತಮ್ಮ ಕಗ್ಗದಲ್ಲಿ ಹೇಳ್ತಾರೆ, ಮೋಕ್ಷದಾಶೆಗಳು ಮತ್ತು ಆತುರತೆ ಒಳಿತಲ್ಲ, ಶಿಕ್ಷೆ ಬಹುಕಾಲ ನಡೆಯದೆ ಮೋಕ್ಷವಿಲ್ಲ, ತಪ್ಪದೆ ಆಚರಿಸು ಸಾಮಾನ್ಯ ನಿಯಮಗಳ, ಮೋಕ್ಷವೆಂಬುದು ಸ್ವತಃ ಸಿದ್ಧ ಮಂಕುತಿಮ್ಮ ಅಂತ ಹೇಳ್ತಾರೆ. ಮೋಕ್ಷದಾಸರು ಮತ್ತು ಆತುರತೆ ಒಳಿತಲ್ಲ. ಆತುರದಿಂದ ಒಂದೇ ಪಟ್ಟ ಆಗ್ಬೇಕು ಅಂದ್ರೆ ಆಗೋದಿಲ್ಲ. ನಿಧಾನವಾಗಿ ಆಗ್ತತಿ. ಎಲ್ಲದಕ್ಕೂ ಟೈಮ್ ಬೇಕು. ನೋಡಿ, ಹುಡುಗರೆಲ್ಲ ಪರೀಕ್ಷೆಗೆ ರ್ಯಾಂಕ್ನೇ ಪಾಸ್ ಆದ್ರು ಅಂತಂದೇಳಿ ಈಗೆಲ್ಲ ನ್ಯೂಸ್ ಪೇಪರ್ನಾಗ ಅನೌನ್ಸ್ ಮಾಡ್ತಾರೆ. ಇವ್ರೇನ್ ಮಾಡ್ತಾರೆ, ನ್ಯೂಸ್ ಪೇಪರ್ ಹೆಂಗ್ ಓದ್ದೆ ಏನು ಅಂದ್ರೆ ಆ ಮಗು ಹೇಳ್ತಾರೆ, ನಾ ರಾತ್ರಿ ನಿದ್ದೆ ಕಡಿಮೆ ಮಾಡ್ತಿದ್ದೆ, ಅವತ್ತಿನ ಪಾಠ ಅವತ್ತೇ ಓದ್ಕೊಂಡ್ಬಿಡ್ತಿದ್ದೆ ಅಂತ. ಹಂಗೆ ಕಷ್ಟಪಡದಲ್ಲೇ ಆಗಲ್ಲ. ಹಂಗೆ ಆಸೆ ಒಂದೇ ಪಟ್ಟಿ ಆಗೋಲ್ಲ, ಬಹುಕಾಲ ಸವಿಸ್ಬೇಕು ಅದಕ್ಕೂ ಕೂಡನೆಯ ಅಂತ ಹೇಳ್ತಾರೆ. ಅದಕ್ಕೆ ಸಮಾಧಾನ ಬೇಕು. ಋಷಿಗಳು ತಪಸ್ ಮಾಡ್ತಾರೆ, 10,000 ವರ್ಷ ತಪಸ್ ಮಾಡಿದ್ರು ಅಂತಂದೇಳಿ ನಮಗೆ ಬರ್ತದೆ. ಎಷ್ಟು ನಮಗೆ ಅವನ್ ತಾಳ್ಮೆ ಅಂತಕ್ಕಂಥದ್ದಿರ್ಬೇಕು. ಅದಕ್ಕೆ ಇಬ್ರು ಋಷಿಗಳು ತಪಸ್ ಮಾಡ್ತಿದ್ರು. ತಪಸ್ ಮಾಡ್ಬೇಕಾದ್ರೆ ನಾರದ ಋಷಿಗಳು ಬಂದ್ರು. ಏನಪ್ಪ, ನಾರದ ಒಬ್ಬನ ಹತ್ರ ಬಂದ್ರು, ಏನು ನಾನು ವೈಕುಂಠಕ್ಕೆ ಹೋಗ್ತೇನೆ ಅಂದಾಗ ಅವನಿಗೆ ಕೇಳ್ದೆ, ನನಗೆ ಯಾವಾಗ ಮೋಕ್ಷ ಆಕತಿ, ದೇವ್ರನ್ನ ಕೇಳ್ಕೊಂಬಾರಪ್ಪ ಅಂತ ಒಬ್ಬ ತಪಸ್ವಿ ಹೇಳಿದ. ಇನ್ನೊಬ್ಬ ತಪಸ್ವಿ ಹತ್ರ ಹೋದ್ರು, ಅವನು ಹಂಗೆ ಕೇಳಿದ, ನನಗೆ ಯಾವ ಮೋಕ್ಷ ಆಕತಿ, ವಿಷ್ಣುವನ್ ಕೇಳ್ಕೊಂಬಾರಪ್ಪ ಅಂತ ಅವನು ಹೇಳಿದ.
ಇವ್ರು ಹೋದ್ರು ದೇವ್ರ ಲೋಕಕ್ಕೆ ಹೋಗಿ ಮತ್ತೆ ವಾಪಸ್ ಬಂದ್ರು. ಮೊದಲನೇ ಹತ್ರ ಹೋದ್ರು. ಏನಪ್ಪ ಅಂತಂದ್ಬಿಟ್ರೆ, ನಿನಗೆ ಎಷ್ಟು ಜನ್ಮದಾಗೆ ಮೋಕ್ಷ ಆಕತಿ ಅಂತ ಹೇಳಿ, ಇನ್ನು 10 ಜನ್ಮದಾಗ ಹಿಂಗೆ ತಪಸ್ ಮಾಡ್ಬೇಕಪ್ಪ, ನಿನಗೆ ಮೋಕ್ಷ ಆಕತಿ ಅಂದ್ರು. ಬೇಜಾರಾಗ್ಬಿಟ್ಟ. ಎಲ್ಲರ ಸಾಧ್ಯನೇನೋ ಹೆಂಡತಿ ಜೊತೆ ಮಕ್ಳು ಕಟ್ಟಿ ಹೋಗ್ತಾನೆ ಅಂತ ಮನೆಗೆ ಹೋಗ್ಬಿಟ್ಟ. ಇನ್ನೊಬ್ಬನ ಹತ್ರ ಹೋದ್ರು. ಏನ್ ಕೇಳಿದ ಅಂದ್ರೆ, ಅವನು ಅರಳಿ ಮರದ ಕೆಳಗಡೆ ಆಲದ ಮರದ ಕೆಳಗಡೆ ಕೂತ್ಕೊಂಡು ತಪಸ್ ಮಾಡ್ತಿದ್ದ. ಈ ಮರದ ಎಷ್ಟು ಎಲೆ ಅದವೋ ಅವು ಅಷ್ಟು ಜನ್ಮದ ನೀನ್ ತಪಸ್ ಮಾಡ್ಬೇಕಂತೆ ದೇವ್ರು ಹೇಳಿದ್ದಾನೆ ಅಂತ ಹೇಳಿಕೊಡ್ಲಿ ಸಂತೋಷ ಆಗಿ ಕುಣಿದ್ಬಿಟ್ಟ. ಅವಾಗಾದ್ರೂ ಆಕತಿ ಬಿಡು ಅಂತಂದೇಳಿ ಅವನಿಗೆ ಸಂತೋಷ ಆತು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಬೇರೊಂದು ವರವನ್ನಲ್ಲೇನು ಮುಕ್ತಿದರೆ ಸಾಧನೆ ಇದ್ರೆ ಸಾಕು, ನಮಗೆ ಹಾಗೆ ಆಗ್ತತಪ್ಪ. ಈಗ ದುಡ್ಡು ಸ್ಟಾಕ್ ಕೂತು ಅಂದ್ರೆ ಮನೆ ಕಟ್ಸೋದೇನ್ ತಡ ಆಗೋಲ್ಲ. ಇಲ್ಲೊಂದು ಮನೆ ಕಟ್ಸ್ಬೇಕು ಅಂತಂದ್ಬಿಟ್ಟು ಒಂದು ಸಾಮಾನ್ಯ ಮನೆ ಮತ್ತೆ ದುಡ್ಡು ಜೋಡಿಸ್ಕೊಳ್ರಿ, 1 ಕೋಟಿ ರೂಪಾಯಿ ಅಂತಿದ್ದೆ ತಕ್ಷಣ ಆಕತ್ತಪ್ಪ. ಹಂಗೆ ಮೊದಲು ಸಾಧನೆ ಇದ್ರೆ ಸಾಧ್ಯ ಅಂತಕ್ಕಂಥದ್ದು ಆಗ್ತದೆ. ನೀವೆಲ್ಲದಕ್ಕಿಂತ ಮೊದ್ಲೇನ್ ಮಾಡ್ಬೇಕು? ಭಕ್ತಿ, ಜ್ಞಾನ, ವೈರಾಗ್ಯ. ಅದಕ್ಕೆ ಭಾಗವತ ಮಹಾಪುರಾಣದ ಹೇಳ್ತಾರೆ, ತಂದೆ ತಾಯಿ ಮಗು ಇರ್ತಾರಪ್ಪ. ಈ ಭಕ್ತಿ ಜ್ಞಾನ ವೈರಾಗ್ಯದಾಗೆ ತಂದೆಯಂತೆ ಯಾರು, ತಾಯಿಯಂತೆ ಯಾರು, ಮಗುವಿನಂತೆ ಯಾರು ಅನ್ನೋದಕ್ಕೆ ಹೇಳ್ತಾರೆ. ಇಲ್ಲಿ ತಂದೆಯಂತೆ ವೈರಾಗ್ಯ, ತಾಯಿಯಂತೆ ಭಕ್ತಿ, ಮಗನಂತೆ ಜ್ಞಾನ. ಈಗ ತಂದೆ ಅದಕ್ಕೆ ಹಂಗೆ ಅಂತ ಹೇಳ್ತಾರೆ. ಈಗ ನೋಡಪ್ಪ, ಮೊದಲು ತಂದೆ ತಾಯಿ ಮಗು ಹುಟ್ಟಬೇಕಾದ್ರೆ ಮೊದಲು ತಂದೆ ಕಾರಣ ಆಗ್ತಾರೆ, ಆಮೇಲೆ ತಾಯಿ ಕಾರಣ ಆಗ್ತಾರೆ. ಹಂಗೆ ಮೊದಲು ಏನ್ ಆಗ್ಬೇಕು? ನಮಗೆ ವೈರಾಗ್ಯ ಇರಬೇಕು. ವೈರಾಗ್ಯ ಇದ್ರೆ ಮಾತ್ರ ಮುಂದೆ ಹುಟ್ಟತದೆ. ಯಾವರಾಗ್ಲಿ ಇದು ಭಕ್ತಿನರಾಗ್ಲಿ ಜ್ಞಾನನರಾಗ್ಲಿ ಹುಟ್ಟತದೆ. ಮೊದಲು ವೈರಾಗ್ಯನೇ ಇಲ್ಲದೆ ಇದ್ರೆ ಏನೂ ಕೂಡ ಹುಟ್ಟೋದಿಲ್ಲ. ಹಿಂದಿನ ಕಾಲದ ಋಷಿಗಳು ನೋಡ್ರಿ, ಅವ್ರು ಏನಾರ ಸಂಪಾದನೆ ಮಾಡ್ತಿದ್ರ? ಅವ್ರು ಏನು ಮಾಡ್ತಿರ್ಲಿಲ್ಲ, ಕೊನೆಗೆ ವೈರಾಗ್ಯ ಒಂದನ್ನೇ ಸಂಪಾದನೆ ಮಾಡ್ಕೊಂಡ್ರು. ಕರ್ಮನೂ ಇಲ್ಲ, ಭಕ್ತಿನೂ ಇಲ್ಲ, ವೈರಾಗ್ಯ ಒಂದನ್ನೇ ಸಾಧಿಸಿರ್ತಕ್ಕಂಥ ಮಹಾತ್ಮರಿದ್ದಾರೆ. ನಾವು ಮೊದಲೇನ್ ಮಾಡ್ಬೇಕು? ವೈರಾಗ್ಯ ಅನ್ನೋದೇ ಮೊದಲನೇ ಸ್ಟೆಪ್ಪು. ಅದಕ್ಕೋಸ್ಕರ ವೈರಾಗ್ಯ ಅಂತ ಅನ್ಕೊಂಡು ಎಲ್ಲದನ್ನ ಬಿಟ್ಟು ಬರೇ ಬತ್ಲ ಹೋಗು ಅಂತ ಅಲ್ಲ. ನಮಗೆ ಜೀವನಕ್ಕೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಮಿಕ್ಕಿದಕ್ಕೆ ವೇಸ್ಟ್ ಮಾಡ್ದಂಗಿದ್ರು ಸಾಕಪ್ಪ. ಸಿದ್ಧಾರೂಢ ಅದನ್ನೂ ಕೊಡ್ತಾನೆ. ಎಲ್ಲಿ ಅಂದ್ರೆ ವೃದ್ಧಾಶ್ರಮಗಳು. ಈ ಪರಮಾತ್ಮ ಅದು ಒಂದು ಸರ್ಕಾರ ಒಳಿತ್ ಮಾಡಿಬಿಟ್ಟೈತಿ. ವೃದ್ಧಾಶ್ರಮದ ಊಟ ವಸತಿ ಕೊಡ್ತಾರೆ. ಇಲ್ಲಿರೋರು ಎಲ್ಲರಿಗೂ ಕೂಡ ಇದು ವೃದ್ಧಾಪ್ಯ ವೇತನ ಬರುತ್ತೆ. ಸಾಕಪ್ಪ, ಸುಮ್ಮನೆ ಅಭ್ಯಾಸ ಮಾಡ್ಕೊಂಡಿರು. ಇಂಥ ವೈರಾಗ್ಯ ಬೇಕು. ಆಮೇಲೆ ಭಕ್ತಿ ಅಂದ್ರೆ ನಂಬಬೇಕಂದ್ರೆ ಹಾಲಲ್ಲದ್ದು ನೀರಲ್ಲದ್ದು, ಕುಂಬಳಕಾಯಿ ಕುಡುವಲ್ಲ ನಿನ್ ಕೈಗೆ ಕೊಟ್ಬಿಡುದ. ಭಕ್ತಿ ಅಂದ್ರೇನು? ಪೂರ ನಂಬಿ ನೀನ್ ಒಳ್ಳೇದಾರ ಮಾಡು, ಕೆಟ್ಟದ್ನಾರ ಮಾಡು. ಒಳ್ಳೇದು ನಿಂದ, ಕೆಟ್ಟದ್ದು ನಿಂದೆ. ಕುಂಬಳಕಾಯಿ ಕುಡು ನಿನ್ ಕೈ, ಉದ್ದನಾರ ಹೆಚ್ಚು, ಅಡ್ಡನಾರ ಹೆಚ್ಚು, ಹಾಲಲ್ಲದ್ದು ನೀರಲ್ಲದ್ದು. ಅದು ಬಸವಣ್ಣವ್ರು ಹೇಳ್ತಾರೆ. ಹಾಲಲ್ಲದ್ದು ನೀರಲ್ಲದ್ದು ಅಂದ್ರೆ ಅರ್ಥ ಏನು ಅಂದ್ರೆ, ಹಾಲಗಾರ ಹಾಕಪ್ಪ, ನೀರಗಾರ ಹಾಕಪ್ಪ ಅಂತ. ಹಾಲಗಾರ ಹಾಕು ಅಂದ್ರೆ ಒಳ್ಳೇದಾರ ಮಾಡು, ನೀರಗಾರ ಹಾಕಪ್ಪ ಅಂದ್ರೆ ಕೆಟ್ಟದ್ನಾರ ಮಾಡು. ಪರಮಾತ್ಮ ನೀನೇ ಬಿಟ್ಟು ನೀವು ಒಳ್ಳೇದ್ ಮಾಡಿದ್ರು ನಿಂದೆಯ, ಕೆಟ್ಟದ್ ಮಾಡಿದ್ರು ನಿಂದೆಯ. ನೀನು ಒಳ್ಳೇದ್ ಕೊಟ್ರು ಅನುಭವಿಸ್ತೀನಿ, ಕೆಟ್ಟದ್ ಕೊಟ್ರು ಅನುಭವಿಸ್ತೀನಿ. ಇದು ದೃಢ ವಿಶ್ವಾಸ ಇರಬೇಕು. ಇದು ಭಕ್ತಿ ಅಂತಾರೆ. ಹಂಗ ಒಳ್ಳೇದಾದ್ರೆ ಬೇಕು, ಕೆಟ್ಟದ್ದಾದ್ರೆ ನನಗೆ ಬೇಡ ಅಂದ್ರೆ ಇದು ಭಕ್ತಿ ಅಂತಕ್ಕಂಥದ್ದು ಅಲ್ಲ. ಅದಕ್ಕೋಸ್ಕರ ಸಿದ್ಧಾರೂಢ ಎಲ್ಲರಿಗೂ ಮೊದ್ಲೇನ್ ಮಾಡ್ತಾನೆ ಅಂದ್ರೆ, ಕಷ್ಟ ಕೊಟ್ಟು ನೋಡ್ತಾನೆ. ಕಷ್ಟಕ್ಕೊಂದು ಜಾರಿ ಹೋದ ಅಂದ್ಬಿಟ್ರೆ ನಡಿಯತ್ತವು. ಅದಕ್ಕೆ ವಿಷ್ಣು ಸಹಸ್ರ ನಾಮ ಸ್ತೋತ್ರ ಅಂತಕ್ಕಂಥದ್ದಿದೆ. ಅಲ್ಲಿ ಭಗವಂತನಿಗೆ ಒಂದು ನಾಮ ಇದೆ, ಭಯಕೃದ್ ಭಯನಾಶನಃ ಅಂತ. ಅದು ಒಂದು ನಾಮ. ಭಗವಂತನಾದ ವಿಷ್ಣುವಿಂದ ಒಂದು ನಾಮ ಏನು? ಭಯಕೃದ್ ಭಯನಾಶ. ಭಯಕೃದ್ ಅಂದ್ರೆ ಮೊದ್ಲು ಭಯವನ್ನು ಹುಟ್ಟಿಸ್ತಾನಂತೆ. ನೀನ್ ಭಕ್ತಿ ಮಾರ್ಗಕ್ಕೆ ಬಂದ್ ಕೂಡ್ಲೆ ಅಂತ ಅನ್ಕೂಡ್ಲೆ ಮೊದಲು ನಿನ್ ಸಂಬಂಧಿಕರೆಲ್ಲ ಜರ್ದು ಬಿಡ್ತಾರೆ. ಬಡಮರೆಯ ಅದ್ ಮಾಡಿದ್ರೆ ಸೇನ್ ಒಳ್ಳೇದಾಗೋದು. ಒಬ್ಬ ಊರಾಗ ಒಬ್ಬನ ಸಾವುಕಾರ ಅದನ್ನಪ್ಪ, ಅವನೆಂದೋ ಭಕ್ತಿನೂ ಮಾಡಲ್ಲ, ದೇವ್ರಿಗೂ ಕೈ ಮುಗಿಯಲ್ಲ, ಮನ್ ದೇವ್ರಿಗೂ ಹೋಗಿಲ್ಲ, ಅವ್ನು ಎಲ್ಲ ಮೋಸ ಸಾವುಕಾರ ಆಗಿಲ್ಲೇನೋ, ನೀನ್ ಅದ್ ಮಾಡಿದೀವಿ ಏನ್ ಒಳ್ಳೇದಾಗೈತೆ ಅಂತಾರೆ. ಅವ್ರ ಉಪಾಯದಲ್ಲಿ ತಪ್ಪಿಸ್ಕೊಂಡ್ಬಿಡ್ಬೇಕು. ಇವಿಡೆ ಬೇಜಾರಾಕತ್ತ, ನಾನು ದರಿದ್ರ ಅಡ್ಡಡ್ಕ ಅಂತ ಹಿಂಗ ಅವ್ರನ್ನ ಸೋಲ್ಸೋದಾಗಲ್ಲ, ಅವ್ರನ್ನೇ ದೊಡ್ಡದ್ ಮಾಡಿ ನಾವೇ ಸಣ್ಣದ್ ಮಾಡಿ ತಪ್ಪಿಸ್ಕೊಂಡ್ಬಿಡ್ಬೇಕು. ಈ ರೀತಿಯಾಗಿದ್ಕೊಂಡು ನಾವು ಭಕ್ತಿಯನ್ನು ಸಾಧಿಸ್ಬೇಕು. ಕೆಟ್ಟದ್ನೇ ಮಾಡ್ಲಪ್ಪ, ಕೆಟ್ಟದ್ ಮಾಡಿ ನಾನು ಒಳ್ಳೇದಕ್ಕೆ ಮಾಡಿ. ಭಗವಂತ ಮಾಡೋದು ಯಾವಾಗ್ಲೂ ಒಳ್ಳೇದಕ್ಕೆ, ನಮ್ ಕೆಟ್ಟದ್ದಕ್ಕೆ ಅವನ್ ಎಂದೂ ಮಾಡೋದಿಲ್ಲ. ನಮಗೆ ಮುಂದೆ ಒಳ್ಳೇದಾಗದಿರ್ತೈತಿ. ಅದಕ್ಕೆ ಮೊದ್ಲಿಂಗ್ ಮಾಡಿರ್ತಾನೆ, ಅದನ್ನ ನಾವು ಸುಧಾರಿಸ್ಕೋಬೇಕು. ನೀವು ರೈತರು ಇರ್ತೀರಿ, ಜ್ವಾಳವನ್ನು ಇದೇ ಮಾಡ್ತೀರಿ, ತೂರ್ತಿರ್ತಾನೆ, ಆಮೇಲೆ ಅದೇ ಹಂಗೆ ದೃಢವಾದಂಥದ್ದು ಭಕ್ತಿ ಬೇಕು. ಅದನ್ನ ಯಾರು ಗುರುನಾಥ ರೂಢರು ನೋಡ್ರಿ, ಎಷ್ಟು ದೃಢತೆಯಿಂದ ಇದ್ರು. ಅರ್ಧ ಕಪ್ ಚಾ ಆದ್ರೆ ಮೊದ್ಲು ಹೋಟ್ಲಿಗೆ ಒಡೆ ಬೀಳ್ತೇವೆ. ಎಷ್ಟು ಮಟ್ಟಿಗೆ ದೃಢತೆಯಿಂದ 33 ವರ್ಷ ಇದ್ರು ಗುರುನಾಥ ರೂಢರು. ನನಗೂ ಶೇಷ, ನನಗೆ ಯಾರನ್ನ ಬಿಟ್ರುವ
ಮೊದಲು ನನಗೆ ಆಜ್ಞೆ ಕೊಡ್ಲಿ ಅಂತೇಳಿ ಅವರಿಗೆ ಶಿರಸಾಷ್ಟಾಂಗ ನಮಸ್ಕಾರ ಮಾಡಿ ಬೇಡಿಕೊಳ್ಳುತ್ತೇನೆ. ಶ್ರೀಮನ್ ನಿಜಗುಣ ಶಿವಗಿಗಳ ಕೈವಲ್ಯ ಪದ್ಧತಿಯ ನೀತಿ ಕ್ರಿಯಾಚಾರ್ಯ ಸ್ಥಳದಲ್ಲಿ ಬರುವಂತ 22ನೇ ಪದ್ಯ. ಕರುಣಿಸು ಎನಗಿದನೆ ಬೇಡುವೆನು ಅಭವ, ಬೇರೊಂದು ವರವನೊಲ್ಲೆನು ಮುಕ್ತಿ ದೊರೆಯುವ ಸಾಧನವ. ಇದನ್ನ ಕುರಿತು ಶ್ಯಾಮಾನಂದ ಸರ್ ಅವರು ಇದನ್ನೇ ಅನ್ನುವಂಥ ಅರ್ಥಕ್ಕ ಶಬ್ದದ ಅರ್ಥವನ್ನ ಹೇಳಿದರು. ಅಂದ್ರೆ ಮುಖ್ಯವಾಗಿ ಭಕ್ತಿ ಒಂದಿತ್ತಂದ್ರೆ ಜ್ಞಾನ ವೈರಾಗ್ಯಗಳು ಪ್ರಾಪ್ತಿ ಆಗ್ತಾವ ಅಂತ ಹೇಳಿದರು. ಇದನ್ನೇ ಅನ್ನೋದ್ರಿಂದ ಈ ಮೂರು ಜ್ಞಾನ ವೈರಾಗ್ಯ ಭಕ್ತಿ ಮೂರು ಕೂಡಿ ಒಂದು ಸಾಧನ ಅಂತ ಹೇಳಿದ್ದಾರೆ. ಹೆಂಗ ಶಮಾಧಿ ಸಟ್ಕ ಸಂಪತ್ತಿಗಳು ಅಂತ ಬರ್ತಾವ ನೋಡ್ರಿ. ಶಮ ದಮ ತಿತಿಕ್ಷಾ ಶ್ರದ್ಧಾ ಸಮಾಧಾನ ಉಪರತಿ 6 ಕೂಡಿ ಒಂದ ಸಾಧನ ಅಂದಿಲ್ಲ. ಅವನಿಗೆ ಒಂದ್ ವೇಳೆ 6ನ್ನ ಭಿನ್ನಪಡಿಸಿಬಿಟ್ರೆ ಎಷ್ಟಾಗ್ತಾವ್ರಿ ಅವು? ನವಸುಚಾರಿತ್ರಗಳು ಅನ್ಬೇಕಾಗಿತ್ತಂದ್ರ 6ನ್ನ ಅಲ್ಲಿ ಬ್ಯಾರೆ ಮಾಡಿ ಹೇಳಿದ್ದಾರೆ. 6 ಸಾಧನ ಚತುಷ್ಟಯ ಅನ್ನುವಲ್ಲಿ 6ನ್ನು ಕೂಡಿಸಿ 1 ಮಾಡಿದ್ದಾರೆ. ಹಂಗ ಇಲ್ಲಿ 3 ಕೂಡಿಸಿ 1 ಸಾಧನ. ಅಂದ್ರೆ ಈ ಹೆಂಗದಂದ್ರ 3 ಒಂದು ಹಗ್ಗ ಮುಪ್ಪುರಿಯಾಗಿರ್ತಾವ. 3 ಹುರಿಯಿಂದ ಕೂಡ್ಕೊಂಡಿರ್ತಾವ. 3 ಹುರಿಯಿಂದ ಕೂಡ್ಕೊಂಡ್ ಹಗ್ಗ ಬಹಳ ಗಟ್ಟಿ ಇರ್ತದ. ಅದ್ರಾಗ ಒಂದು ಹುರಿ ಕಡಿಮೆ ಇತ್ತು ಅಥವಾ 2 ಹುರಿ ಕಡಿಮೆ ಇತ್ತು, 1 ಹುರಿ ಇತ್ತಂದ್ರ ಆ ಹಗ್ಗ ಜಲ್ದಿ ಹರಿದು ಬಿಡ್ತಾವ. ಹಂಗ ಈ ಭಕ್ತಿ ಜ್ಞಾನ ವೈರಾಗ್ಯ ಅನ್ನುವಂಥವು ಮುಪ್ಪುರಿ ಕೂಡ್ಕೊಂಡು ಒಂದು ಹಗ್ಗ ಹೆಂಗ 3 ಹುರಿ ಕೂಡ್ಕೊಂಡು ಆಗಿರ್ತದಲ್ಲ, ಭಕ್ತಿ ಜ್ಞಾನ ವೈರಾಗ್ಯ 3 ಕೂಡ್ಕೊಂಡು ಒಂದು ಸಾಧನ. ಭಗವಂತನಲ್ಲಿ ಭಕ್ತ ಬೇಡ್ಕೋಬೇಕು. ಏನ್ ಬೇಡ್ಕೋಬೇಕು ನೋಡ್ರಿ? ಬೇಡುವುದು ಮನುಷ್ಯನ ಸ್ವಭಾವ. ಅವ ಮನುಷ್ಯ ಏನಾದ್ರೂ ಕೂಡ ಬೇಡದಂದು ಸ್ವಭಾವ ಇರ್ತದೆ, ಬೇಡಿ ಪಡ್ಕೋಬೇಕಪ್ಪ ಅಂತ. ಆದ್ರೆ ಯಾರನ್ನ ಬೇಡಬೇಕು? ನಾವು ಮನುಷ್ಯರನ್ನ ಬೇಡಕ್ ಹೋದ್ವಿ ಅಂದ್ರೆ ನಾವು ಮನುಷ್ಯರ ಮುಂದ ಕಷ್ಟ ಹೇಳ್ಕೊಂತ ಹೋಗಿ ನನಗೆ ಅದನ್ನ ಕೊಡು ಇದನ್ನ ಕೊಡು ಬೇಡ್ಕೊಂತ ಹೋದ್ವಿ ಅಂದ್ರ ಅದಕ್ಕೆ ಒಂದು ಮಾತಾಡ್ತಾವ, ಸುಖಿಯ ಢೂಂಢತೆ ಮೈ ಪಿರು ಸುಖಿಯ ಮಿಲೆ ನ ಕೋಯ್, ಜಿಸ್ಕೆ ಸಾಮನೆ ದುಃಖ ಕಹು ಪಹಲೆ ಊಟೆ ರೋಯ್. ನಾನು ಪ್ರಪಂಚದ ಜನರೊಳಗ ಯಾರಾದ್ರೂ ಸುಖಿಗಳು ಅದಾರ ಅಂತ ನಾ ಹುಡುಕಿ ಅವ್ರ ಮುಂದೆ ನಾ ದುಃಖ ಹೇಳ್ಕೊಂಡು ಏನಾದ್ರೂ ಪಡ್ಕೋಬೇಕಂತ ನಾ ಸುಖಿಗಳನ್ನು ಹುಡುಕುವಂತ ಹೊಂಟೆ. ಪ್ರಪಂಚದಲ್ಲಿ ಯಾರು ಸುಖಿಗಳು ಇಲ್ಲ, ಸುಖಿಗಳು ಇಲ್ಲ ಪ್ರಪಂಚದೊಳಗ ಮ್ಯಾಲ ಸುಖಿಗಳು ಅಂತ ಕಂಡಾಗ ಅನಿಸ್ತದ ಒಳಗೆ ಏನಾದ್ರೂ ಸ್ವಲ್ಪ ಒಂದಾದ್ರೂ ಕೊರತೆ ಇದ್ದೇ ಇರ್ತದೆ. ಯಾಕ? ನಮ್ಮ ಜೀವನ ಈ ಶರೀರ ಬಂದಿದ್ದೇ ಪುಣ್ಯ ಪಾಪಗಳ ಮಿಶ್ರಣದಿಂದ ಬಂದದ. ಅವಂತಾನ ನಾವೇನಾದ್ರೂ ದುಃಖ ಹೇಳ್ಕೊಂತ ಅವನ ಮುಂದೆ ಕುಂತೀವಿ ಅಂದ್ರೆ ನನಗಿಂತ ಮೊದಲು ಅವನೇ ಅಳಕ್ ಚಲೋ ಮಾಡ. ಇಬ್ಬರು ಹೆಣ್ಮಕ್ಳು ಆಜು ಬಾಜು ಮನಿಯವ್ರು, ಅತ್ತಿ ಸೊಸಿ ಏನ್ರಿ, ಅತ್ತಿ ಮೊದಲು ಸಂತಿ ಮಾಡ್ತಿದ್ಲ, ಸೊಸಿಗೆ ಹಚ್ಚಿದ್ರು. ಆ ಹೆಣ್ಮಗಳ ಬಾಜು ಈಗಿನ ಹೆಂಗ ಬಸ್ ಇದ್ದಿದ್ದಲ್ಲ, ಅವಾಗ ನಡ್ಕೊಂತ ಹೋಗ್ತಿದ್ರು, ತಲೆ ಮೇಲೆ ಬುಟ್ಟಿ ಹೊತ್ಕೊಂಡು ಸಂತಿ ಮಾಡ್ಕೊಂಡ್ ಬರ್ತಿದ್ರು. ಅವಾಗ ಬರೀ 100 ರೂಪಾಯಿ ಓದ್ಬಿಟ್ರೆ ಬುಟ್ಟಿ ತುಂಬಾ ಮಾಲ್ ಬರ್ತೈತಿ. ನಾವು ಸಣ್ಣರಿದ್ದಾಗ ಅವರು ಆ ಇಬ್ಬರು ಸೊಸೆಯರ್ ಸಂತಿ ಮಾಡ್ಕೊಂಡು ಹೊಳ್ಳಿ ಬರುವಾಗ ಒಬ್ಬಾಕಿ ತಮ್ಮ ಅತ್ತಿ ಮಾವ ಮೈದುನ ಗಂಡ ಏನೇನ್ ದುಃಖ ಕೊಡ್ತಾರ ಅದೆಲ್ಲ ಹೇಳ್ಕೊಂತ ಇದ್ದದ್ದು ಹೇಳಿದ್ರೆ ಹೊರಗಡೆ ಹಗರ್ ಆಕತಿ ಅಂತ ತಿಳ್ಕೊಂಡು ಹೇಳ್ಕೊಂತ ಬಂದ್ಲು. ಊರ್ ಸಮೀಪ ಬಂದ ಮೇಲೆ ಮತ್ತೊಬ್ಬಾಕಿ ಲಬ ಹೊಯ್ಕೊಳಕ್ ಚಲೋ ಮನೆಗಳಾಕಿ. ಏನ್ರಿ ಯಾಕೆ ಹಿಂಗ್ಯಾಕೆ ಲಬ ಯಾಕೆ ಹೊಯ್ಕೊಳತ್ತಿ? ಅಲ್ಲ ನೀನು ಇಲ್ಲಿವರೆಗೆ ನಿಂದ ಹೇಳಿದೆ, ನಂದು ಹೇಳ್ಬೇಕಾದ್ರೆ ಊರ ಬಂದ್ಬಿಡ್ತಲ್ಲ, ಯಾರಿಗೆ ಹೇಳ್ಬೇಕು? ಸುಖಿಯ ಢೂಂಢತೆ ಮೈ ಪಿರು ಸುಖಿನ ಮಿಲೇನ ಖೋಯ್, ಜಿಸ್ಕೆ ಸಾಮಾನ್ಯ ದುಃಖ ಕಹು ಪಹಲೆ ಊಟೆ ರೋಯ್. ಅಂದ್ರಕ ಬೇಡೋದಿದ್ರ ಪರಮಾತ್ಮನನ್ನ ಬೇಡ್ಬೇಕು. ಪರಮಾತ್ಮ ಗುರು ಇವ್ರನ್ನ ಬಿಟ್ರ, ಮಹಾತ್ಮರನ್ನ ಬಿಟ್ರ ನಮ್ಗ ಬೇಡಿದ ಇಷ್ಟಾರ್ಥವನ್ನ ಕೊಡಾಕ ಸಾಮಾನ್ಯ ಜನರಿಗೆ ಶಕ್ಯ ಇಲ್ಲ. ಅವರೇ ದುಃಖಿಗಳದಾವ. ಹೌದು, ಖರೆ ಪರಮಾತ್ಮನನ್ನು ಬೇಡ್ಬೇಕಾಗಿತ್ತಂದ್ರೆ ಏನ್ ಬೇಡ್ಬೇಕು? ನಾವು ಪ್ರಾಪಂಚಿಕರು ಪ್ರಪಂಚದ ವಿಷಯಗಳನ್ನ ಬೇಡ್ತೇವೆ. ನಾವು. ನನಗ ಏನ್ರಿ ಶ್ರೀಮಂತಿಕೆಲ್ಲ ಭಾಳ ಬಡತನದ, ಸ್ವಲ್ಪ ದುಡ್ಡು ಸಿಗಬೇಕು, ಒಂದು ಮನಿ ಆಗಬೇಕು, 1-2 ಮಕ್ಕಳಾಗಬೇಕು, ಮದುವೆ ಆಗ್ಬೇಕು, ಮಕ್ಕಳಾಗಬೇಕು, ಇದನ್ನ ಬೇಡ್ತೇವೆ.
ಇದನ್ನ ಬೇಡ್ತೇವೆ. ಇದನ್ನ ಬೇಡಿದ್ರೆ ನಮ್ಗೆ ಶಾಶ್ವತ ಸುಖ ಸಿಗ್ತೈತೇನ? ಮತ್ತು ಜನನ ಮರಣ ಸಂಸಾರ ತಪ್ತೈತೇನು? ಇಲ್ಲ. ಇದು ಈ ಪ್ರಾಪಂಚಿಕ ಪದಾರ್ಥಗಳನ್ನ ಬೇಡೋದ್ರೆ ಅದು ಪ್ರಾರಬ್ಧದ ಅಧೀನ ಬಂದೇ ಬರ್ತಾವ. ನಾವು ಬೇಡ್ಲಿಲ್ಲ ಅಂದ್ರೂ ಬರ್ತಾವ. ನಮ್ ಪ್ರಾರಬ್ಧದಾಗ ಅಷ್ಟು ಶ್ರೀಮಂತ ಇವಾಗ ಇಷ್ಟು ಪಡ್ಕೋಬೇಕಂತಿತ್ತಂದ್ರ ನೀ ಬ್ಯಾಡ ಅಂದ್ರೂ ಕೂಡ ನಿನಗ ಪ್ರಯತ್ನ ಮಾಡಕ್ ಹಚ್ಚಿ ನಿನಗ ದೊರಕಿಸ್ತದ. ಆದ್ರೆ ಪ್ರಾಪಂಚಿಕ ವಿಷಯಗಳನ್ನು ಬೇಡೋದ್ರಿಂದ ಜನನ ಮರಣ ಸಂಸಾರವನ್ನು ಬಿಡುಗಡೆ ಆಗಕ್ ಸಾಧ್ಯ ಇಲ್ಲ. ಏನ್ರಿ ಎಲ್ಲ ಏನ್ ಗಳಿಸೇವೆ ಅಂದ್ರು ನಾವು ಹುಟ್ಟು ತಲಿತಾನೊಬ್ಬ ಕಡೆಗೆ ಕೆಟ್ಟಳಿದು ಹೋಗಾಗಲೊಬ್ಬನೇ. ನಟ್ಟ ನಡುವೆ ಬಂದು ಬಳಗಗಳು ಎಂಬ ಬಲು ತೊಡಕು. ಇದು ಹುಟ್ಟುವಾಗನು ಒಬ್ಬನೇ ಆಗಿ ಹುಟ್ಟಿದ್ದೇನೆ, ಹೋಗುವಾಗನು ಒಬ್ಬನೇ ಹೋಗ್ತೇನೆ. ಕರ್ಮಾನುಗೋ ಗಚ್ಚತಿ ಜೀವ ಏಕಃ. ನಟ್ಟ ನಡುವೆ ಈ ಸಂಸಾರದ ವಿಷಯಗಳನ್ನು ಬೇಡ್ತೇವಿ. ಆ ಸಂಸಾರದ ವಿಷಯಗಳನ್ನು ಬೇಡುವುದರಿಂದ ನಾವು ಮುಕ್ತರಾಗ್ತೇವೇನು? ಮತ್ತಿಷ್ಟು ಬದ್ಧಿತನಾಗ್ತೇವೆ. ಅದಕ್ಕೆ ಏನು ಬೇಡ್ಕೋಬೇಕು ಅನ್ನೋದನ್ನು ಎಚ್ಚರಿಸಕತ್ತಾರ ಯಾರು? ಶ್ರೀಮನ್ ನಿಜಗುಣ ಶಿವಗಿರು. ಅದ ಕರುಣಿಸು ಎನಗಿದನೆ ಬೇಡುವೆನು ಅಭವ. ಎಲೆ ಪರಮಾತ್ಮನೇ, ಜನನ ಮರಣ ರಹಿತವಾದ ಪರಮಾತ್ಮ, ನನಗೇನ್ ಕೊಡು? ಮುಕ್ತಿ ಕೊಡ ಅಂದಿಲ್ಲವ. ಮುಕ್ತಿ ದೊರೆಯುವ ಸಾಧನವ. ಮುಕ್ತಿ ಅನ್ನುವಂಥದ್ದು ಪಡ್ಕೊಳ್ಳೋದಲ್ಲಲ್ಲ, ಅದು ನಮ್ಮ ಸ್ವರೂಪದ. ಆ ಸ್ವರೂಪ ಮುಕ್ತ ಸ್ವರೂಪದ. ಆದರೆ ಜನನ ಮರಣ ಸಂಸಾರಗಳು ಯಾಕೆ ಬರಾಕತ್ತವ? ಆತ್ಮವೇ ನಾವು ಅದೇ ಖರೆ, ಅದು ಹುಟ್ಟುದು ಸಾಯುದು ಅಲ್ಲ. ಆದ್ರೆ ಯಾಕೆ ನಾವು ಹುಟ್ಟುದು ಸಾಯುದು ಮಾಡಾಕತ್ತೇವೆ ಅಂದ್ರೆ ಈ ಸೂಕ್ಷ್ಮ ಶರೀರ ಹಲವು ಯೋನಿಗಳಲ್ಲಿ ತಿರುಗಾಡಕತ್ತದಲ್ಲ, ಬೇರೆ 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 ಶರೀರ ಪಡ್ಕೊಂಡು ಯಹಲೋಕಕ್ಕೂ ಪರಲೋಕಕ್ಕೂ ತಿರುಗಾಡಕತ್ತದ. ಯಾಕಂದ್ರ ಇದ್ದ ಸ್ವರೂಪದ ಜ್ಞಾನ ಆಗ್ಲಾರ್ಕ, ಸ್ವರೂಪದ ಸ್ಥಿತಿ ಪ್ರಾಪ್ತಿ ಆಗ್ಲಾರ್ಕ. ಸ್ವರೂಪದ ಸ್ಥಿತಿ ಪ್ರಾಪ್ತಿ ಆಯ್ತಂದ್ರ ಸ್ವಸ್ವರೂಪ ಸ್ಥಿತಿ ಮುಕ್ತಿ ರೀತ್ಯ ಬಿದಿಯತೆ. ಮುಕ್ತಿ ಅನ್ನುವಂಥದ್ದು ಹೊರಗಿಂದ ತರುದಲ್ಲ. ಮುಕ್ತಿ ಒಂದು ಬೇರೆ ತರೋದಾಗಿದ್ರ ಮುಕ್ತಿ ಒಂದಾತು, ಆತ್ಮ ಒಂದಾತು, ದ್ವೈತಾಪತ್ತಿ ಬರ್ತದ. ಮುಕ್ತಿ ತಂದೇವೆ ಅಂದ್ರ ಅದು ಅನಿತ್ಯ ಅಂತ ಹೇಳ್ಬೇಕಾಗ್ತದೆ. ಮುಕ್ತಿ ನಾವು ಪಡ್ಕೊಂಡೇವೆ ಅಂದ್ರ ಅದು ಅನಿತ್ಯದ. ಅದಕ್ಕ ಅತ್ಯಂತ ದುಃಖದ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಅದೇನು, ಅದಕ್ಕೆ ಸ್ವರೂಪದ ಸ್ಥಿತಿ ಅಂತ. ಆ ಸ್ವರೂಪದ ಸ್ಥಿತಿ ರೂಪ ಮುಕ್ತಿ ಆಗಬೇಕಾಗಿತ್ತು ಅಂದ್ರ ಪ್ರಪ್ರಥಮದಲ್ಲಿ ಏನ್ ಮಾಡ್ಬೇಕು? ಭಕ್ತಿ, ಜ್ಞಾನ, ವೈರಾಗ್ಯ. ಈಗ ಭಕ್ತಿ ಒಂದಿತ್ತಂದ್ರೆ ಎಲ್ಲಾ ಈ ಜ್ಞಾನನು ಮತ್ತು ವೈರಾಗ್ಯಗಳು ಎರಡೂ ಬರ್ತಾವ. ಜ್ಞಾನ ವೈರಾಗ್ಯಗಳು ಎರಡೂ ಬರ್ತಾವ. ಅದಕ್ಕೆ ಬೇಡೋದಿದ್ರೆ ಭಗವಂತನಲ್ಲಿ ಸ್ವಲ್ಪದ್ರಲ್ಲಿ ಅಧಿಕ ಲಾಭ ಆಗೋದನ್ನ ಬೇಡಬೇಕು. ಒಬ್ಬ ಮನುಷ್ಯ ಇದ್ದ ನೋಡ್ರಿ, ಒಬ್ಬ ಕುರುಡ ರಾಜಕುಮಾರ. ಕುರುಡ ರಾಜಕುಮಾರ ಇದ್ದ, ಏನು ಕೊರತೆ ಇಲ್ಲ. ಕುರುಡನಿಗೆ ಯಾರು ಮದುವೆ ಮಾಡಿ ಕೊಡ್ತಾರ್ರಿ? ರಾಜಕುಮಾರ ಇರೋವಲ್ಲಕ್ಕವ ಮದುವೆ ಮಾಡಿ ಯಾರು ಕೊಡ್ತಾರ? ತಪಸ್ಸು ಮಾಡೋಣಂದ ನಾವು ಹೋಗಿ ತಪಸ್ಸಿ ಕುಂತ ಪರಮಾತ್ಮ ಪ್ರತ್ಯಕ್ಷ ಆದ. ನೀ ಭಾಳ ವರ ಬೇಡಕ್ ಹೋಗ್ಬೇಡ, ಒಂದ ವರ ಬೇಡ, ನಾ ಕೊಟ್ಟು ನಾವು. ನೀವ್ ಒಂದ್ ವರ ಬೇಡಿದ್ರೆ ಸಾಕು, ನಾ ಕೊಟ್ಟು ಹೋಗ್ಬಿಡ್ತೇನೆ. ಆವಾಕಿ ಏನ್ ಬೇಡಿದ ನೋಡ್ರಿ, ನನ್ನ ಮಗ ಪಟ್ಟಾಭಿಷೇಕ, ನನ್ನ ಮಗ ಯುವರಾಜನಾಗಿ ಪಟ್ಟಾಭಿಷೇಕ ಆಗುದನ್ನು ನಾನು ನೋಡ್ಬೇಕು ಅಂದ. ಇಷ್ಟ ಬೇಡ್ಕೊಂಡ. ನನ್ನ ಮಗ ಮುಂದೆ ಪಟ್ಟಾಭಿಷೇಕನಾಗಿ, ಅವನಿಗೆ ಪಟ್ಟಾಭಿಷೇಕವಾಗಿ ಅವ ಪಟ್ಟಾಭಿಷೇಕನಾಗಿ ಯುವರಾಜನಾಗಿ ಆಗೋದನ್ನ ನಾನು ನೋಡ್ಬೇಕಂದ. ಅವಾಗ ಇವ್ ಕುರುಡ ಇನ್ನೂ ಮದುವೆಗಿಲ್ಲ. ಇವನಿಗೆ ರಾಜಕುಮಾರದಾನಿವ ಕುರುಡ, ಮದುವೆಗಿಲ್ಲ, ಕನ್ಯಾ ಕೊಡಾರಿಲ್ಲ. ಅವಾಗ ಪರಮಾತ್ಮ ಅಂದ, ಇಷ್ಟೆಲ್ಲ ಒಂದೇ ವರದಾಗ ಬೇಡಿ ಅಡಕ ಮಾಡಿ ಬೇಡಿ ಬಿಟ್ಟ ನೀವ. ಹಂಗಾರೆ ಇವಂಗ ಮದುವೆ ಆಗ್ಬೇಕಾಗಿತ್ತಂದ್ರ ಇವ್ ಕಣ್ಣು ಬರೋಬೇಕು. ಕಣ್ಣು ಬಂದ್ರೆ ಇನ್ನೇನು ಹೇಳ್ಬೋದ್ರಿ? ಮೊದಲರ ಕುರುಡದ, ರಾಜಕುಮಾರ ಅದಾನ, ರಾಜನ ಮಗ ಅದಾನವ. ಕಣ್ಣು ಬಂದ ತಕ್ಷಣ ಎಲ್ಲರೂ ನಾ ಮದುವೆ ನಾನು ಏನ್ ಮಾಡ್ತೇನೆ, ನಾ ಕನ್ಯಾ ಕೊಡ್ತೇನೆ, ನಾ ಕನ್ಯಾ ಕೊಡ್ತೇನೆ. ನೀವು ಬೇರೆ ರಾಜ್ಯದವರು ರಾಜ್ಯದ ರಾಜರು ಕನ್ಯಾ ಕೊಟ್ರು. ಮತ್ತು ಮಕ್ಕಳು ಫಲ ಬೇಡ್ಬೇಕಾಗಿತ್ತು, ಅದ್ರಾಗ ಸೇರಿಸ್ಕೊಂಡ್ ಬೇಡ್ಬಿಟ್ಟಾನ. ನನ್ನ ಮಗ ಪಟ್ಟಾಭಿಷೇಕ ಆಗ್ಬೇಕು. ಅವ್ನಿಗೆ ಮಗನೂ ದೊರಕಿದ. ಮಗ ಪಟ್ಟಾಭಿಷೇಕ ಆಗಿತ್ತಂದ್ರ ಅಷ್ಟು ಐಶ್ವರ್ಯನೂ ಬೇಕಲ್ಲ, ಆ ಐಶ್ವರ್ಯ ಉಳಿಬೇಕಲ್ಲ. ನೋಡ್ರಿ, ಒಂದೇ ಒಂದು ವರದೊಳಗ ಇಷ್ಟು ಲಾಭ ಇಟ್ಕೊಂಡು ಬೇಡಿದಾವ್. ಅದನ್ನ ನಿಜಗುಂಡ್ರು ಹಂಗ ಬೇಡ್ಕೊಳಕತ್ತ ಬೇಡ್ಯಾರ. ಬೇರೊಂದು ವರವನ್ನುವಲ್ಲೇನು ಮುಕ್ತಿ ದೊರೆಯುವ ಸಾಧನ. ಬ್ಯಾರೆ ವರ ಬ್ಯಾಡ್ ನನಗ. ಅದಕ್ಕೆ ಬಸವಣ್ಣವ್ರ ಒಂದ್ ಮಾತು ಹೇಳಿದ್ರ, ಬ್ರಹ್ಮ ಪದವಿ ಅನ್ನುವಲ್ಲಿ, ವಿಷ್ಣು ಪದವಿ ಅನ್ನುವಲ್ಲಿ, ರುದ್ರ ಪದವಿ ಅನ್ನುವಲ್ಲಿ, ಮತ್ತ ಅವಾವ ಪದವಿ ಅನ್ನುವಲ್ಲಿ ನಿಮ್ಮ ಶರಣರ ಪಾದವನ್ನು ಅರಿದಿಪ್ಪ ಹಿರಿದಾದ ಪದವಿಯ ಕರುಣಿಸು ಕೂಡಲ ಸಂಗಮ ದೇವ. ಬ್ರಹ್ಮ ಪದವಿಯನ್ನು ನೀ ಬ್ರಹ್ಮ ಪದವಿ ಕೊಟ್ಟು ಏನ್ ಮಾಡೋದು ಮಾರಾಯ?
ಆ ಬ್ರಹ್ಮ ಬೋನಾ ಲೋಕಃ ಪುನರಾವರ್ತಿನೋ ಅರ್ಜುನ. ಸ್ವರ್ಗಲೋಕದ ಪದವಿ ಪಡ್ಕೊಂಡ್ರೆ ಅದ ಏನು ಶಾಶ್ವತ ಅದ? ಕ್ಷೇಣೆ ಪುಣ್ಯ ಮರ್ತ್ಯ ಲೋಕ ವಿಶಂತಿ. ರುದ್ರ ಪದವಿಗೆ ಹೋದ್ರೇನು, ಬ್ರಹ್ಮ ಪದವಿಗೆ ಹೋದ್ರೇನು, ಆ ಲೋಕದ ಐಶ್ವರ್ಯ ಪಡೆದ್ರೇನು, ಆದರೆ ಇವುಗಳಿಂದ ಮತ್ತು ಜನ್ಮ ತಪ್ಪುವುದಿಲ್ಲ. ಹಂಗಾರ ನಿಮ್ಮ ಶರಣರದ ಪಾದದಲ್ಲಿ ಭಕ್ತಿ ಕೊಡು. ನಿಮ್ಮ ಶರಣರ ಪಾದದಲ್ಲಿ ಭಕ್ತಿ ಕೊಟ್ರೆ ಅದರಿಂದ ನನಗೆ ಅವರ ಕೃಪಾದಿಂದ ಜ್ಞಾನ ಆಗ್ತದ, ಭಕ್ತಿ ಜ್ಞಾನ ವೈರಾಗ್ಯಗಳು ಪ್ರಾಪ್ತಿ ಆಗ್ತಾವ. ಅದಕ್ಕೆ ಅದನ್ನೇ ಕೊಡು ಅಂತ ಬೇಡ್ಕೊಂಡ್ರು ಬಸವಣ್ಣವರು. ಅದಕ್ಕೆ ಕರಿಯ ನಿತ್ತಡೆವಲ್ಲೇ ಸಿರಿಯ ನಿತ್ತಡೆವಲ್ಲೇ ಹಿರಿದಪ್ಪ ರಾಜ್ಯವನ್ನು ಇತ್ತಡೆವಲ್ಲೇ ನಿಮ್ಮ ಶರಣರ ಸುಳ್ಳು ನುಡಿಯ ಒಂದರಗಳಿಗೆ ಇತ್ತನಾದಡೆ ನಿಮ್ಮ ನಿತ್ಯ ಕಾಣ ರಾಮನಾಥ. ನೀಕ್ ದೊಡ್ಡ ಗಜ ಏನಪ್ಪ ಕರಿಯ ನಿತ್ತಡೆಯವಲ್ಲೇ. ಯಾವ ಗಜ ಸಂಪತ್ತನ್ನ ಆನೆಗಳಿಂದ ಕೂಡಿ ಗಜ ಸಂಪತ್ತನ್ನು ಕೊಟ್ಟರು ಅಲ್ಲೇ, ಸಿಕ್ಕಾಪಟ್ಟಿ ಶ್ರೀಮಂತಿಕೆ ಕೊಟ್ಟರು ಅಲ್ಲೇ, ಏನ್ರಿ ರಾಜ್ಯದ ಪದವಿ ಕೊಟ್ಟರು ಅಲ್ಲೇ. ಆದರೆ ನಿಮ್ಮ ಶರಣರ ಒಂದು ಒಳ್ಳೆ ನುಡಿಗಳನ್ನ, ಹಿತವಾದ ಉಪದೇಶಗಳನ್ನು ನನ್ನ ಕಿವಿಗೆ ಬೀಳೋಂಗ ಮಾಡಿದೆ ಅಂದ್ರೆ ಪರಮಾತ್ಮ ನಿಮ್ಮ ನಿತ್ಯ ಕಾಣ ರಾಮನಾಥ. ಆದ್ರಿಂದ ನಿಮ್ಮ ಆತ್ಮಸ್ವರೂಪ, ನಿಮ್ಮ ಸ್ವರೂಪದ ಜ್ಞಾನ ಆಗ್ತದೆ ನನಗೆ. ನಿಮ್ಮ ಸ್ವರೂಪ ಬೇರೆ ಅಲ್ಲ, ನಮ್ಮ ಸ್ವರೂಪ ಬೇರೆ ಅಲ್ಲ. ಅಂದ್ರೆ ನನ್ನ ಸ್ವರೂಪ ಬೇರೆ ಅಲ್ಲ, ಆತ್ಮಜ್ಞಾನ ಆಗ್ತತೆ, ಅದರಿಂದ ಮುಕ್ತಿ ಆಗ್ತದೆ. ಅದಕ್ಕೆ ಭಗವಂತನಲ್ಲಿ ಇದನ್ನ ಬೇಡಬೇಕು. ಭಕ್ತಿ ಅನ್ನುವಂಥದ್ದು ಪರಮ ಪ್ರೇಮ ಸ್ವರೂಪ ಭಕ್ತಿ, ಪರಮ ಪ್ರೇಮಾಸ್ಪದ, ಪರಮ ಪ್ರೇಮ ಸ್ವರೂಪ ಭಕ್ತಿ. ಅಂದ್ರೆ ನಮ್ಮಲ್ಲಿರುವಂತ ಒಂದು ಏನು ಆ ಪ್ರೇಮ ಅದ್ರ ಭಗವಂತನಲ್ಲಿ ಇಟ್ಟು ಅಂದ್ರೆ ಭಕ್ತಿ ಅನಿಸುವಂತದ. ಅಂತ ಭಕ್ತಿಯನ್ನ ಮಾಡಿದ್ರ ಭಕ್ತ ವಾತ್ಸಲ್ಯವೆನಿಪ ಶಂಭು ಪದವನು ಭಕ್ತಿಯಿಂದ ಆಶ್ರಯಿಸಿ ಬೇರೊಂದು ಯುಕ್ತಿ ಗಲಿಯದೆ. ಏನ್ರಿ ಸುಮ್ಮನೆ ಭಜಿಪುದು ಮುಕ್ತಿಯನ್ನು ಒಲಿಯುವ ಸಜ್ಜನರೆಲ್ಲ ಅಂತ ನಿಜಗುಂಡ್ರು ಪರಮಾನುಭವದೊಳಗೆ ಹೇಳಿದಾರ. ಅದಕ್ಕ ಭಕ್ತಿ ಅನ್ನೋದಕ್ಕೆ ಬಸವಣ್ಣವ್ರ ಒಂದು ಮಾತು ಹೇಳ್ತಾರ, ಏನಂತ? ಶಿವನಲ್ಲಿ ಭಕ್ತಿ ಮಾಡುವುದು, ಆಮೇಲೆ ಸದಾಚಾರದಲ್ಲಿ ನಡೆಯುವುದು, ಗುರು ಜಂಗಮರು ಬಂದರೆ ತೃಪ್ತಿಗೊಳಿಸುವುದು, ಲಾಂಛನ ದಾರಿಗಳು ಕಂಡರೆ ಕೈ ಮುಗಿಯುವುದು, ಇದು ಭಕ್ತ ಸ್ಥಳ ನೋಡ ಕೂಡಲ ಸಂಗಮ ದೇವ ಅಂದಾರ. ಇಂದ ಜ್ಞಾನ ವೈರಾಗ್ಯ ಎಲ್ಲ ಅದಾವ. ಅದಕ್ಕೆ ಭಗವಂತನಲ್ಲಿ ಭಕ್ತಿ ಜ್ಞಾನ ವೈರಾಗ್ಯವನ್ನೇ ಬೇಡಬೇಕು. ಇದರಿಂದನ ನಿಜವಾದ ಶಾಂತಿ ನೆಮ್ಮದಿ ಸಿಗ್ತದ, ಮುಕ್ತಿ ಆಗ್ತದೆ. ಮಹಾತ್ಮರು ಮತ್ತು ವಿಶೇಷವಾಗಿ ಹೇಳ್ತಾರ, ಟೈಮು ಭಾಳ ಆಗಿರ್ತದೆ. ಅದಕ್ಕೆ ನನ್ನ ಹೇಳ್ತದ ನೋಡಿ ಏನು ಗುರುಪಾದ ಕರ್ಪೇಶ್ವರ. ನೀವೆಲ್ಲ ಬಹಳ ಪುಣ್ಯವಂತರು ಅಂತ ಅನಿಸದ, ಸುಕೃತಿಗಳು ಅಂತ. ಯಾಕಂತಂದ್ರೆ ನೀವು ಸ್ವಾಭಾವಿಕವಾಗಿ ಬಂದು ಕುಂತರು ಕೂಡ ನಿಮಗೆ ಈ ವೇದಾಂತ ವಾಕ್ಯಗಳು ನಿಮ್ಮ ಕಿವಿ ಮೇಲೆ ಹಾದು ಹೋಗ್ತಾವ. ಯಾಕಂತಂದ್ರ ಇದು ಎಲ್ಲರಿಗೂ ಪ್ರಾಪ್ತಿ ಆಗೋದಿಲ್ಲ. ಇಲ್ಲಿ ಸಿದ್ಧಾರ್ಥಪ್ಪನ ಮಠದೊಳಗ ಏನೋ ನಿಮಿತ್ತದಿಂದ ಅನೇಕ ಕಾರ್ಯಕ್ರಮಗಳು ಮೇಲಿಂದ ಮೇಲೆ ಇಲ್ಲಿ ಇರ್ತಾವ. ಮಹಾತ್ಮರು ಬರ್ತಾರ, ಅವರಿಂದ ಒಂದಿಷ್ಟು ವೇದಾಂತ ವಾಕ್ಯಗಳು ನಿಮಗ ಪ್ರಾಪ್ತಿ ಆಗ್ತಾವ. ಯಾಕಂದ್ರೆ ಇದು ಬಹಳ ದುರ್ಲಭ. ಸತ್ಸಂಗತಿರ್ ದುರ್ಲಭ ಅಂತ ಸುಭಾಷಿತ ಕವಿ ಹೇಳ್ತಾ ಇದ್ದಾನ. ಬಹುತ ಸುಕೃತಾಚಿ ಜೋಡಿ ಬಳಿಕಾಭವದೊಳು ಸುಕೃತವನೇಕ ಫಲಿಸಲು ಪುರುಷಂಗಹುದು ವಿವೇಕ ಅಂತ ಹೇಳಿದ ಮಾತಿನಂತೆ ಈ ಮಾತುಗಳು ಕೇಳೋದಕ್ಕೂ ಅನೇಕ ಜನ್ಮದ ಪುಣ್ಯ ಬೇಕು. ಯಾಕ? ಪ್ರಪಂಚದೊಳಗ ಅನೇಕ ಮಾತುಗಳದಾವ, ಅವೆಲ್ಲ ನಿನಗೆ ಮತ್ತು ಆ ಬಂಧನಕ್ಕೀಡು ಮಾಡತಕ್ಕಂತ ಮಾತುಗಳವು. ಏನು ಅದೇ ಮಹಾತ್ಮರ ಮಾತುಗಳು ಏನ್ ಮಾಡ್ತಾವಪ್ಪ ಅಂದ್ರ ನಿನ್ನನ್ನು ಬಿಡುಗಡೆ ಮಾಡ್ತಾವ. ಅದರಿಂದ ಇರ್ಲಿ, ಇಲ್ಲಿಯ ಪರ್ಯಂತರ ಉಪದೇಶವನ್ನ ಮಾಡ್ತಾ ಬಂದ್ರು ನಿಜಗುಣ ಶಿವಯೋಗಿಗಳ ಒಂದು ಪದ್ಯವನ್ನ. ಕರುಣಿಸೋ ಎನಗಿದನೆ ಬೇಡುವೆನೋ ಅಭವ, ಕರುಣಿಸೋ ಎನಗಿದನೆ ಬೇಡುವೆನೋ ಅಭವ, ಬೇರೊಂದು ವರವನ್ನೊಲ್ಲೆನೋ ಮುಕ್ತಿ ದೊರೆವ ಸಾಧನವ. ಹೇಳ್ತಾರ ನಿಜಗುಣ ಶಿವಯೋಗಿಗಳು ಭಗವಂತನನ್ನು ಕುರಿತು.
ಕರುಣಿಸು ಎನಗೆ ಇದನ್ನೇ ಬೇಡುವೆನು ಅಭವ, ಬೇರೊಂದು ವರವನ್ನೊಲ್ಲೆನು. ನೀನು ಯಾವ ವರಗಳನ್ನ ಕೊಡ್ತೇನಂದ್ರು ಅವು ನನಗೆ ಬೇಡ, ನನಗೆ ಮೋಕ್ಷದ ಸಾಧನೆಯನ್ನ ಕರುಣಿಸು ಅಂತ ಬೇಡಿಕೊಂಡ್ರು ನಿಜಗುಣ ಶಿವಯೋಗಿಗಳು. ಇನ್ನೊಂದ್ ಕಡೆ ಹೇಳ್ತಾರ ಅವರು, ಕರುಣಿಸು ಕಾಡದೆನ್ನನು ಬಂದು ಶರಣು ಹೊಕ್ಕೆನು ಶಂಕರ ನಿನ್ನ, ಬಿಡಲಾರದ ವಿಷಯಗಳಿಗೀಮನ ವೆಡೆಯಾಡುತ್ತಿಹುದನವರತ ಕಂಡು ತಡೆಯದೆ ತನಗಲ್ಲಲ್ಲಿ ಕಾಣಿಸಿ ಕೆಡಿಶನಗವರ ಆಶಯನೀಸ್ಯ. ಏ ಭಗವಂತ, ನನ್ನ ಮನಸ್ಸು ಯಾವಾಗಲೂ ಪ್ರಾಪಂಚಿಕ ವಿಷಯಗಳ ಕಡೆಗೆನ ಹೋಗ್ತಾ ಇದೆ. ಅದಕ್ಕೆ ನೀನೇ ಆ ಮನಸ್ಸಿಗೆ ಅಲ್ಲಿಯೇ ದರ್ಶನವನ್ನು ಕೊಟ್ಟು ಕರುಣಿಸು ಅಂತ ಹೀಗೆಲ್ಲ ನಿಜಗುಣ ಶಿವಯೋಗಿಗಳು ಬೇಡಿಕೊಂಡ್ರು. ಅದಕ್ಕಾಗಿ ಭಕ್ತನಾದಂಥವನು ತಪಸ್ಸನ್ನು ಮಾಡ್ತಾನ. ಆ ತಪಸ್ಸಿನ ಫಲವಾಗಿ ಇಂಥ ವರವನ್ನ, ಒಳ್ಳೆಯ ವರವನ್ನ ಹೇಳಿದಾನ. ಹೇಳಿದ್ರು ಮೊದಲಿನ ಪೂಜ್ಯರು. ತಪಸ್ಸು ರಾಕ್ಷಸರು ಮಾಡ್ಯಾರ. ನಮ್ಮ ಕೃಷ್ಣಾನಂದರು ಹೇಳಿದ್ರು, ಏನು ರಾಕ್ಷಸರು ತಪಸ್ಸು ಮಾಡಿಲ್ಲ, ಘನಘೋರವಾದ ತಪಸ್ಸನ್ನು ಮಾಡಿದ್ರು ಹಿರಣ್ಯಕಶ್ಯಪ ಮೊದಲಾದಂತ ರಾಕ್ಷಸರು. ಆದ್ರೆ ಯಾವ ವರವನ್ನ ಬೇಡಬೇಕನ್ನೋದು ಅವರಿಗೆ ಗೊತ್ತಾಗಲಿಲ್ಲ. ಬ್ರಹ್ಮದೇವನಲ್ಲಿ ತಪಸ್ಸನ್ನು ಮಾಡಿ ವರಗಳನ್ನ ಕೇಳಿದ್ರು. ಏನಂತ? ಯಾರಿಂದಲೂ ನನಗೆ ಮರಣವಾಗದಂತ ವರವನ್ನು ಕೊಡು ಅಂತ ಕೇಳಿದಾಗ ಅದು ಸಾಧ್ಯವಿಲ್ಲ ಅಂದ ಬ್ರಹ್ಮದೇವ. ಹುಟ್ಟಿದ್ದ ಸಾಯಲಿಕ್ಕೆ ಬೇಕು, ಏನು ಅದರ ವಿರುದ್ಧವಾದ ವರವನ್ನು ಕೇಳು ಅಂತ ಅಂದಾಗ ಯಾರಿಂದಲೂ ನನಗೆ ಮರಣ ಬರಬಾರದು, ಪಶು ಪಕ್ಷಿ ಕ್ರಿಮಿ ಕೀಟಗಳಿಂದ ಅಂತದೊಂದು ವಿಶೇಷವಾದ ಅವತಾರದಿಂದ ನನ್ನ ಮರಣವಾಗಬೇಕು ಅಂತ ಕೇಳಿದ ಹಿರಣ್ಯಕಶ್ಯಪ. ಅದಕ್ಕೆ ವಿಶೇಷವಾದ ನರಸಿಂಹ ಅವತಾರ ತೊಟ್ಟು ಬಂದ ವಿಷ್ಣು. ಕೆಳಗೆ ಮನುಷ್ಯ, ಮೇಲೆ ಸಿಂಹ. ಏನ್ ಆದ್ರೂ ಅವನು ಬೇಡಿದ್ದು ಸಾರ್ಥಕ ಆಗ್ಲಿಲ್ಲ. ಅದಕ್ಕಾಗಿ ರಾಕ್ಷಸರಿಗೆ ವರ ಬೇಡೋದು ಗೊತ್ತಾಗ್ಲಿಲ್ಲ. ಅದಕ್ಕೋಸ್ಕರವಾಗಿ ಭಗವಂತನಲ್ಲಿ ಯಾವ ರೀತಿ ಬೇಡಬೇಕು ಅನ್ನೋದಕ್ಕೆ ನಿಜಗುಣ ಶಿವಯೋಗಿಗಳು ಆವ ಕಾಲದೊಳು ಬಳಿಕಾವ ದೇಶದೊಳು ಬೇರಾವ ವಸ್ತುವಿನೊಡವೆರೆಯದ ಅತಿ ಮಮತೆ ಆವ ಪರಿಯೊಳು ತನ್ನ ಮೇಲಿರ್ಪುದಂತೆ ಗುರು ದೇವತೆಯೊಳ ಅನುರಾಗವಿಹುದೇ ನಿಜ ಭಕ್ತಿ. ಭಕ್ತಿ, ಜ್ಞಾನ, ವೈರಾಗ್ಯವನ್ನ ಕೇಳಿದರು ನಿಜಗುಣ ಶಿವಯೋಗಿಗಳು. ಸಾಧನೆಗಳಿವು. ಭಕ್ತಿ ಮೋಕ್ಷದ ಸಾಧನೆ. ಮೋಕ್ಷ ಕಾರಣ ಸಾಮಗ್ರ್ಯಾಂ ಭಕ್ತಿರೇವ ಗರಿಯಸಿ. ಮೋಕ್ಷದ ಸಾಧನೆಗಳಲ್ಲಿಯೇ ಶ್ರೇಷ್ಠವಾಗಿರುವಂಥದ್ದು ಭಕ್ತಿ. ಆ ಭಕ್ತಿ ಹೊಟ್ಟ್ಯಾಗ ಜ್ಞಾನ ಹುಟ್ಟತಂತ. ಎಲ್ಲಿ ಹುಟ್ಟತದ ಜ್ಞಾನ? ಭಕ್ತಿ ಚಾ ಉದರಿ ಜನ್ಮಲೇ ಜ್ಞಾನ. ಭಕ್ತಿಯಿಂದಲೇ ಶಕ್ತಿ, ಭಕ್ತಿಯಿಂದಲೇ ಮುಕ್ತಿ. ಭಕ್ತಿ ವಿರಕ್ತಿ ಅಳಿದರಿ ಜಗದಲ್ಲಿ ಮುಕ್ತಿ ಇಲ್ಲೆಂದ ಸರ್ವಜ್ಞ. ಆ ಭಕ್ತಿಯಿಂದಲೇ ವೈರಾಗ್ಯ, ಭಕ್ತಿಯಿಂದಲೇ ಜ್ಞಾನ. ಅದಕ್ಕೋಸ್ಕರವಾಗಿ ಮೊದಲು ಭಕ್ತಿಯನ್ನ ಬೇಡಿದರು. ಸಾಧನೆ, ಮೋಕ್ಷ ಕೇಳಲಿಲ್ಲ, ಮುಕ್ತಿ ದೊರೆಯುವ ಸಾಧನವ. ಸಾಧನೆ ಇಲ್ಲದ ಸಾಧ್ಯವಾದ ವಸ್ತು ಸಿಗೋದಿಲ್ಲ. ಸಾಧನೆ ಮಾಡ್ಲಾರ್ದ ನನ್ನ ಹಣೆ ಬರ್ದಾಗಿದ್ರ ಆಗ್ಲಿ, ನನ್ನ ಹಣೆ ಬರ್ದಾಗಿದ್ರ ಸಿಗ್ಲಿ ಅಂದ್ರ ಸಿಗಾಕ ಅದೇನಷ್ಟು ಸುಲಭವಾದ ವಸ್ತು ಅಲ್ಲ. ಅದಕ್ಕೋಸ್ಕರವಾಗಿ ಇಲ್ಲಿ ಸಾಧನೆಯನ್ನು ಕೇಳ್ತಕ್ಕಂಥವರಾಗಿದ್ದಾರ. ಈ ಅನೇಕ ಜನರು, ಪ್ರಾಪಂಚಿಕ ಜನರು ದೇವರಲ್ಲಿ ಭಕ್ತಿಯನ್ನು ಮಾಡಿ ಈ ಪ್ರಾಪಂಚಿಕ ವಿಷಯ ವಸ್ತುಗಳನ್ನ ಕೇಳ್ತಾರ. ಅವೆಲ್ಲ ನಾಶವಾಗಿ ಹೋಗುವಂಥವು.
ನೀ ಏನ್ ಬೇಡಿದ್ರು ಆ ಒಂದಿಲ್ಲ ಒಂದ್ ದಿವ್ಸ ನಿನ್ನ ಕೈ ಬಿಟ್ಟು ನೀ 100 ಎಕರೆ ಹೊಲ ಬೇಡು, ನೌಕರಿ ಬೇಡು, ಮಣಿ ಬೇಡು, ಅಧಿಕಾರ ಬೇಡು. ಅಧಿಕಾರಿಗಳು ನೋಡಿ ಜೈಲಿಗೆ ಹೋಗಾಕತ್ತಾರ. ನೀ ಏನ್ ಬೇಡಿದ್ರು ಅವು ನಿನ್ನ ಕೈ ಬಿಟ್ಟು ಹೋಗ್ತಾವ, ಇಲ್ಲ ನೀಯರ ಅವನ್ನ ಕೈ ಬಿಡ್ಬೇಕ. ಎರಡ್ರಾಗ ಒಂದ್ ಆಗೋದ. ಅದಕ್ಕಾಗಿ ಅದನ್ನ ಬೇಡ್ಲಿಲ್ಲ ಅವರು. ಹೇಳಿದ್ರಲ್ಲ ಹಿಂದಿನ ಕಾಲದಾಗ ಶರಣರು ಬೇಡಿದ್ರು ಕರಿಯ ನಿತ್ತಡೆವಲ್ಲೆ ಸಿರಿಯ ನಿತ್ತಡೆವಲ್ಲೆ ಹಿರಿದಪ್ಪ ರಾಜ್ಯವ ನಿತ್ತಡೆ ಒಲ್ಲೆ ನಿಮ್ಮ ಶರಣರ ಸುಳ್ಳುಡಿಯ ಅರೆಗಳಿಗೆ ಕರುಣಿಸು ಅಂತ ಬೇಡಿಕೊಂಡ್ರು ಅವರು. ಅದಕ್ಕೋಸ್ಕರವಾಗಿ ಈ ವಿಷಯ ವಸ್ತುಗಳು ಏನದಾವಲ್ಲ ಇವು ನಮ್ಮ ಶಕ್ತಿಯನ್ನ ನಾಶ ಮಾಡತಕ್ಕಂಥವು. ಇವು ಕ್ಷಣಿಕ ಸುಖ. ಇವೆಲ್ಲ ಏನಪ್ಪಾ ಅಂದ್ರ ಕ್ಷಣಿಕವಾದಂತ ವಸ್ತುಗಳಿವು. ಅದಕ್ಕೋಸ್ಕರವಾಗಿ ಶಾಶ್ವತವಾದಂತ ಸುಖ ಯಾವುದಂತಂದ್ರ ಮೋಕ್ಷ ಸಾಮ್ರಾಜ್ಯ. ಆ ಸುಖ ಪ್ರಾಪ್ತಿಗಾಗಿ ಏನು ಬೇಕು, ಯಾವ ಸಾಧನೆಗಳು ಬೇಕು ಅನ್ನೋದಕ್ಕಾಗಿ ಬೇಡಿದ್ರು. ಶಂಕರಾಚಾರ್ಯರು ಬೇಡಿದ್ರು, ಬೇಡೋದನ್ನ ನಮಗೆ ತಿಳಿಸಿದ್ರು. ಜಗಜ್ಜನನಿ ಜಗನ್ಮಾತೆಯಲ್ಲಿ ಬೇಡಿದ್ರವರು. ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ ಭಿಕ್ಷಾಂ ದೇಹಿ ಚ ಪಾರ್ವತಿ. ನನಗೆ ಯಾವ ಭಿಕ್ಷೆಯನ್ನು ನೀಡು ಅಂತಂದ್ರೆ ಜ್ಞಾನ ವೈರಾಗ್ಯವೆಂಬ ಭಿಕ್ಷೆಯನ್ನು ನನಗೆ ನೀಡು ಅಂತ ಶಂಕರಾಚಾರ್ಯರು ಬೇಡಿದ್ರು. ಸಂತ ತುಕಾರಾಮರು ಬೇಡಿದ್ರು ಪಾಂಡುರಂಗನಲ್ಲಿ, ಸಂತ ಸಂಗ ದೇಹಿ ಸದಾ ನ ಲಗೆ ಮುಕ್ತಿ ಧನ ಸಂಪದ. ಹೇ ಪಾಂಡುರಂಗ, ನನಗೆ ಜನ್ಮ ಜನ್ಮಾಂತರದಲ್ಲಿ ಸತ್ಸಂಗವನ್ನು ಕೊಡು, ಮೋಕ್ಷಕ್ಕೆ ಧನ ಸಂಪತ್ತು ಬೇಕಾಗಿಲ್ಲ ಅಂದ್ರವರು. ಧನ ಸಂಪತ್ತು ಬೇಕಾಗಿಲ್ಲ, ಆದ್ರೆ ನಮ್ಮ ಮುಖ ಎಲ್ಲ ಆ ಕಡೆನ ಬರೇ ಅವಂಗೇನಾರ ಒಂದಿಟ್ಟು ಸಿಕ್ತಂದ್ರೆ ಅವ್ನ್ ಗುರುಕೃಪಾ ಆತ್ ನೋಡಪ್ಪ ಅಂತೇವ್ ನಾವು. ಅಲ್ಲ, ಈ ಪ್ರಪಂಚದ ವಿಷಯಗಳು ಪ್ರಾಪ್ತಿ ಆದ್ರೆ ಅದು ಗುರುಕೃಪಾ ಅಲ್ಲ. ಅವಳ ಅಂತಃಕರಣ ಪವಿತ್ರ ಆಗಿ ಅವನ್ ಜ್ಞಾನ ಆಯ್ತು ಅಂದ್ರೆ ಅದು ನಿಜವಾದ ಗುರುಕೃಪೆ. ಅದಕ್ಕೋಸ್ಕರವಾಗಿ ತುಕಾರಾಮರು ಹಿಂಗ ಬೇಡಿದ್ರವರು. ಬಸವಣ್ಣನವರು ಬಹಳ ಚಂದ ಹೇಳ್ತಾರ ಒಂದು ವಚನದೊಳಗ, ಬೇಡಿದ್ರೆ ನಾವು ಯಾರನ್ನ ಬೇಡಬೇಕು? ಬೇಡಿದೊಡೆಯನ್ನೊಡೆಯನ ಬೇಡುವೆ, ಹಾಡಿದೊಡೆಯನ್ನೊಡೆಯನ ಹಾಡುವೆ, ಒಡೆಯಂಗೊಡಲಾ ತೋರಿ ಎನ್ನ ಬಡತನವ ಭಿನ್ನೈಸುವೆ, ಒಡೆಯ ಮಹಾದಾನಿ ಕೂಡಲ ಸಂಗಮ ದೇವರಿಗೆ ಶರಗೊಡ್ಡಿ ಬೇಡುವೆ, ಹಾಡುವೆ. ಬೇಡಿದೊಡೆ ಎನ್ನೊಡೆಯನ್ನ ಬೇಡುವೆ, ಭಗವಂತನನ್ನು ಕುರಿತು ಬೇಡೋ. ಬೇಡಿದೊಡೆ ದಾನಿಯನ್ನು ಬೇಡೋ, ಹೇನ ತಿಂಬ ಹೀನನನ್ನು ಬೇಡಿದರೆ ಅವನೇನು ಕೊಡುವ. ಅದಕ್ಕಿಲ್ಲಿ ನಿಜಗುಣರು ಅಭವ ಅಂತ ಭಗವಂತನನ್ನೇ ಬೇಡಿದ್ರವರು. ಅದಕ್ಕೋಸ್ಕರವಾಗಿ ಇನ್ನೂ ಒಂದು ಮಾತು ಹೇಳ್ತೇನೆ ನಿಮಗ. ಪಾಂಡವರ ತಾಯಿ ಕುಂತಿ ಬೇಡಿದಳು ಕೃಷ್ಣ ಪರಮಾತ್ಮನ ಕಡೆ. ಎಲ್ಲ ಮುಗಿತು, ಯುದ್ಧ ಎಲ್ಲ ಮುಗಿತು, ಪಾಂಡವರಿಗೆ ರಾಜ್ಯ ಪ್ರಾಪ್ತಿ ಆಯಿತು, ಧರ್ಮರಾಜನಿಗೆ ಪಟ್ಟಾಭಿಷೇಕ ಆಯ್ತು. ಕೊನೆಗೆ ಕೃಷ್ಣ ಪರಮಾತ್ಮ ಹೇಳ್ತಾನ ಕುಂತಿಗೆ, ನೋಡಮ್ಮ, ಇಷ್ಟು ದಿವಸ ನಿನ್ನ 5 ಜನ ಮಕ್ಕಳಿಗೆ ಪಂಚ ಪ್ರಾಣವಾಗಿ ನಾ ಕಾಪಾಡಿದೆ ಅವರಿಗೆ. ಆದ್ರೆ ಈಗ ನನ್ನ ಅಂತಃಪುರಕ್ಕೆ ನಾ ಹೋಗಾಕತ್ತೇನೆ, ಅವರ ರಾಜ್ಯ ಅವರಿಗೆ ಕೊಟ್ಟು ನಾನು ಹೋಗಾಕತ್ತೇನೆ. ನಿನಗೆ ಏನಾರ ಬೇಕಾದ್ರೆ ಬೇಡುವರ ಕೊಟ್ಟು ಹೋಗುತ್ತೇನೆ ಅಂದ ಕೃಷ್ಣ ಪರಮಾತ್ಮ. ಈ ಮಾತ ಆ ಪಾಂಡವರ ತಾಯಿ ಕುಂತಿ ಅವಳು ಪರಮ ಜ್ಞಾನಿ ಇದ್ದಳ್ರಿ, ಅವಳು ವಿವೇಕಿ ಇದ್ದಳು. ಅವಳು ಅಂತಾಳ, ಹೇ ಪರಮಾತ್ಮ, ನೀ ನನಗ ವರ ಕೊಟ್ಟು ಹೋಗುದಾದ್ರ
ಎಂತ ವರ ಕೊಡು ಅಂದ್ರ ಆಪದ ಸಂತು ಶಶ್ವತ್ ತತ್ರ ತತ್ರ ಜಗದ್ಗುರು. ಹೇ ಭಗವಂತ, ನನ್ನ ಜೀವನದೊಳಗ ನನಗ ಮ್ಯಾಲಿಂದ ಮ್ಯಾಲೆ ಕಷ್ಟವನ್ನು ಕೊಡು, ಮತ್ ಎಂದೆಂದು ನಿನ್ನ ನಾಮಸ್ಮರಣೆಯನ್ನ ಮರೆಯಲಾರದಂತ ವರವನ್ನ ನನಗೆ ಕೊಟ್ಟು ಹೋಗು ಅಂದಳು ಕುಂತಿ. ಭೀಮಗ ಅರ್ಜುನಗ ಸಿಟ್ಟು ಬಂತು, ಅಲ್ಲೇ ನಿಂತಿದ್ರ ಅವ್ರ. ಅಲ್ಲ, ಈಗರ ವನವಾಸ ಅಜ್ಞಾತವಾಸ ಮುಗಿಸಿ ಬಂದೇವೆ, ಇನ್ನ ಆ ಉಸಿರ ಆರಿಲ್ಲ ನಮ್ದು. ಮತ್ತು ನಮ್ಮವ್ವ ನಮ್ಮ ತಾಯಿ ಕಷ್ಟನ ಬಿಡತಾಳಲ್ಲಪ್ಪ ದೇವ್ರ ಕಡೆ ಅಂತ ಅಂದ್ರ ಅವ್ರಿಬ್ರು. ಯಾಕಮ್ಮ ಹಿಂಗ್ ಬೇಡಿದೆ ಅಂತ ಕೇಳಿದ್ರು. ಕುಂತಿ ಹೇಳ್ತಾಳ, ನೋಡಪ್ಪ, ಇಷ್ಟು ದಿವ್ಸ ನಮಗ ಕಷ್ಟ ಇತ್ತು, ವನವಾಸ ಅಜ್ಞಾತವಾಸದಾಗ ಆ ಭಗವಂತ ನಮ್ಮ ಜೊತೆಗೆ ಇದ್ದ, ನಮ್ಮ ಜೊತೆಗೆ ಉಂಡ ತಿಂದ ಎಲ್ಲ ಮಾಡಿದ. ನಮ್ಮ ಬೆನ್ನಿಗಿದ್ದಪ್ಪ ಪರಮಾತ್ಮ. ಈಗ ನಮಗೆ ಅನಿತ್ಯವಾದ ನಾಶವಾಗುವಂತ ರಾಜ್ಯ ಪ್ರಾಪ್ತಿ ಆಗೈತಿ. ಈಗ ದೇವ್ರ ನಮ್ಮನ್ನ ಬಿಟ್ಟು ದೂರ ಹೊಂಟಾನ. ಅದಕ್ಕೆ ನಾ ಹಿಂಗ ಬೇಡಿದೆ, ಯಾವಾಗಲೂ ನಮಗ್ ಕಷ್ಟನ ಕೊಡು, ಮತ್ತೆ ನಿನ್ನ ನಾಮಸ್ಮರಣೆ ಕೊಡು ಅಂತ ನಾ ಬೇಡಿದೆ ಅಂತ ಕುಂತಿ ಬೇಡಿದಳಂತ. ನೋಡ್ರಿ ಎಂತ ವರ ಬೇಡಿದಳು. ಆಪದ ಸಂತು ಶಶ್ವತ್ ತತ್ರ ತತ್ರ ಜಗದ್ಗುರು ಅಂತ ಕುಂತಿ ಬೇಡಿದ್ರು. ಅದಕ್ಕೆ ಒಳ್ಳೆಯ ವರಗಳನ್ನ ಬೇಡ್ಬೇಕು. ದಶರಥ ಮಹಾರಾಜನ ಕಡೆ ಕೈಕೆ ಬ್ಯಾಡಾದಂತ 2 ವರ ಬೇಡಿದಳು. ಏನ? ರಾಮಗ ವನವಾಸ ಆಗ್ಬೇಕು, ಭರತನಿಗೆ ಪಟ್ಟಾಭಿಷೇಕ ಅನ್ನುವಂತ ವರ ಬೇಡಿ ಅದರ ಫಲ ಏನು ಪಡೆದಳು? ಅಯೋಧ್ಯ ಸ್ಮಶಾನ ಆಯ್ತು ಕೈಕೆ. ಅಯೋಧ್ಯ ಸ್ಮಶಾನ ಆಯ್ತು, ಕೈಕೆ ವಿಧವೆ ಆದಳು. ಅದಕ್ಕೆ ಎಂತ ವರಗಳನ್ನ ಬೇಡಬೇಕನ್ನೋದಕ್ಕಾಗಿ ನಿಜಗುಣ ಶಿವಯೋಗಿಗಳು ಈ ಪದ್ಯದಲ್ಲಿ ನಮ್ಮನ್ನು ಕುರಿತು ತಿಳಿಸಿಕೊಟ್ಟಿದ್ದಾರೆ. ಇನ್ನೊಂದು ಮಾತು ಹೇಳಿ ಮುಗಿಸ್ತೇನೆ ನಾನ. ನಚಿಕೇತನೆಂಬ ಬಾಲಕ ಯಮಧರ್ಮನ ಬಳಿಗೆ ಹೋಗಿದ್ದ. ಯಮರಾಜನ ಕಡೆ ಹೋಗಿದ್ನಂತವ. ಅವ್ರ ತಂದೆ, ನಿನಗೆ ಯಮರಾಜನಿಗೆ ದಾನ ಮಾಡೇನೆ ಹೋಗ ಅಂದು ಬಿಟ್ಟಿದ್ದ. ಅದಕ್ಕೆ ಯಮರಾಜನ ಕಡೆ ಹೋಗಿ ನಿಂತ, ಯಮನ ಬಾಗಿಲಿಗೆ ನಿಂತ 3 ದಿವಸ ನಿಂತಿದ್ದಕ್ಕಾಗಿ 3 ವರಗಳನ್ನು ಬೇಡು ಅಂತ ಯಮ ಹೇಳಿದ. ಅವಾಗ ಬೇಡಿದ ವರ ನಚಿಕೇತ ಏನಂತಂದ್ರ, ಶಾಂತ ಸಂಕಲ್ಪ ಸುಮನ ಯಥಾಶ ದ್ವೀತಮಣ್ಣೂರ್ ಗೌತಮೋ ಮಾಬಿ ಮೃತ್ಯು. ನನ್ನ ತಂದೆ ಗೌತಮನು ನನಗ ಇಲ್ಲಿಂದ ಹೋದ ಮೇಲೆ ಗುರ್ತ ಹಿಡ್ದ ಮಾತಾಡಿಸ್ಬೇಕು, ಇದು ಮೊದಲನೇ ವರ ಕೊಡು ಅಂತಂದ. ಯಾಕ ನಾ ಯಮಲೋಕಕ್ಕೆ ಬಂದೇನಿ, ಈಗ ನಿನ್ ಲೋಕಕ್ಕೆ ನಾ ಮತ್ತ ಹೊಳ್ಳಿ ಹೋದ್ರೆ ಹೆದರಬಾರ್ದ ಅವ್ರ. ಯಮಲೋಕಕ್ಕೆ ಹೋದಾವ್ ಮತ್ತ ಹೊಳ್ಳಿ ಬಂದಾನಂತೇಳಿ. ಅದಕ್ಕೆ ನನ್ನ ತಂದೆ ನನಗ ಮತ್ತ ಗುರ್ತೈಸಿ ಮಾತಾಡಿಸ್ಬೇಕು, ಇದು ಮೊದಲನೇ ವರ ಕೊಡು ಅಂತ ಬೇಡಿದ. 2ನೇ ವರ ಏನಪ್ಪಾ ಅಂತಂದ್ರ, ಸ್ವರ್ಗಲೋಕಕ್ಕೆ ಹೋಗುವಂತ ದಾರಿ ಯಾವುದು? ಸ್ವರ್ಗೇ ಲೋಕೇನ ಭಯಂ ನಾಸ್ತಿ ನ ತತ್ರ ತ್ವಮ್ನ ಜರಯಾ ಬಿಬೇತಿ ಉಭೇ ತೀರ್ಥ ಅಶನಾಯ ಪಿಪಾಸೆ ಶೋಕಾತಿಗೂ ಮೋದತೆ ಸ್ವರ್ಗಲೋಕೆ. ಸ್ವರ್ಗಲೋಕದೊಳಗ ಹಸಿವು ತ್ರಷೆಗಳಿಲ್ಲಂತ, ಮುಪ್ಪು ಮರಣಗಳಿಲ್ಲಂತ. ಅಲ್ಲಿಗೆ ಹೋಗುವಂತ ವಿಧಾನ ಯಾವುದು? ಇದು 2ನೇ ವರ ಕೊಡು ಅಂತ ಬೇಡಿದ ನಚಿಕೇತ. ಆಯ್ತು ಅಂದ ಯಮರಾಜ. ಇನ್ನು 3ನೇ ವರ ಯಾವುದು ಅಂತಂದ್ರ, ಮನುಷ್ಯ ಸತ್ತ ಮೇಲೆ ಏನಾಗತಾನ? ನಾಯಮಸ್ಥಿತಿ ಚೇಕೆ. ಮನುಷ್ಯ ಈ ದೇಹ ಬಿಟ್ಟ ಮೇಲೆ ಕೆಲವರು ಇರ್ತಾನಂತಾರ, ಕೆಲವರು ಇರೋದಿಲ್ಲ ಅಂತಾರ. ಇದರ ಇಂಗಿತವನ್ನ ನನಗೆ ಹೇಳು ಅಂತ ಆತ್ಮವಿಚಾರವನ್ನು ಕೇಳಿದ ನಚಿಕೇತನಿಗೆ ಯಮ ಅಂತಾನ, ಈ ವರ ಕೇಳಬೇಡ, ಇದನ್ನ ತಿಳ್ಕೊಳ್ಳೋದಕ್ಕೆ ದೇವತೆಗಳಿಗೆ ಆಗಿಲ್ಲ. ಅವರು ಆಶ್ಚರ್ಯಪಟ್ಟಾರ. ದೇವೈರತ್ರಾಪಿ ವಿಚಿಕಿತ್ಸಂ ಪುರ ನಹಿ ಸುವಿಜ್ಞೇಯ ಮನುರೇಶ ಧರ್ಮ. ಇದನ್ನ ತಿಳ್ಕೊಳ್ಳೋದ್ರೊಳಗೆ ದೇವತೆಗಳು ಆಶ್ಚರ್ಯಪಟ್ಟಿದಾರ. ನೀ ಇದ್ರ ಸುದ್ದಿಗೆ ಹೋಗಬೇಡ, ನಿನಗೆ ಏನು ಬೇಕಾದ ಕೇಳು, ಕೊಡ್ತೇನಿ, ಬ್ಯಾರೆ ವರ ಕೇಳು ಅಂತಂದ ಯಮ. ಶತಾಯುಷ ಪುತ್ರ ಪೌತ್ರಾನ್ ವ್ರಣೀಶ್ವ ಬಹುನ್ ಪಶುನ್ ಹಸ್ತಿ ಹಿರಣ್ಯಮಶ್ವಾನ್ ವ್ರಣೀಶ್ವ
ಸ್ವಯಂಚೆ ಜೀವ ಶರದು ಯಾವದಿಚ್ಛಸಿ. ನೀ 100 ವರ್ಷ ಬದುಕೋರಿಗೆ ಆಯುಷ್ಯ ಕೊಡ್ತೇನೆ, ನಿನ್ಗೆ ಮೊಮ್ಮಕ್ಕಳು ಮರಿಮಕ್ಕಳು 100 ವರ್ಷ ಬದುಕೋರಿಗೆ ಆಯುಷ್ಯ ಕೊಡ್ತೇನೆ, ಅವರಿಗೂ ಈ ಭೂಮಿಯ ಒಡೆತನವನ್ನ ಕೊಡ್ತೇನೆ. ಆದ್ರ ಈ ವರ ಒಂದು ಕೇಳಬೇಡ ಅಂತ ಅಂದಾಗ ನಚಿಕೇತ ಹೇಳ್ತಾನ, ನೀ ಕೊಡುವಂತ ವರ ಏನೈತ್ ನೋಡಿದು, ಇದು ಇಂದ್ರಿಯಗಳ ಬಲವನ್ನ ನಾಶ ಮಾಡುವಂತ ವರ. ಇದು ನನಗ ಬೇಡ, ನನಗ ಆತ್ಮವಿದ್ಯೆಯ ವಿಚಾರವನ್ನೇ ಹೇಳು ಅಂಥೇಳಿ ಅಲ್ಲಿ ನಚಿಕೇತ ಕೇಳ್ತಾನ. ಅಲ್ಲಿ ನಾವು ನಚಿಕೇತನ ವೈರಾಗ್ಯವನ್ನ ನಾವು ಅಲ್ಲಿ ವಿಚಾರ ಮಾಡಬೇಕು. ಅದಕ್ಕೋಸ್ಕರವಾಗಿ ನಿಜಗುಣ ಶಿವಯೋಗಿಗಳು ಇಲ್ಲಿ ಭಕ್ತಿ, ಜ್ಞಾನ, ವೈರಾಗ್ಯವನ್ನೇ ಭಗವಂತನಲ್ಲಿ ನಾವು ಬೇಡಬೇಕು ಅನ್ನುವಂತ ವಿಚಾರವನ್ನ ನಮ್ಮನ್ನು ಕುರಿತು ತಿಳಿಸಿದ್ದಾರೆ ಅಂತ ಹೇಳ್ತಾ ನನ್ನೆರಡು ನುಡಿಗಳನ್ನ ಸದ್ಗುರು ಸಿದ್ಧಾರೂಢರ ದಿವ್ಯ ಚರಣ ಅರವಿಂದಗಳಿಗೆ ಅರ್ಪಿಸಿ ನನ್ನ ಮಾತಿಗೆ ವಿರಾಮ. ಚಿಂತನೆಗಾಗಿಟ್ಟುಕೊಂಡ ವಿಷಯವು ನೀತಿ ಕ್ರಿಯಾ ಚರ್ಯ ಸ್ಥಳದ 21ನೇ ಪದ್ಯವನ್ನು ಆಧಾರವಾಗಿಟ್ಟುಕೊಂಡು ಕಾರ್ಯಕ್ರಮವು ಆರಂಭವಾಗುತ್ತದೆ. ಈ ಪದ್ಯದಲ್ಲಿ ಮಾರ್ಮಿಕವಾದ ಪದ ಇದು. ಇದು ಬಹಳ ಕಡೆ ತತ್ವಜ್ಞಾನಿಗಳು ಎದ್ದವರೆಗೂ ಒಂದು ಸ್ವಲ್ಪ ಮತಿ ತರ್ಕ ಹಸ್ತೈತಿ ಪದ. ಒಮ್ಮೆ ಕೈಲಾಸ ಮಂಟಪದಲ್ಲಿ ಇಲ್ಲಿ ಶಂಕರ ಭಟ್ ಅಗ್ನಿಹೋತ್ರಿಯವರು ಅಧ್ಯಕ್ಷರಿದ್ರು, ಶಿವಾನಂದ ಭಾರತೀಯ ಸನ್ನಿಧಾನ ಇದ್ರಿ, ನಾವು ಶಾಸ್ತ್ರ ಮಾಡ್ತಿದ್ವಿ. ಈ ಪದ ಏನ್ ಹೇಳ್ತೈತಪ್ಪ ಅಂದ್ರ ಸಾಧ್ಯ ಮತ್ತು ಸಾಧನ. ಸಾಧ್ಯವಾದ ವಸ್ತು ಯಾವುದು, ಆ ಸಾಧ್ಯವಾದ ವಸ್ತುವನ್ನು ತಿಳಿಯುವ ಸಾಧನ ಯಾವುವು, ಎರಡು ಮಾತ್ರ ಸಂಧಿ. ಸಾಧ್ಯವಾದ ವಸ್ತು ಯಾವಪ್ಪ ಅಂದ್ರೆ ಮೋಕ್ಷವೇ ಸಾಧ್ಯವಾದ ವಸ್ತು. ಅದನ್ನೇ ನಿಗೊಂಡು ಕರುಣಿಸು ಎನಗೆ ಇದನೆ ಬೇಡುವೇನು ಬೇರೊಂದು ವರವನಲ್ಲೆನು ಮುಕ್ತಿ ದೊರೆವ ಸಾಧನವ. ಸಾಧ್ಯ ಮುಕ್ತಿ ಅಂದ್ರೆ ಏನು, ಬಿಡುಗಡೆ ಅಂತ ಹೇಳ್ಬಿಟ್ರೆ ಎಲ್ಲಾರು. ಇನ್ನೊಂದು ಮಾರ್ಮಿಕವಾದ ಅರ್ಥ ಮುಕ್ತಿ ಅಂದ್ರೆ ಏನು, ಮೋಹದ ಕ್ಷಯವೇ ಮುಕ್ತಿ. ಪ್ರಮಾಣ ಐತದಕ್ಕೆ. ಅಜ್ಞಾನೇನ ಆವೃತಂ ಜ್ಞಾನಂ ತೇನ ಮುಹ್ಯಂತಿ ಜಂತವಾ. ಅಜ್ಞಾನದಿಂದ ಆವರಿಸಲ್ಪಟ್ಟಂತ ಮೋಹ ಕ್ಷಯವಾಗಬೇಕಲ್ಲ. ಇದು ಎದರಿಂದ ಗತಿ ಸ್ವಸ್ವರೂಪದ ಜ್ಞಾನದಿಂದಲೇ ಆಗುತ್ತದೆ ಹೊರತಾಗಿ ಅನ್ಯ ಸಾಧನಗಳಿಲ್ಲ. ಮೋಹದ ಕ್ಷಯವೇ ಮುಕ್ತಿ. ಇನ್ನೊಂದು ಮುಕ್ತಿಗೆ ವಿಚಾರ ನಿಜರು ಸುಖ. ಸರಳದ ಸುಖ. ಪ್ರತಿಯೊಬ್ಬ ಮಾನವನಿಗೂ ಏನು ಬೇಕಪ್ಪ ಅಂದ್ರೆ ಸುಖಾನ ಬೇಕಾಗೈತೆ. ನಮಗ ದುಃಖ ಬೇಕಂತ ಯಾರು ಮಸ್ತ, ದುಃಖ ಬೇಕಂತ ದುಃಖ ಬೇಡ, ಸುಖನ ಬೇಕಂತೇಳಿ. ಸುಖದ ಲಕ್ಷಣವನ್ನು ನಿಜವಾಗಿ ಚೆನ್ನಾಗಿ ಬಳಸಿಸ್ತಾರೆ. ಎಂತ ಸುಖ ಇರಬೇಕದು, ಸಾಗೆಣಿಸದೆ ಸವಿಯದೆ ದೇವರೊಂದನ್ನು ಬೇಕೆನಿಸದೆ ಕಡೆಯಳು ಜೋಕೆಗುಂದದೆ ನಿರುಪಮ ಶಂಭುಲಿಂಗ ಏಕಮಿಣಿಪ ಸುಖಮೊಂದಲ್ಲದೆ. ಎಷ್ಟು ಸುಂದರವಾಗಿ ಸಾಕೆನಿಸದೆ, ಮನಸ್ಸಿಗೆ ಬ್ಯಾಸರವಾಗದೆ. ಇದು ಬ್ಯಾಸರಕ್ಕಾವನಿಲ್ರಿ. ಅಧಿಕಾರದ ಮಟ್ಟ ಕುರ್ಚಿ, ಅಧಿಕಾರ ಹಾದಂದ್ರ ಪರ್ಚಿ ಇಲ್ಲ ಇದ್ರೆ ಹೇಳ್ತಿದ್ನಿ ವೈದ್ವಾದ. ಅಧಿಕಾರದ ಮಟ್ಟ ಕುರ್ಚಿ ಅದಲ್ರಿ, ಅಧಿಕಾರ ಮಾಡಿದ್ರೆ ಇದು ಮನಸ್ಸಿಗೆ ಬ್ಯಾಸನ ಆಗುವುದಿಲ್ಲ. ಅದು ಸಾಕೆನಿಸದೆ ಸವಿಯದೆ. ಸವಿತನ್ರಿ ಎಲ್ಲ ಸವಿತಾವು. ಅದಕ್ಕೆ ವಿಚಾರಿಸೋರು ಅಪ್ತಿ ಅಪಾರ ಸ್ವರೂಪ ಮಮ ಲಹರಿ ವಿಷ್ಣು ಮಹೇಶ ಎಲ್ಲವನ್ನು ಹೇಳ್ಕೊಂಡ್ಬಂದ್ರು. ಆಳ್ಬೋದ್ರಿ. ಸವಿಯದೆ ದೇವರೊಂದನ್ನು ಬೇಕೆನಿಸದೆ. ಇಂಥ ಸುಖದಾಗಿದ್ದ ಬಳಕ ಮತ್ತೊಂದು ಪಡಿಬೇಕು ಅನಿಸ್ತನ್ರಿ, ಅನಿಸ್ತನ್ನದ. ಶಾಸ್ತ್ರ ಹೇಳ್ತ ಬಿಡು, ಕಂಟ್ ಮಾಡಿ ಆಡ ಕಡ್ದಂಗ್ ಕಡಿತೀವಿ ಎಲ್ಲ, ಬಾಯಿ ಕಡ್ದಂಗ್ ಕಡಿ ಹಿಂದೂ ಮುಂದೆ ನೋಡಂಗಿಲ್ಲ. ಎಲ್ಲಿ ಹೇಳ್ತಾನೆ ನೋಡಂಗಿಲ್ಲ. ಸವಿಯದೆ ದೇವರೊಂದನ್ನು ಬೇಕದೆ ಕಡೆಯಳು ಜೋಜೆಗುಂದದೆ ನಿರುಪಮ. ಉಪಮಾನ ಕೊಡಲಾಕ ಬರುದಿಲ್ಲ. ಸಮುದ್ರ ಹಂಗೈತ್ರಿ, ಸಮುದ್ರವೇ ಅಂತ ಹೇಳ್ಬೇಕು ಅದಕ್ಕೆ. ಶಂಭುಲಿಂಗ ಏಕೆ ಮುನಿಪ ಸುಖಮೊಂದಲ್ಲದೆ ಅಂತ.
ಇದಕ್ಕೆ ಮೋಕ್ಷ ಸುಖ. ಈ ಸುಖಾನರ ಎಲ್ಲೈತಿ? ಹೊರಗಿಲ್ಲದ. ಹೊರಗಿದ್ರೆ ಎಲ್ಲರೂ ಆನಂದ ಆಗಬೇಕಾಗಿತ್ತು, ಎಲ್ಲರೂ ಆನಂದ ಆಗಬೇಕಿತ್ತು. ಹೊರಗಿಲ್ಲದ ಅದನ್ನ ಬಿಟ್ಟು ಹೇಳ್ತಾರೆ, ಎಲ್ಲವನ್ನೂ ಆಯ್ದು ನೋಡಲ್ಲಿ ಇಲ್ಲಿ ಎನಿಸಿದ ನೇವು ಎಲ್ಲಿ ನೆಲೆಸಿತು ತನ್ನಲ್ಲಿ, ಅದರಿಂದ ಸುಖ. ತನ್ನಲ್ಲಿ ಅಲ್ಲಿ ಎಲ್ಲಿ ಅಂದ್ರಿ ತನ್ನ ಸ್ವರೂಪದಲ್ಲಿಯೇ. ಏನ್ ಚಂದ ಬಿಡುದು. ಎಲ್ಲವನ್ನಾರೈದು ಇಹಲೋಕ ಭೋಗಗಳಾಗಲಿ ಪರಲೋಕ ಭೋಗಗಳಾಗಲಿ ಎಲ್ಲವನ್ನು ಆರೈದು ವಿಚಾರ ಮಾಡಿ ನೋಡಲಾಗಿ, ಸ್ತ್ರೀ ಪುತ್ರ ಧನ ಕನಕ ಅಧಿಕಾರದಾಗ ಈ ಮಾಸ್ತರ್ಕಿ ಮಾಡ್ಬೇಕಾದ್ರೆ ಹೆಂಗಿತ್ತು ಅಧಿಕಾರ, ಈಗ ಯಪ್ಪ ಸಾಕಾಗಿತ್ತು ಅಂತ ಹೇಳಿದ್ರು. ಅಧಿಕಾರ ಇದ್ದಾಗ ಒಂದ್ ರೀತಿ ಬೇರೆ ಅದ ಅದಲ್ರಿ. ಬಹಳ ಸ್ತ್ರೀ ಪುತ್ರ ಧನ ಕನಕ ವಸ್ತ್ರ ವಾಹನ ಎಲ್ಲ ಲೋಕ ಹೋಗಲಿ ಪರಲೋಕ ಹೋಗಲಿ ಇವೆಲ್ಲವೂ ಎಲ್ಲದಕ್ಕಿಂತಲೂ ಏನಕತಿ ಇಂಥ ಸುಖ ಎಲ್ಲವನ್ನು ಆರೈದು ನೋಡಲ್ ವಿಚಾರಿಸಲ್. ಇಲ್ಲಿಂದ ನೀವೆಲ್ಲಿ ನಿಲ್ಲಿಸಿತು ತನ್ನಲ್ಲಿ, ಅದರಿಂದ ಸುಖ. ಹೌದ್ರಿ, ಸುಖ ಸ್ವರೂಪನಾಗಿದ್ರೆ ಹಿಂಗ್ಯಾಕ್ ದುಃಖ ಅಂದ್ರ ಸ್ವರೂಪವನ್ನು ಆಶ್ರಿತವಾದ ಅಜ್ಞಾನವಾಗಲಿ ಮಾಯೆಯಾಗಲಿ ಕಾರ್ಯಗಳಲ್ಲಿ ಅದಾತ್ಮಳು ತನ್ನನ್ನು ತಾನು ಮರೆತದ್ದರಿಂದ ದುಃಖವಾಗೈತಿ. ಇಂಥ ದುಃಖವನ್ನು ಕಳಪಬೇಕಾರ ಮುಕ್ತಿ ದೊರೆವ ಸಾಧನವ ಎನಗೆ ಇದನ್ನೇ ಅನ್ನೋದಕ್ಕೆ ಬಿಡಿಸಿ ನಾವಿರ್ಲ ಇದನ್ನೇ ಅಂದ್ರೆ ಅವರು ಏನು ಭಕ್ತಿ ಜ್ಞಾನ ವೈರಾಗ್ಯ. ಇದರಾಗ ಯಾವ್ದಾರ ಒಂದನ್ನು ಸಾಧಿಸು, ಭಕ್ತಿನನ್ನಾದ್ರೂ ಸಾಧಿಸು, ಜ್ಞಾನವನ್ನಾದ್ರೂ ಸಾಧಿಸು, ವೈರಾಗ್ಯವನ್ನು ಸಾಧಿಸು. ಇವೆಲ್ಲ ಮೂರು ಕೆಲವರು ಮೂರು ಬೇಕಾ ಅಂತಾರೆ. ಇನ್ನೂ ಇದು ಶಾಂತಾಶ್ರಮದಾಗ ಬಹಳ ಈ ಪದದಲ್ಲಿ ಚಿಂತನ ಬಹಳ ಆಗೈತಿ. ಇನ್ನಕ್ಕೆ ಅದಕ್ಕೆ ಕೊಡಿಗೆ ನಿರ್ಣಯ ಕೊಟ್ಟರು ಬಿಡೋದನ್ನ ಇರ್ಲಿ. ಅದಕ್ಕೆ ಹಿಂಗ ಅನೇಕ ಬರಿಗೆ ಯಾವೊಂದು ಇದನ್ನೇ ಯಾವ್ದಾರು ಒಂದನ್ನು ಸಾಧಿಸು, ನಿನಗೆ ದುಃಖದ ನಿವೃತ್ತಿಯಾಗಿ ಪರಮಾನಂದ ಪ್ರಾಪ್ತಿಯಾಗುತ್ತದೆ. ಇದನ್ನೇ ಬೇರೊಂದು ವರವನಲ್ಲೆನು ನಾ ಬೇಡುವುದಕ್ಕಿಂತಲೂ ಮತ್ತೊಂದು ವರ ಬೇಡ. ಯಾಕ ಆ ವರ ಹಂಗದವು, ಎಲ್ಲಿ ಮಠ ಪುಣ್ಯ ಇರ್ತೈತಿ ಅಲ್ಲಿ ಮಠ ಇರ್ತೈತಿ, ಎಲ್ಲಿ ಮಠ ಪುಣ್ಯ ತೀರ್ನದವು ಹೋಗುದವು ಪರಲೋಕದಲ್ಲಿ ಇಹಲೋಕದಲ್ಲಿ. ಪುಣ್ಯ ಮಠಪ್ಪ ಪುಣ್ಯ ಮುಗಿತಂದ್ರೆ ಇಹಲೋಕದನ್ನು ಮುಗಿದತಿ, ಪರಲೋಕದ ಸಾತಿಶಯ ಕ್ಷಯ ಪತನಾದಿ ದೋಷದಿಂದ ಕೂಡಿಕೊಂಡಿರ್ತಾವು. ಅನಿತ್ಯ ಅಸುಚಿ ದುಃಖದಿಂದ ಇವು ಕೂಡಿರ್ತಾವೆ ಎಲ್ಲವೂ. ಇವಲೋಕ ಪರಲೋಕ ಭೋಗದ ಭಾಗ್ಯಗಳು ಎರಡು ಇವು ಇಲ್ಲವೇ. ಬಹಳ ಮಾರ್ಮಿಕವಾಗಿದ್ದು ಮುಮುಕ್ಷುಗಳ ಮುಂದೆ ಹೇಳುವ ಪದ ಇದು, ಸಭೆಯಲ್ಲಿ ಚರ್ಚೆ ಮಾಡ್ತಕ್ಕಂಥ ಪದ ಅಲ್ಲಿದು. ಕರುಣಿಸು ಎನಗೆ ಇದನ್ನೇ ಬೇಡುವೆನು ಬೇರೊಂದು ವರವನು ಅಲ್ಲೆನು. ಯಾವ ವರನು ಅಲ್ಲಿದು, ಬ್ರಹ್ಮ ಪದವಿಯನು ಅಲ್ಲೇ, ವಿಷ್ಣು ಪದವಿ. ಯಾಕಂದ್ರೆ ಅವರು ಈ ಪದವಿ ಎಲ್ಲಿ ಮಠ ಇರ್ತೈತೆ ಅಲ್ಲಿ ಮಠ ಪದವಿ ಮುಗಿದ ಹೋತ್ ಕೆಲಸನ ಹೋಗುತ್ತಂತ ಇಂದ ಹಂಗ ಮುಕ್ತಿ ದೊರೆಯುವ ಸಾಧನವ. ಹೌದ್ರಿ, ಆ ಮುಕ್ತಿ ಬರೆಯುವ ಸಾಧನ ಯಾವುವು? ಮೊದಲನೇದು ಭಕ್ತಿ. ಇಲ್ಲಿ ಒಂದೊಂದು ಪದದಲ್ಲಿ ಬರೀ ಭಕ್ತಿ ಅನ್ನಲ್ಲ, ನಿಜ ಭಕ್ತಿ. ಜ್ಞಾನ ಅನ್ಲಿಲ್ಲ, ಸಮ್ಯಜ್ಞಾನ. ವೈರಾಗ್ಯನಿಲ್ಲ, ಪರಮ ವೈರಾಗ್ಯ. ಶಬ್ದವನ್ನು ನೋಡ್ರಿ ಒಂದು ಸ್ವಲ್ಪ ಹೆಂಗೈತದ. ಆವ ಕಾಲದೊಳು ಬಳಿಕ ಆವ ದೇಶದೊಳು ಬೇರ ವಸ್ತುಗಳು ಒಡವೆರೆಯದೆ ಅತಿಮ ಮತೆ ತನ್ನ ಮೇಲಿರ್ಪುದಂತೆ ಗುರುದೇವತೆಯೊಳು ಅನುರಾಗದಿಂದಿರುವುದೇ ನಿಜ. ಬರೀ ಅಕ್ಕಂದ್ರಲ್ಲಿ ನಿಜ ಪದ. ಈ ನಿಜ ಪದ ಇನ್ನೊಂದು ಕೊಡಿ ಬೆಳೆಸ್ಯಾರ ಅವರು, ಪರತರಾನಂದ. ಅದಕ್ಕೆ ಕಾಯಿ ಬಿಡಿದ ಆತ್ಮರಾಶಿಗೆ ಪರತರ ಮುಕ್ತಿಗೆ ನಿಜ. ಬರೀ ಮಂತ್ರ ಅಂದಿಲ್ಲ ನೋಡ್ಲಿ, ನಿಜ ಶಿವ ಮಂತ್ರವನ್ನ. ನಿಜ ಏನ್ ಹೇಳ್ತತಿ, ಕೇವಲ ಸ್ವರೂಪದ ಸಾಕ್ಷಾತ್ಕಾರ ಅಂತ. ಭೇದ ರಹಿತವಾಗಿದ್ದಿದ್ದೇ ನಿಜ ಸ್ವರೂಪ, ಅಭೇದ ಸ್ವರೂಪವಾಗಿದ್ದೇ ನಿಜ ಸ್ವರೂಪ ಅಂತ ಅದ್ರ ಮರ್ಮ. ಯಾಕ ನಾವು ಅಪ್ಪಗಳು ಮುಂದೆ ಶಾಸ್ತ್ರ ಕೇಳಬೇಕು ತಡಿಸ್ತಿದ್ದೇನ, ಸ್ವಲ್ಪ ಮುಂಗೋಗಿ ಹೇಳ್ರಿ ಅಂತ ಹೇಳ್ತಿದ್ದೆ ಅವ್ರಿಗೆ. ಕೇಳಂತಿದ್ರು ಅವರು ಅಣ್ಣಂದ್ಲಿ ಹೇಳ್ತಿದ್ರು, ನಾನು ಅಣ್ಣಂದ್ ನಾನು ಓದ್ತಿದ್ನಿ, ಅವ್ರು ಹೇಳ್ತಿದ್ರು. ಬಹಳ ಸುಂದರವಾಗಿ ಈ ಪದವನ್ನು ನೋಡಿ ಒಂದೊಂದು ಒಂದೊಂದನ ಹೇಳ್ತಿದ್ರು. ಒಂದೊಂದು ನೋಡಿ ಎಷ್ಟ ಭಕ್ತಿ ವಂದನ, ಜ್ಞಾನ ವಂದನ, ವೈರಾಗ್ಯ. ಇಲ್ಲಿ ಹಂಗಲ್ಲ ಮೂರು ಒಂದ ಕೊಡಿ ಹೋಗ್ಬೇಕು ನಾವೀಗ. ಹಂಗ ಇಲ್ಲಿ ಆವ ಕಾಲದೊಳು ಬಳಿಕ ಆವ ದೇಶದೊಳು ಬೇರೆ ಭಕ್ತಿ ಅನ್ನುವುದಕ್ಕ ಎಲ್ಲರೂ ಸಾಕಷ್ಟು ಹೇಳ್ಕೊಂಡ್ ಬಂದಿರ್ತಿರ್ತ. ವಕೀಲರಂಕಾರ ಚಂಡ ಕಡ್ದು ಇಟ್ಬಿಟ್ಟ ತೀರ್ಥ. ಅಲ್ಲಿ ಹಿಂಗೈತಿ, ಇಲ್ಲಿ ಹಿಂಗೈತಿ, ಇಲ್ಲಿ ಹಿಂಗೈತಿ, ಹಿಂಗೈತಿ.
ಆ ತೆರಿಕಿನ ಹತ್ತಂಗಿಲ್ಲ, ಒಂದು ಸಿರಿಗೆಯಾಗಿ ಹೇಳಿಕೊಂಡು ಅದಕ್ಕೆ ಸಮಕ್ಷಮವಾಗಿ ವಿಚಾರ ಹೇಳಿದ್ರ ಕೇಳುವವರಿಗೂ ತಿಳಿದತಿ, ತನ್ನ ಅಂತಃಕರಣ ವೃತ್ತಿ ಬ್ರಹ್ಮಾಕಾರವಾಗುತ್ತದೆ. ನಿಜಗೂಡ್ರು ಭಕ್ತಿಗೆ ಲಕ್ಷಣ ಹೇಳ್ತಾರ. ತಾನು ತನ್ನಸು ಗುಣ ಕರ್ಮ ವಿಷಯ ಭೋಗ ಭೋನಾದಿಗಳು ಸಾನುರಾಗದಿಂದ ಶಂಭುಲಿಂಗವೆಂದರಿದ ಅಭಿಮಾನ ಹೊಂದಿಲ್ಲದೆ ಮುಕ್ತಿಯ ನೀಗೋ ಭಕ್ತಿ. ಬಹಳ ಮಾರ್ಮಿಕವಾಗಿ ಭಕ್ತಿ ವಿಚಾರವನ್ನು ಹೇಳಿದರು. ಇನ್ನೊಂದು ಕಡೆ ಶಂಕರ ಭಗವತ್ಪಾದಾಚರು ಈಶ್ವರೇ ಪರಾನುರಕ್ತಿ ಭಕ್ತಿ ಅಂತ ಇನ್ನೊಂದು ಕಡೆ ಹೇಳಿದ್ರು. ಬಹಳ ಮಾರ್ಮಿಕವಾಗಿ ಇಲ್ಲಿ ಭಕ್ತಿಯನ್ನು ಬಳಕೆ ಇಲ್ಲೊಂದು ನೋಡ್ರು, ನೋಡಿ, ಆವ ಪರಿಯಲು ತನ್ನ ಮೇಲಿರ್ಪುದಂತೆ ತನ್ನ ಮೇಲೆ ಎಟ್ಟು ಪ್ರೀತಿ ಗುರುದೇವತೆಯಳು ಅನುರಾಗದಿಂದಿರುವುದೇ. ಇದನ್ನು ಶ್ವೇತಾಶ್ವೇತರ ಉಪನಿಷತ್ತಿನಲ್ಲಿ ಯಸ್ಯ ದೇವೇ ಪರಾಭಕ್ತಿ ಯಥಾ ದೇವೇ ತಥಾ ಗುರು ತಸ್ಯೈಕತಿತಾ ಹ್ಯರ್ಥ ಪ್ರಕಾಶಂತೆ ಮಹಾತ್ಮನಃ. ಬಹಳ ಮಾರ್ಮಿಕವಾಗಿ ಅರ್ಥ ಶ್ವೇತಾಶ್ವೇತರ ಉಪನಿಷತ್ತಿನಲ್ಲಿ ಗುರು ಸನ್ನಿಧಾನಕ್ಕೆ ಬರುವುದಕ್ಕಿಂತ ಪೂರ್ವದಲ್ಲಿ ನಿನ್ನ ಇಷ್ಟ ದೇವತೆಯಾದ ಯಾವುದೇ ದೇವತೆ ಇರ್ತವು ದೇವತೆಗಳಲ್ಲಿ ಎಷ್ಟು ಪ್ರೀತಿ ಉಳ್ಳವನಾಗಿರ್ತೆಯೋ ಅದೇ ಪ್ರೀತಿಯನ್ನು ಗುರುದೇವತೆಯಳು ಅನುರಾಗದಿಂದಿರುವುದೇ ನಿಜವಾದ ಭಕ್ತಿ. ಇಲ್ಲಿ ಗುರುದೇವತೆ ಅಂತರು ಪರಮಾತ್ಮನೆಲ್ಲ, ಯಾಕ ಹರನೇ ಪರಮ ರೂಪದಿಂದ ಗುರುವಾಗಿ ಅವತರಿಸಿದರಿಗೆ ಹಿಡಿದು ತರುತ್ತಾ ಬಂದ ಅಂತ ಸ್ತುತಿ ಪ್ರಮಾಣ ಐತಿ. ಆ ಪರಮಾತ್ಮನೇ ಗುರು ರೂಪದಿಂದ ಅವತರಿಸಿ ಬಂದಾನ ಅಂತ ಗುರುದೇವತೆಗಳು ಅನುರಾಗದಿಂದಿರುವುದೇ ನಿಜ ಭಕ್ತಿ. ಆ ಗುರುವಿನಲ್ಲಿ ಭಕ್ತಿಗೆ ಲಕ್ಷಣ. ಭಕ್ತಿ ಅಂದ್ರೆ ಏನಪ್ಪಾ ಅಂದ್ರೆ ಇನ್ನೊಂದು ಕಡೆ ಹೇಳ್ತಾರೆ, ನಿಜ ಇದ್ರು ಭಗವದ್ಗೀತೆಯಲ್ಲಿ ಭಕ್ತ್ಯ ತ್ವನನ್ಯಯ ಸಖ್ಯ ಅಹಂ ಏವಂ ವಿದೋ ಅರ್ಜುನ ಜ್ಞಾತುಂ ದುಷ್ಟುಂ ತತ್ವೇನ ಪ್ರವಿಷ್ಟಂ ಚ ಪರಂತಪಃ. ಆಳಮಾರ್ಮಿಕವಾಗಿ ಭಕ್ತ್ಯ ತ್ವ ಅನನ್ಯ ಸಖ್ಯ, ಅನನ್ಯವಾಗಿ ಯಾರು ನನ್ನನ್ನು ಭಜಿಸುತ್ತಾರೋ ಅದಕ್ಕೆ ಸಖ್ಯ. ಬಹಳ ಮಾರ್ಮಿಕವಾಗಿ ಭಕ್ತ್ಯತ್ವ ಅನನ್ಯ ಸಖ್ಯ ಅಹಂ ಏವಂ ವಿದೋ ಅರ್ಜುನ ಜ್ಞಾತುಂ ದುಷ್ಟುಂ ಚ ತತ್ವೇನ ಪರಿಷ್ಟಂ ಚ ಪರಂತಪಃ ಅಂತ ಇನ್ನೊಂದು ಕಡೆ ಹೇಳು. ಇಂಥ ಭಕ್ತಿಯಲ್ಲಿ ಜ್ಞಾನ ಪೂರ್ವ ಭಕ್ತಿ ಅಂತಲೂ ಜ್ಞಾನೋತ್ತರ ಭಕ್ತಿ ಅಂತ ಅರ್ಥವನ್ನು ಮಾಡಬೇಕು ಈ ಸಂದರ್ಭ ಬಂದಾಗ. ಯಾಕ ಮುಂದೆ ಇದನ್ನೇ ಕರುಣಿಸು ಮುಕ್ತಿ ದೊರೆಯುವ ಸಾಧನ ಹೋಗದ್ರಿ ಇದನ್ನೇ ಅಂದ್ರ ಜ್ಞಾನಪೂರ್ವ ಭಕ್ತಿ ಅಂದ್ರೆ ಯಾವುದು ಬೇಕಲ್ರಿ? ಜ್ಞಾನಪೂರ್ವ ಗುರು ಸನ್ನಿಧಾನಕ್ಕೆ ಬಂದಾನವ ಇಲ್ಲ ಅನ್ನಂಗಿಲ್ಲ. ಗುರುವಿನಲ್ಲಿ ಶ್ರದ್ಧೆ ಇರ್ಬೇಕಲ್ಲ, ಅದನ್ನೇ ಭಗವದ್ಗೀತೆ ಶ್ರದ್ಧಾವಾನ್ ಲವತೆ ಜ್ಞಾನಂ ತತ್ಪರಂ ಸಂಹಿತೇಂದ್ರಿಯ ಜ್ಞಾನಂ ಲಬ್ಧ್ವಾ ಪರಾಂ ಶಾಂತಿ ಅಚರೇನಾದಿ ಗಚ್ಚತಿ. ಸ್ಮೃತಿ ಗ್ರಂಥವಾದ ಭಗವದ್ಗೀತೆಯಲ್ಲಿ ಅಪ್ಪಣೆ ಕೊಡುತ್ತದೆ. ಶ್ರದ್ಧೆಗೆ ಲಕ್ಷಣ ಮಾಡ್ತಾರ ಅವರು ನಿಜಗಳು. ಗುರು ವೇದಾಂತ ವಾಕ್ಯಗಳಲ್ಲಿ ತಡತರವಾದ ವಿಶ್ವಾಸವೇ ಶ್ರದ್ಧೆ ಎನಿಸುವುದು. ಶ್ರದ್ಧೆಗೆ ಲಕ್ಷಣ ಅಂತ ನಿಜಗೊಂಡ್ರು. ಗುರು ವೇದಾಂತ ವಾಕ್ಯಗಳು ತಡವಾಗಿ ಮತ್ತಲ್ಲಿ ಇನ್ನು ಸಂಶಯ ಮಾಡಬೇಡ. ತಡತರವಾದ ವಿಶ್ವಾಸವೇ. ವಿಶ್ವಾಸ ಶ್ರದ್ಧೆ ಎರಡು ಅರ್ಥ ಒಂದೇ, ಶಬ್ದಗಳು ಬೇರೆ ಆದರೂ ಅರ್ಥ ಒಂದು ವೇದಕ್ಕೆ ಶ್ರದ್ಧೆ. ಅದಕ್ಕೆ ಶ್ರದ್ಧೆ ಉಳ್ಳವನಾಗು ಎಲ್ಲಿ? ಗುರುವಿನ ವಾಕ್ಯಗಳಲ್ಲಿ. ಯಾಕ ಗುರುವಚನವೇ ಶ್ರುತಿ, ಗುರುವಚನವೇ ಸ್ಮೃತಿ, ಗುರುವಚನವೇ ಸರ್ವವು ಇನಿಯಳೆ ಅಂತ ನಿಜಗೊಂಡ್ರು ಪರಮಾನುಭವದ ಹೇಳಿದಂತ ಎಲ್ಲವೂ ಗುರುವಿನ ವಾಕ್ಯವೇ ಅಂತೇಳಿ ನಂಬಿದ್ರು. ಇಂಥ ಶ್ರದ್ಧೆನು ಜ್ಞಾನಪೂರ್ವದಿ ಗುರು ಸನ್ನಿಧಾನಕ್ಕೆ ಬಂದು ಗುರು ಯಾರಪ್ಪ ಅಂದ್ರೆ ಸಾಕ್ಷಾತ್ ಪರಮಾತ್ಮನೇ ಅಂತ ಹೃದಯದಲ್ಲಿ ನಂಬಿಕೊಂಡೇ ಮಾಡುವುದು. ಶ್ರವಣ ಮನನ ನಿಧಿಧ್ಯಾಸನ ಮಾಡಿದ್ದ ಅದನ್ನು ಕತ್ತಿರೋದು ನಿಜ ಭಕ್ತಿ, ಜ್ಞಾನೋತ್ತರ ಭಕ್ತಿ. ಅದನ್ನೇ ನಾರದ ಸ್ತೋತ್ರದಲ್ಲಿ ಸ್ವಸ್ವರೂಪ ಅನುಸಂಧಾನಂ ಭಕ್ತಿ ವಿಧೀಯತೆ. ತನ್ನ ಸ್ವಸ್ವರೂಪ ಸ್ಥಿತಿಯಿಂದಿರುವುದೇ ನಿಜವಾದ ಭಕ್ತಿ. ನಿಜವಾದ ಭಕ್ತಿ ಇದನ್ನೇ ನಿಜಗೊಂಡ್ರು ಸರ್ವವೆಲ್ಲವನ್ನು ಚಿದಾತ್ಮ ಭಾವನೆಗಂಡು ಸರ್ವ ಸಮತ್ವದಿಂದಲೇ ನಿಜವಾದ ಸರ್ವವೆಲ್ಲವನ್ನು ಅಂದ್ರೆ ಎಲ್ಲವನ್ನು ಅವನ ದೃಷ್ಟಿಲಿ ಏನಕತಿ ನಾಮರೂಪ ಕಾಣಂಗಿಲ್ಲ. ಅವನ ದೃಷ್ಟಿಲಿ ಹಿಂಗ್ರಿ ನಾಮರೂಪ ಕಾಣಂಗಿಲ್ಲ. ಅಜ್ಞಾನದಲ್ಲಿ ನಾಮರೂಪವನ್ನು ಹಿಡ್ತಾರ. ಅವನಲ್ಲಿ ನಾಮ ಇಲ್ಲ, ರೂಪ ಇಲ್ಲ. ನಾಮರೂಪಕ್ಕೆ ಅಸ್ಥಿ ಬಾತಿ ಪ್ರಿಯವಾದ
ನಿನ್ನ ನಿಜಧಾಮವೆಂದು ಹೊಸದು ಎಚ್ಚರಿಸಲಾಗಿ ಅಂತ ನಿಜಗೊಂಡು ಇನ್ನೊಂದು ಕಡೆ ಹೇಳ್ತಾರ. ಹಂಗ ನಿಜ ಸ್ವರೂಪದಲ್ಲಿರ್ತಾನ ಜ್ಞಾನೋತ್ತರ ಭಕ್ತಿ. ಇದನ್ನ ಸಾಧಿಸು. ಒಂದನ್ನ ಸಾಧಿಸು. ಇನ್ನು ಎರಡು ಜ್ಞಾನ ಅಂತದಕ್ಕಂತೀರಿ. ಅದು ಇದು ಎನ್ನದೆ ಅಖಿಲ ತತ್ವ ನೇತಿಗಳೆದು ಸದಬಳಾನಂದ ಪೂರ್ಣ ಹೃದಯದಳು ನಂಬಿ ಬಹುಮತವು ಎಣಿಸದೆ ಪದೊಳದಿಂದಿರದೆ ಸಹಜ ಸುಜ್ಞಾನ. ಅದು ಪರೋಕ್ಷ. ಅದು ಇದು ಅಪರೋಕ್ಷ. ಎರಡು ಇದನ್ನ ಬಿಡಿಸೋದು ಬಾಳ್ ಮಂದಿ ದೂರಕ್ಕತಿ. ಇದನ್ನ ಮತ್ತ ಹಾರಕ ಕುರುವಿನ ಲಕ್ಷಣ ಹೇಳ್ಬೇಕಾದ್ರೆ ಇಗೋತ್ರ ಶಿವ ಜೀವ ತುರ್ಯ ಪರವಸ್ತುಗಳ ಏಕತ್ವವನ್ನು ಅನುಭವಿಸುವ ಆತನೇ ಹಾರಕ ಗುರು ಹೇಳಿದವ. ಹೇಳಿದ ಬಳಕ ಶಿಷ್ಯನಿಗೆ ಸಂಶಯ ಬಂತ್ರಿ. ಪರಿಚ್ಛಿನ್ನ ಭ್ರಾಂತಿ, ಪರೋಕ್ಷ ಭ್ರಾಂತಿ ಮತ್ತು ಸಂಶಯ ಬಂತ. ಅದಕ್ಕ ಅದು ಇದು ಎನ್ನದೇ ಅಖಿಲ ತತ್ವ ನೇತಿಗಳೆದು ಅವಿದ್ಯಾ ಮತ್ತು ಮಾಯ ಉಪಾಧಿ ಧರ್ಮಗಳನ್ನು ಬಿಟ್ಟು ಅದನ್ನ ನಿಂತ್ಕೊಂಡು ಪಾರಮಾರ್ಥ ಗೀತೆಯಲ್ಲಿ ಕಾಯದ್ದುಪಹಿತ ಸಂಪದ ವಾಚ್ಯ ಮಾಯದ್ದುಪಹಿತ ತತ್ಪದ ವಾಚ್ಯ ಓಯ ಪದದ ವಾಚ್ಯಾರ್ಥವ ಬಿಟ್ಟು ಶುಭ ಲಕ್ಷ್ಯಾರ್ಥವ ಲಕ್ಷಿಸಿಕೊಟ್ಟು ಚಿದಕಂಡೈಕ್ಯ ರಸವನ್ನ ರೂಪಿಸುವುದು ಅದು ತಾನೇ ಪರಮಾತ್ಮನ ರೂಪು ಅಂತ ತತ್ವಮಸಿ ಮಹಾವಾಕ್ಯದ ಅರ್ಥವನ್ನು ಭಾಗತ್ಯಾಗ ಲಕ್ಷಣೆಯಿಂದ ಹೇಳಿದ್ರು. ಯಾಕ ಮುಖ್ಯ ಭಾಗತ್ಯಾಗ ಎರಡು ಭಾಗ ಮಾಡಿದ್ರು. ಮಾಯಾ ಮತ್ತು ವಿದ್ಯೆ ತ್ಯಾಗ. ಅವ ಸರ್ವಜ್ಞ ಕಿಂಚಿಜ್ಞ ಅಲ್ಪಜ್ಞ ಸರ್ವಜ್ಞ ಅನ್ನುತ್ತ ಎಲ್ಲವನ್ನು ಅದು ಇದು ಎನ್ನದೆ ಅಖಿಲ ತತ್ವ ನೇತೆಗಳೆದು ಸದಮಳಾನಂದ ಪದ ಮುಕ್ತಿ. ಸದಮಳ ಕೂಟಸ್ಥ ಚೈತನ್ಯಕ್ಕೂ ಪರಮಾತ್ಮನಿಗೂ ಮುಖ್ಯ ಸಾಮಾನಾಧಿಕರಣದಿಂದ ಅಭೇದವೇ ಅಂತೇದು. ಬಹುಮತವನ್ನು ಎಣಿಸದೆ ಅನೇಕ ಮತವಾದಿಗಳು ಇದನ್ನು ನಿಜಗೊಂಡರು ವಾಕ್ಯಾರ್ಥ ಪ್ರತಿಪತ್ತಿ ನಿರಾಕರಣ. ತತ್ವಮಸಿ ಮಹಾವಾಕ್ಯಗಳಿಗೆ ಬೇರೊಂದು ಅರ್ಥವನ್ನು ಮಾಡಬಾರದು ಅಂತ ವಾಕ್ಯಾರ್ಥ ಪ್ರತಿಪತ್ತಿ ನಿರಾಕಂದ ಅನೇಕ ವಾದಿಗಳು ಹೇಳ್ತಾರ. ತತ್ವಮಸಿಗೆ ಒಬ್ಬರು ಸ್ವರ್ಗಲೋಕದಂಗೆ ಹೇಳ್ತಾರ, ಒಬ್ರು ಅನೇಕ ಹೇಳ್ತಾರ. ಏನೇ ಹೇಳು ನಾನಾ ವಿಕಲ್ಪವಿನ್ನೇನು ಸಾನುರಾಗದ ಶಂಭುಲಿಂಗವೆಂದು ಈ ತನುವಿನೋಳು ಆನಂದನಿಸುತ್ತಿರ್ಕು ಅಂತ ನಿಜ ಉತ್ತರ ಕೊಟ್ಟಾರ. ಹಂಗ ಅನೇಕ ಬಹುಮತಗಳನ್ನು ಉಳಿದು ಸಹಜ ಸುಜ್ಞಾನ. ಇಲ್ಲ ಸಹಜ ಅಂದ್ರೇನು? ಆ ವೃತ್ತಿಲದಂತ ಜ್ಞಾನ ಸುತಕ ಆತ್ಮ ಸ್ವರೂಪವೂ ಅಲ್ಲ. ನಮ್ಮ ಸಿದ್ಧಾಂತದಲ್ಲಿ ದೃಶ್ಯ ಹೇಗೆ ಮಿಥ್ಯವೋ ದೃಕ್ಕೂ ಮಿಥ್ಯ. ದೃಶ್ಯ ದೃಕ್ಕ ಎರಡೂ ಮಿಥ್ಯಾಗಿ ದೃಶ್ಯ ಮಾತ್ರ ಸತ್ಯವಾಗಿರೋದು. ಅರಿವೇ ಎಲೆ ಅರಿವೇ ನಿನ್ನ ತೆರೆನರಿವೇ ಮರಿಯದನ್ನೇ ಜಗವ ನಿಂತರಿವೆ ಎನ್ನುವ ಪದ್ಯದಲ್ಲಿ ಚಿದ್ರೂಪ ಲಕ್ಷಣದಲ್ಲಿ ಬಾರಿಸೋದ್ರಿ. ಇದು ಜ್ಞಾನ ಸಮ್ಯ ಜ್ಞಾನ. ಇದನ್ನ ಸಾಧನಿಸೋದು ಎರಡನೇದ್ದು. ಮೂರನೇದ್ದು ಅರಿದು ವನಿತಾದಿ ವಿಷಯದೋಳುಳ್ಳ ದೋಷವನ್ನು ತೊರೆದು ಮರಳಿ ಮೋಹಿಸದೆ ಸರಿಯಾಗಿ ಗುರುಶಂಭುಲಿಂಗದ ಭೋಗದ ಎರಕವಿಲ್ಲದು ಪರಮ ವೈರಾಗ್ಯ ಎಂದಿನವರು ಪರಮ ವೈರಾಗ್ಯ. ಇಲ್ಲಿ ಪರಮ ವೈರಾಗ್ಯ ದೃಷ್ಟಾಂತ ಯಾರು ಕೊಡ್ತೀರಿ ಹೇಳ್ರಿ? ಅದೊಂದು ನಿರ್ವಾಣ ಶಿವಯೋಗಿಗಳೇ ದೃಷ್ಟಾಂತ ಕೊಡಬೇಕಿಲ್ಲ. ಉಗುರುಗೊಳ್ಳದ ನಿರ್ವಾಣ ಶಿವಯೋಗಿಗಳು ಆಶ್ರಮದಲ್ಲಿದ್ದಾಗ ಅನೇಕ ಸಾಧನವನ್ನು ಮಾಡಿದರು. ಸೊಲ್ಲಾಪುರದ ಸಿದ್ದರಾಮೇಶ್ವರದಲ್ಲಿ 12 ವರ್ಷ ಪರ್ಯಂತರವಾಗಿ ಪ್ರಾಣಾಯಾಮ ಮಾಡಿದರು. ಪೂರಕ, ಕುಂಭಕ, ರೇಚಕ 12 ಮಾತ್ರ 36 ಮಾತ್ರ ಮಾಸ್ತರ ಪ್ರಾಣಾಯಾಮ. ಕೆಲವೊಂದು ಮಾತ್ರ ಕಟ್ಟಿ ಕುತ್ಕೊಂಡು ನಮಸ್ಕಾರ ಅವರಿಗೆ. ಇಲ್ಲಿ ಕೆಲವೊಂದು ಯೋಗ ಮಾತ್ರ ನಾ ಶಾಸ್ತ್ರ ಹೇಳ್ಕತ್ರಿ ಯೋಗನ ಗೊತ್ತಿರ ಅಂತ ಹೇಳ್ತಿದ್ವಿ ಅವ್ರಿಗೆ. ನಾವು ಬಾಯಿ ಬಿಟ್ಟ ಮಾತಾಡ್ತಿದ್ ಬಿಡೋರ್ಗೆ ಏನಾದ್ರಾಗ ಹೆಚ್ಚಿನಲ್ಲ. ಅದು ಹೆಂಗ 2 ಮಾತ್ರ, 4 ಮಾತ್ರ, 6 ಮಾತ್ರ, 8 ಮಾತ್ರ, 10, 12 ಮಾತ್ರಗಳ ಮೂಲಕವಾಗಿ ಪ್ರಾಣಾಯಾಮ ಮಾಡುವುದು. ಶರೀರ ಸದೃಢವಾಗಿರಬೇಕು, ಮಿತವಾದ ಆಹಾರವಿರಬೇಕು, ಶಾಂತವಾದ ವಾತಾವರಣ ಬೇಕು. ಪ್ರಾಣಾಯಾಮ ಅಲ್ಲಂತ ಗುರು ಬೇಕು. ಬರೀ ಪುಸ್ತಕ ನೋಡಿ ಮಾಡೋದು ಅಲ್ಲದ, ಪಕ್ಕ ಭಕ್ತವಾಗಿ ಮಾಡ್ತಕ್ಕಂತ ಗುರು ಬೇಕದಕ್ಕ. ಅಂತ ಪ್ರಾಣಾಯಾಮ ಮಾಡಿದ್ರು. 12 ವರ್ಷಗಳ ಪರ್ಯಂತರ ಮಾಡಿದ್ರು. ಪ್ರಾಣಾಯಾಮ ಮಾಡಿದಾಗ ಮನಸ್ಸು ಆನಂದ ಆಗ್ತಿತ್ತು, ಇಲ್ಲ ಅನ್ನಂಗಿಲ್ಲ. ಮತ್ತು ಬಿಟ್ಟ ಬಳಿಕ ಈ ವಾಸನಾ ಸಂಸ್ಕಾರವು ಸ್ಮರಣೆಗೆ ಬರ್ತಿತ್ತು. ಇಷ್ಟೆಲ್ಲವನ್ನು ಸಾಧನವನ್ನು ಮಾಡಿದರೂ ನನಗೆ ಆಗಲಿಲ್ಲ, ಏನು ಮಾಡಿದ್ರು ವ್ಯರ್ಥ ಅಂದಾಗ ಮತ್ತೆ ಅನೇಕ ಜಂಗಮರು ಕೂಡಿ ನಿನ್ನ ಅಂತರಂಗದ ಮನೋನಾಶ ವಾಸನಾಕ್ಷಯವಾಗಬೇಕಂದ್ರ ನೇರವಾಗಿ ಜ್ಞಾನ ಸಾಧನೆ ಹೇಳ್ತಕ್ಕಂತ ಹುಬ್ಬಳ್ಳಿ ಪುರದಲ್ಲಿ
ಜಗದ್ಗುರು ಸಿದ್ಧಾರೂಢರು ಎಂಬ ಗುರುಗಳ ಅಲ್ಲಿ ನೀ ಹೋಗು ಅಂದ್ರ ಅವಂಗ. ಅಂದಾಗ ಒಳ ಪಕ್ವಾಗಿತ್ತು ಮಾಸ್ತರ. ಪಕ್ವಾದವ್ರು ಬಂದ ಬಿಡ್ತಾರೆ. ಈ ಕಡೆ ನೋಡುದಿಲ್ಲ ಅವ್ರು, ಅದ ನೋಡಕ್ ಹೋದಲ್ಲ. ಪಕ್ವಾಯ್ತು, ಬಂದ ಬಳಕ ತೀರ್ತು. ನೋಡಿದ ಬಳಕ ಮನಸ್ಸು ಆನಂದ ಆಕತ್ರಿ. ಆ ಗುರುಗಳಲ್ಲಿ ಹಂಗಿರ್ತತ್ರಿ, ಅವರಲ್ಲಿ ಆಕರ್ಷಣ ಶಕ್ತಿ ಇರ್ತತ್ರಿ. ಅದಕ್ಕೆ ಆ ತಪೋಶಕ್ತಿ ಅವನು ಎಳ್ಕೊಂತತ್ರಿ ಒಳಗ. ಹಂಗ ಅಯಸ್ಕಾಂತ ಸೂಜಿ ಹೆಂಗ್ ಜಗ್ಗತ್ತಲ್ಲ ಹಂಗ ಜಗ್ತವ್ರನ್ನ. ಆವಾಗ ಶಾಂತಿ ಆದಾಗ ಕೆಲವು ದಿನ ನೀ ಮಠದಲ್ಲೇ ಇರಂದ್ರ ಮಠದಾಗ ಎದ್ದು ಬಳಗ ಹಂಗ ಕೊಯ್ಲಾಕ್ ಕುಂತ ಊಟ ಮಾಡಿ ಅಡ್ಡಾಡುವಲ್ಲ. ಒಂದ್ ಸ್ವಲ್ಪ ಮಠದಾಗ ಏನ್ರ ಶಿವ ಮಾಡ್ಬೇಕು. ನಾವಿದ್ದಾಗಿತ್ತು ಈಗೇನಾಯ್ತು ನನಗೆ ಗೊತ್ತಿಲ್ಲ. ಈಗ ನಾ ಹೇಳಕ್ ಹೋಗುದಿಲ್ಲ. ನಾವಿಲ್ಲಕ್ಕೆ ಮಾಡ್ಲಿಕ್ಕೆ ಮಲ್ಲಾಯ್ತನ ಬಡಿಗೆ ಬಂದ ಬಿಡ್ತತ್ ನಮ್ಮ ಕೈಯಾಗ, ಬಡಿಗೆ ಬಂದ ಬಿಡ್ತತ್ ನಮಗ. ಹಂಗ ಸೇವೆಯನ್ನು ಮಾಡ್ತಾ ಮಾಡ್ತಾ ಯಾವಾಗ ಗುರುಗಳಿಗೆ ಪ್ರಶ್ನೆ ಕೇಳ್ಬೇಕು. ಈಗ ರಾಮಾನಂದಪ್ಪ ಅವ್ರು ಹೋಗಿ ಕೇಳಿ ಪ್ರಶ್ನೆ ಕೇಳ್ತಾ ಹೊಂಟಿರ್ತಾರೆ ನಮ್ಮ ಊರಿಗೆ. ಅದನ್ನ ಹೇಳ್ತಾರೆ, ಹೆಂಗ್ ಕೇಳ್ಬೇಕು. ಗುರು ಸರ್ವ ಸುಖದೋಳು ಒತ್ತಿರಲು ಓರ್ವ ಶಿಷ್ಯನು ಆದರದಿಂದ ಬಂದು ಬೆಳೆದುಕೊಂಡು, ಆದರದ ವಿನಿಯಾದ ಗುಣಗಳಿಂದ ಕೂಡಿಕೊಂಡು ಗುರುವೇ ಸಾಕ್ಷಾತ್ಮಿ ಪರಮಾತ್ಮನೇ ಎಂದು ಭಾವನೆ ಉಳ್ಳವನಾಗಿ ನಿನ್ನ ಬಿಟ್ಟು ಅನ್ಯ ದೇವರಿಲ್ಲ ಗುರುವನ್ನುಳಿದು ಮಿಕ್ಕವರ ಆಸೆಗೈಯದೆ ಗುರುವಿನ ಪರಿಚರ್ಯೆಗಳನ್ನು ಪರಮ ವಿಶ್ವಾಸನ ಮಾಡಿ ಭಕ್ತಿ ತತ್ಪರನೇ ವರ ಶಿಷ್ಯ ನೆನಪನು ಅಂತ ಕಡೆ ಹೇಳ್ಯಾರ. ಹಂಗ ನಮಸ್ಕಾರ ಮಾಡಿ, ಅಪ್ಪ ನನ್ನೊಂದು ಮನುಷ್ಯನೊಳಗ ಸಂಶಯ ಐತಿ ಹೇಳು ಅಂದ್ರ. ನೋಡ್ಪ ಒಳಗಿಟ್ಕೊಂಡು ಕುಂದ್ರಬೇಡ, ಒಳಗಿಟ್ಕೊಂಡು ಮತ್ತೆ ದುಃಖಕ್ಕೆ ಕಾಣಕತಿ. ಕಳ್ಳ ಕಣ್ಣಾಗಿ ಹಳ್ಳ ಹೃದಯದ ಕದನ ಹೌದ್ರಿ. ಇವು ಮೂರು ಆಗಿಂದಾಗ ನಿವೃತ್ತಿ ಮಾಡ್ಕೋಬೇಕು ಅಂದಾಗ ಅಲ್ಪ ಎಲ್ಲ ಭೋಗ ವಾಕ್ಯಗಳು ವಿಶೇಷಮಾನ ಅಂತ ತ್ಯಾಗ ಮಾಡಿ ಬಿಟ್ಟೇನಿಲ್ಲ ನಂಗಿಲ್ಲ. ಬಿಟ್ಟರು ಒಳಗ ಮನಸ್ಸೊಳಗ ವಾಸನಾ ರೂಪದಿಂದ ಸೂಕ್ಷ್ಮವಾಗಿ ಪುನಃ ಸ್ಮರಣ ಆಕತಿ. ಇದರಿಂದ ಒಳಗಿಟ್ಟುಕೊಂಡು ಹೊರಗೆ ಏನನ್ನ ಸಾಧನ ಮಾಡಿದ್ರೆ ಜನ್ಮ ವ್ಯರ್ಥ ಆಕೈತಿ. ಅದನ್ನೆಂಜಿಕೊಂಡ್ರು ಒಳಗೆ ನಿಂತ್ಕೊಂಡು ಆಗದು ವರ ವಿವೇಕಿಗೆ ನೀಗದೆ ಭೂತಾದಿ ಪ್ರತಿಬಂಧಕತೆ. ಏನ್ರಿ ನಾನು 40 ವರ್ಷ ಕೇಳಿ, ನೀ 8 ವರ್ಷ ಕೇಳ್ಕೊರು. ಒಳಗೆ ಈ ದೋಷವನ್ನಿಟ್ಟುಕೊಂಡು ಜೀವ ಬ್ರಹ್ಮರ ಐಕ್ಯವು ಸಮರಸವಾಗುವುದಿಲ್ಲ. ಆಳಮಾರ್ಮಿಕವಾಗಿ ಹೇಳ್ಕೊಂಡು ಅವಾಗ ಹೇ ನಿರ್ವಾಣಿ ಅಪರ ವೈರಾಗ್ಯವನ್ನು ಸಾಚಿದಿಲ್ಲಿ ತನಕ ಬಿಟ್ಟಿ ಭೋಗಗಳು ಬಿಟ್ರು ಭೋಗದ ವಾಸನ ಪುಣಪ್ಪಣ ಉಣೆ ಚಿಂತನ ಮಾಡ್ತೈತಿ. ಕುಂತ್ರು ನಿಂತ್ರು ನಿಂದ ಧ್ಯಾನ ಜೀವಕ್ಕಿಲ್ಲ ಸಮಾಧಾನ. ಸಮಾಧಾನ ಐತೇನ್ರಿ? ಕುಂತ್ರು ನಿಂತ್ರು ದಿನ ಕುಂತೈತಿ ಶರೀರ ಬಂದ ಇಲ್ಲ ಅನ್ನೋದಿಲ್ಲ. ಶರೀರ ಕುಂತೈತಿ, ಕಣ್ಣು ನೋಡ್ದೈತಿ, ಮನಸ್ಸು ನಾನು ಆಗಬೇಕಂತ ತಿಳ್ಕೊಡ್ತೀನಿ, ಇನ್ನು ಆಗಬೇಕಂತೈತಿ, ಇನ್ನು ಮಾಡಬೇಕಂತೈತಿ, ಹೇಳಬೇಕಂತೈತಿ. ಕೆಲಸ ಆಗುದಿಲ್ಲ. ಅದು ಮನವನ್ನು ಅರಿಯದ ಕಳ್ಳ ತನವು ಜನರೇನು ಬಲ್ಲರು ಬಿಡು ಬಾಯಿಗಳು ನಂಬವ ಅಂತ ಸರ್ಪಗುರು ಹೇಳಂಗ ಹಂಗ ಮನಸ್ಸಿನಲ್ಲಿ ಇರ್ತಕ್ಕಂಥ ಹೇ ಗುರುನಾಥ ಒಳಗಿಟ್ಕೊಂಡು ಕ್ಯಾಬಿಲ್ಲ ಆಕತಿ. ಇವು ನನಗೆ ಆಗೋದ್ರಿ ಹೆಂಗ್ ಕಳ್ಕೋಬೇಕು ಅಂದ್ರೆ ಹೇಳ್ತಾರೆ ಕೇಳು ಅಂತ ನಿರ್ವಾಣಿ. ಅವಾಗ ನಿತ್ಯದಲ್ಲಿ ನೀನು ಅಜಪ ಮಂತ್ರವನ್ನು ಅನುಸಂಧಾನವನ್ನು ಮಾಡು. ಆಶುಂದ್ರಿಗೆ ಜಪದಲ್ಲಿ ವಾಚಕ ಜಪವೆಂತಲೂ ಓಟಿಸ ಮಾನಸಿಕವಾದ ನಿನ್ನ ಮನಸ್ಸಿನಲ್ಲಿ ಯಾವಾಗಲೂ ಸೋಹಂ ಸೋಹಂ ಎನ್ನುವ ಈ ಮಂತ್ರವನ್ನು ಅನುಸಂಧಾನ ಮಾಡುವನು. ಎಲ್ಲಿವರೆಗೂ ವಾಸನಕ್ಷಯವಾಗುವುದಿಲ್ಲವೋ ಅಲ್ಲಿವರೆಗೂ ಮಾಡು. ಯಾವಾಗ ಮನಸ್ಸನ್ನು ವಾಸಕ್ಷಯವಾಯಿತೋ ಮನಸ್ಸು ನಿರ್ಮಲವಾಗುತ್ತದೆ. ನಿರ್ಮಲವಾದ ಮನಸ್ಸಿನಲ್ಲಿ ಸದ್ಗುರುನಾಥನ ಮಹಾವಾಕ್ಯಗಳ ಉಪದೇಶ ಕರತಲ ಮಲಕದಂತೆ ನಿನಗೆ ಅಪರೋಕ್ಷ ಜ್ಞಾನವಾಗುತ್ತದೆ ಅಂತ ಈ ಪರಮ ವೈರಾಗ್ಯ ಜ್ಞಾನ ವೈರಾಗ್ಯ ತೂಕಬೇಕಿದೆ. ಅದನ್ನಿಸಿಕೊಂಡು ಸಕಲ ವಿಷಯಗಳ ವಿರಕ್ತನೆ ಅಂತ ಪರಮಾಣ ಬೋಧನೆ ಅಲ್ಲಿ ಬಹಳ 5 ವೈರಾಗ್ಯ, ಗುಣಗಂಧ ವೈರಾಗ್ಯ, ಗುಣಯೋಗ ವೈರಾಗ್ಯ, ಕಾರ್ಯ ವೈರಾಗ್ಯ ಅಂತ 5 ವೈರಾಗ್ಯ. ಗುಣಗಂಧಾತ್ಮಕ ವೈರಾಗ್ಯವು ನೀನಲ್ಲ, ಗುಣಕ್ಕೆ ನಿಲಕಲಾರದವು ಪರವೈರಾಗ್ಯದಕ್ಕೆ ಅರಿದು ಒಣಿತಾದ ವಿಷಯದೊಳ್ಳುಳ್ಳ ದೋಷವನ್ನು ತರು ಮರಳಿ ಮೋಹಿಸದೆ. ನೋಡ್ರಿ, ಮರಳಿ ಅವುಗಳು ನಿನಗೆ ನೆನಪಾದ್ರೆ ಜ್ಞಾನವಾಗಬೇಕು. ಆ ಪರಮ ವೈರಾಗ್ಯವನ್ನು ಸಾಧಿಸು. ಅದ್ರ ಎಲ್ಲಿ ಸಾಧಿಸ್ಬೇಕು? ಸದ್ಗುರುಗಳ ಸನ್ನಿಧಾನದಲ್ಲಿದ್ದು ನಿತ್ಯ ಶ್ರವಣ ಮನನ ನಿಧಿಧ್ಯಾಸನ ಮಾಡುತ್ತಾ ಶ್ರವಣ ಮಾಡ್ತೇವೆ. ಮನನ ನಿಧಿಧ್ಯಾಸನ ಕೊರತೆ ಇಲ್ಲಿ. ಮನನ ಮತ್ತು ನಿಧಿಧ್ಯಾಸನ ಅನಾತ್ಮಾಕಾರಕ್ಕೆ ತಿರಸ್ಕಾರ ಪೂರ್ವಕ
ಆತ್ಮಾಕಾರ ವೃತ್ತಿ ಪ್ರಭಾವ ಪ್ರವರ್ಧನ್ ಇಡೀ ನಿಧಿಧ್ಯಾಸನಂ ಅಂತ ಬಹಳ ಸುಂದರವಾಗಿ ಅಭಿಪ್ರಾಯ ಹೇಳ್ಯಾರ. ಇದು ಬಹಳ ಅತಿ ಸೂಕ್ಷ್ಮವಾದ ವಿಚಾರ ಇದೆ. ಇದು ಮುಮುಕ್ಷುಗಳ ಕುರಿತುಕೊಂಡು ಹೇಳುವಂತ ನಿತ್ಯದಲ್ಲಿ ಯಾವ ಬಂದರು ಭಕ್ತಿ ಭಾಯಂತಿ ಇಂಥ ಇದರಲ್ಲಿ ಯಾವುದಾದರೂ ಒಂದನ್ನು ಭಕ್ತಿಯದರ ಸಾಧಿಸು, ಜ್ಞಾನವನ್ನು ಸಾಧಿಸು, ವೈರಾಗ್ಯ ಸಾಧಿಸು, ನಿನಗೆ ಮುಕ್ತಿ ಅವಶ್ಯವಾಗುತ್ತದೆ. ಇದನ್ನೇ ಅನ್ನೋ ಪದಕ್ಕ ಮೂರು ಸಾಧಿಸಲ್ಲ, ಯಾವ್ದಾರ ಒಂದು ಸಾಧಿಸಲ್ಲ. ಭಕ್ತಿ ಜ್ಞಾನೋತ್ತರ ಭಕ್ತಿ ಅಲ್ಲೇ ಬರ್ತದೆ. ಅದಕ್ಕೆ ಜ್ಞಾನವನ್ನಾದ್ರೂ ಸಾಧಿಸು, ವೈರಾಗ್ಯವನ್ನು ಸಾಧಿಸಲ್ಲ. ವೈರಾಗ್ಯ ಅಂದ್ರೆ ಜ್ಞಾನೋತ್ತರ ವೈರಾಗ್ಯ ತಗೋಬೇಕು, ಜ್ಞಾನ ಪೂರ್ವ ವೈರಾಗ್ಯ ಅಲ್ಲ, ಜ್ಞಾನೋತ್ತರ ವೈರಾಗ್ಯ. ಮಾಸ್ತರ್ ಎದ್ದನಂತ ಕೈ ಮುಗಿದು ಅಂತ ಹೇಳ್ತಾರ. ಇಲ್ಲ ಬಿಡ್ತೇನೆ, ಬಿಸಿಲು ಭಾಳ ಕುಂದ್ರಾಕ್ ಭಾಳ ಆಗುದಿಲ್ಲ. ನಿನ್ನೆ ನಾನು ಒಂದು ಕಾರ್ಯಕ್ರಮಕ್ಕೂ ರಾತ್ರಿ 2 ಗಂಟೆಗೆ ಹೊತ್ತ ಒಂದಿರಲಿ ಏನೋ ಗುರುವಿನ ಸೇವಾ, ಆ ಸೇವಾ ರೂಪ ಪುಷ್ಪಗಳನ್ನು ಗುರುನಾಥರು ಪಾದಕ್ಕೆ ಅರ್ಪಿಸಿ ನನ್ನ ವಾಣಿಗೆ ವಿರಾಮ.